मौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। ಶ್ರೀ ಹರಿವಾಯು ಗುರುಗಳ ಪರಮಾನುಗ್ರಹದಿಂದ ನಡ್ಕೊಂಡು ಬಂದಂಥ ಭಾಗವತ ಸಪ್ತಾಹ ಯಜ್ಞ ಇವತ್ತು ಅದರ ಆ ಯಜ್ಞದ ಅವಭೃತೇಷ್ಟಿಯಲ್ಲಿ ನಾವಿದ್ದೇವೆ. ಅದರಿಂದ ಈ ಭಾಗವತದ ಮಂಗಳ ಮಹೋತ್ಸವವನ್ನು ನಡೆಸ್ತಾ ಸಂಪ್ರದಾಯದಂತೆ ಪದ್ಧತಿಯಂತೆ 12 ಸ್ಕಂದಗಳಲ್ಲಿ ಏನಿದೆ ಅದನ್ನು ಸಂಗ್ರಹ ಮಾಡಿ ಹೇಳಿ ಅನಂತರದಲ್ಲಿ ವೇದವ್ಯಾಸ ದೇವರಿಗೆ ಅರ್ಪಣೆ ಮಾಡಬೇಕು. ಭಾಗವತದ ಕೊನೆಯಲ್ಲೇ ಸಂಗ್ರಹಾಧ್ಯಾಯ ಅಂತ ವೇದವ್ಯಾಸ ದೇವರೇ ಒಂದು ಮಾಡಿದ್ದಾರೆ. ಎಲ್ಲ ಹೇಳಿದ ಮೇಲೆ ಕೊನೆಗೆ ಒಂದು ಸಂಗ್ರಹಾಧ್ಯಾಯ ತೋರಿಸಿದ್ದಾರೆ. ಮೊದಲನೇ ಸ್ಕಂದದಲ್ಲಿ ಅನೇಕ ವಿಚಾರಗಳು ಬಂದಿದೆ. ಭಾಗವತವನ್ನು ನಾವು ಬೇರೆ ಬೇರೆ ದೃಷ್ಟಿಯಿಂದ ನೋಡ್ಬೋದು. ವಿಷ್ಣು ಸರ್ವೋತ್ತಮ ಅದು ಎಲ್ಲೆಲ್ಲಿ ಬಂದಿದೆ. 12 ಸ್ಕಂದದಲ್ಲಿಯೂ ಕೂಡ ಹರಿಸರ್ವೋತ್ತಮ ಅನ್ನುವಂಥ ಪ್ರಮೇಯ ಬರ್ತದೆ. 12 ಸ್ಕಂದಗಳಲ್ಲಿಯೂ ಕೂಡ ನಾನಾ ವಿಧವಾದ ಉಪದೇಶಗಳಿದೆ. 12 ಸ್ಕಂದಗಳಲ್ಲಿಯೂ ಕೂಡ ಸಾಧನೆ, ಯಾರ್ಯಾರು ಏನು ಸಾಧನೆ ಮಾಡಿದರು ಜೀವನದಲ್ಲಿ ಅನ್ನೋದಿದೆ. ಇದು ಮೋಕ್ಷಶಾಸ್ತ್ರ. ಭಾಗವತವನ್ನು ಮೋಕ್ಷಶಾಸ್ತ್ರ ಅಂತ ಕರೀತಾರೆ. ಮೋಕ್ಷ ಬಯಸುವವರು ಹೇಗಿರಬೇಕು ಅನ್ನೋದಕ್ಕೆ ಸಾಧನೆಗಳನ್ನು ತೋರಿಸ್ತಕ್ಕಂಥ ಗ್ರಂಥ ಭಾಗವತ. ಆ ದೃಷ್ಟಿಯಿಂದ ನೋಡಿದರೆ ಮೊದಲನೇ ಸ್ಕಂದದಲ್ಲಿ ಪರೀಕ್ಷಿತ ರಾಜನ ಸಾಧನೆಯನ್ನು ಹೇಳಿದ್ದಾರೆ. ಏನು ಸಾಧನೆ ಮಾಡಿದ ಪರೀಕ್ಷಿತ ರಾಜ? ಒಂದು ತಪ್ಪು ನಡೀತು ಪರೀಕ್ಷಿತ ರಾಜನ ಜೀವನದಲ್ಲಿ. ಒಂದು ದೊಡ್ಡ ಅಪಚಾರವೇ ನಡೆದೋಯ್ತು. ಶಮೀಕರಿಷಿಗಳ ಕೊರಳಿಗೆ ಸತ್ತು ಹಾವು ಹಾಕಿ ಅವರಿಗೆ ಅಪಚಾರ ಮಾಡಿ ದೊಡ್ಡ ಪಾಪ ಆಯಿತು. ಆದರೂ ಕೂಡ ಅವನು ಅದನ್ನೆಲ್ಲ ತೊಳ್ಕೊಂಡು ಪಶ್ಚಾತ್ತಾಪಪಟ್ಟು ಅಂಥ ಕೃತ್ಯಗಳನ್ನು ಬಿಟ್ಟು ಆ ಪಾಪವನ್ನು ತೊಳ್ಕೊಂಡು ಉತ್ತಮ ಶ್ರೇಯಸ್ಸನ್ನೇ ಪಡೆದಿದ್ದಾನೆ. ಆದ್ದರಿಂದ ಪಾಪ ಮಾಡೋದು ದೊಡ್ಡ ವಿಷಯ ಅಲ್ಲ, ಆಗ್ತದೆ, ಪಾಪ ಹಾಗೆ ಆಗ್ತದೆ ಕಲಿಯುಗದಲ್ಲಿ. ಆ ಪಾಪದ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು, ಆ ಪ್ರಯತ್ನದಲ್ಲಿರಬೇಕು. ಅದನ್ನು ಪರೀಕ್ಷಿತ ರಾಜ ಮಾಡಿ ಅಂಥ ಸಮೀಕರಿಷಿಗಳ ಕೊರಳಿಗೆ ಹಾವು ಹಾಕಿ ಏನು ಅಪಚಾರ ನಡೀತು, ಆ ಪಾಪ ಪರಿಹಾರಕ್ಕೆ ಅವನು ಮಾಡಿದ ಸಾಧನೆ ಏನು ಅಂತಂದರೆ ಭಾಗವತ ಶ್ರವಣ ಮಾಡಿ. ಅದು ವ್ಯಾಸಪುತ್ರರಾದ ಶುಕಾಚಾರ್ಯರ ಬಾಯಿಂದ ಭಾಗವತ ಶ್ರವಣ ಮಾಡಿ ಎಲ್ಲ ಪಾಪವನ್ನು ಕೂಡ ಕಳ್ಕೊಂಡು ಸವೈ ಮಹಾಭಾಗವತ ಪರೀಕ್ಷಿತ್ ಏನಾಪವರ್ಗಾಖ್ಯ ಮದಭ್ರಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ. ಗರುಡ ವಾಹನನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣನ ವಿಶೇಷ ಅನುಗ್ರಹವನ್ನು ಸಂಪಾದನೆ ಮಾಡಿದ ಪರೀಕ್ಷಿತ ರಾಜ. ಇದು ಅವನು ಮಾಡಿದ ಸಾಧನೆ ಶ್ರವಣ. ಪ್ರತಿಯೊಬ್ಬನೂ ಮನುಷ್ಯ ಜೀವನದಲ್ಲಿ ಶ್ರವಣ ಮಾಡಬೇಕು. 2 ಕಿವಿ ಕೊಟ್ಟಿದ್ದಾನೆ ಭಗವಂತ. ಯಾಕೆ ಅಂದರೆ ಅದನ್ನೇ ದಾಸರು ಹೇಳಿದರು, ಹರಿಕಥಾ ಶ್ರವಣ ಮಾಡೋ ನಿರಂತರ ಹರಿಕಥಾ ಶ್ರವಣ ಮಾಡಬೇಕು. ಶ್ರುತಂ ಹರತಿ ಪಾಪಾನಿ ಅಂತ ಶ್ರವಣ ಮಾಡಿದರೆ ಅಷ್ಟರಿಂದಲೇ ಪಾಪ ಪರಿಹಾರ ಆಗ್ತದೆ. ಶ್ರವಣ ಮನಕ್ಕೆ ಆನಂದವೀಯುವುದು, ಭವಜನಿತ ದುಃಖಗಳ ಕಳೆಯುವುದು. ಆದ್ದರಿಂದ ಶ್ರವಣ ಮಾಡಬೇಕು. ಪರೀಕ್ಷಿತ ರಾಜ ಶ್ರವಣ ಮಾಡಿ ಪಾಪ ಪರಿಹಾರ ಮಾಡಿಕೊಂಡ. ಅವನು ಮಾಡಿದ ಸಾಧನೆ ಅದು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಆಗ್ತಾರೆ.
ಭಗವಂತನ ದರ್ಶನ ಆಗಬೇಕಾದರೆ ಶ್ರೋತವ್ಯ, ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು, ಮಂತವ್ಯ. ಆಮೇಲೆ ಧ್ಯಾನ ಮಾಡಬೇಕು. ಪರೀಕ್ಷಿತ ರಾಜ ಶ್ರವಣ ಮಾಡಿ. ಇದು ಮೊದಲನೇ ಸ್ಕಂದ ಹೇಳುವ ಸಾಧನೆ. ಎರಡನೇ ಸ್ಕಂದದಲ್ಲಿ ನೋಡ್ತೇವೆ ಚತುರ್ಮುಖ ಬ್ರಹ್ಮದೇವರ ಸಾಧನೆ. ಚತುರ್ಮುಖ ಬ್ರಹ್ಮದೇವರು ದೊಡ್ಡ ಮಟ್ಟದಲ್ಲಿದ್ದಾರೆ, ಬಹಳ ದೊಡ್ಡ ಮಟ್ಟದಲ್ಲಿದ್ದಾರೆ. ಜಗತ್ತಿನ ಸೃಷ್ಟಿಕರ್ತ, ಜಗತ್ತಿಗೆ ಪಿತಾಮಹರು. ಆದರೂ ಅವರು ಏನು ಸಾಧನೆ ಮಾಡ್ತಾ ಇದ್ದಾರೆ? ನಿರಂತರ ಭಗವಂತನ ಮಂತ್ರ ಜಪ, ಯಾವಾಗಲೂ ಭಗವಂತನ ಧ್ಯಾನ ಮಂತ್ರ ಜಪದಲ್ಲಿ ಇರ್ತಾರೆ. ಅದು ಚತುರ್ಮುಖ ಬ್ರಹ್ಮದೇವರ ಸಾಧನೆ. ಒಮ್ಮೆ ನಾರದರು ಕೇಳಿದರು, ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದೀರಿ, ನೀವು ಯಾರನ್ನು ಜಪ ಮಾಡ್ತಿರ್ತೀರಿ? ಯಾವಾಗಲೂ ಜಪ ಮಾಡ್ತಿರ್ತೀರಿ, ಬಾಯಲ್ಲಿ ಏನೋ ಮಂತ್ರ ಹೇಳ್ತಿರ್ತೀರಿ, ಏನದು? ಆಗ ಬ್ರಹ್ಮದೇವರು ಹೇಳ್ತಾರೆ, ನಿರಂತರ ನಾನು ವಿಷ್ಣು ಮಂತ್ರವನ್ನು ಜಪ ಮಾಡ್ತಾ ಇದ್ದೇನೆ. ಅದರ ಲಾಭ ಏನಾಗಿದೆ ಅಂತಂದರೆ ತ್ರಿಕರಣ ಶುದ್ಧಿ. ಇದು ಈ ಸಾಧನೆಯನ್ನು ನಾನು ಸಂಪಾದನೆ ಮಾಡಿಕೊಂಡಿದ್ದೇನೆ. ಎರಡನೇ ಸ್ಕಂದ ಹೇಳುವ ಸಾಧನೆ ತ್ರಿಕರಣ ಶುದ್ಧಿ. ತ್ರಿಕರಣ ಶುದ್ಧಿ ಅಂತಂದರೆ ಮನಸ್ಸು ಶುದ್ಧವಾಗಿರಬೇಕು, ನಾಲಿಗೆ ಶುದ್ಧವಾಗಿರಬೇಕು, ದೇಹ ಶುದ್ಧ ಆಗಿರಬೇಕು. ಇದಕ್ಕೆ ತ್ರಿಕರಣ ಶುದ್ಧಿ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ. ನ ಭಾರತಿ ಮೇಂಗ ಮೃಷೋಪಲಕ್ಷ್ಯತೆ ನ ವೈ ಕ್ವಚಿನ್ಮೇ ಮನಸೋ ಮೃಷಾಗತಿ ನ ಮೇ ಹೃಷೀಕಾಣಿ ಪತಂತ್ಯ ಸತ್ಪಥೆ ಯನ್ಮೇ ಹೃದ ಉತ್ಕಂಠವತಾಧೃತೋ ಹರಿ. ಉತ್ಕಂಠಪೂರ್ಣ ಹೃದಯದಲ್ಲಿ ಭಗವಂತನನ್ನು ಧರಿಸಿದ್ದರಿಂದ ನನ್ನ ನಾಲಿಗೆ ಇವತ್ತಿನವರೆಗೆ, ಹುಟ್ಟಿದಾರಂಭ ಇವತ್ತಿನವರೆಗೆ ಒಂದು ಅಪಶಬ್ದ ನುಡಿದಿಲ್ಲ ನನ್ನ ನಾಲಿಗೆ ಅಂತಾರೆ ಬ್ರಹ್ಮದೇವರು. ಎಂಥ ಸಾಧನೆ! ಅಷ್ಟು ಶುದ್ಧ ನಾಲಿಗೆ. ಇವತ್ತು ಮಕ್ಕಳ ಬಾಯಲ್ಲಿ ಕೆಲವು ಮಕ್ಕಳ ಬಾಯಲ್ಲಿ ಬರುವ ಮಾತು ಕೇಳಿದರೆ ಗಾಬರಿ ಆಗ್ತದೆ. ಯಾರ ಸಹವಾಸದಲ್ಲಿದ್ದಾರೆ, ಯಾವ ಸಂಸ್ಕೃತಿಯಲ್ಲಿದ್ದಾರೆ, ಏನು ಮಾತುಗಳು ಬಾಯಲ್ಲಿ, ದೊಡ್ಡವರ ಬಗ್ಗೆ, ಸಣ್ಣವರ ಬಗ್ಗೆ, ದೊಡ್ಡವರ ಬಗ್ಗೆ. ಗೆಲುವಿಲ್ಲದ ನಾಲಿಗೆ ಅಂತಾರಲ್ಲ, ಕಂಟ್ರೋಲ್ ಇಲ್ಲದ ಮಾತುಗಳು ಬರ್ತಾರೆ. ಅಶ್ಲೀಲವಾದ ಶಬ್ದಗಳು, ಅಶ್ಲೀಲವಾದಂಥ ಮಾತುಗಳು. ಇಂಥ ನಾಲಿಗೆ ಎಷ್ಟು ಶುದ್ಧವಾಗಿರಬೇಕು. ಬ್ರಹ್ಮದೇವರು ಹೇಳ್ತಾರೆ, ನನ್ನ ನಾಲಿಗೆ ಶುದ್ಧವಾಗಿದೆ, ಒಂದು ಅಪಶಬ್ದ ನುಡಿದಿಲ್ಲ, ಇನ್ನೊಬ್ಬರು ತಲೆ ತಗ್ಗಿಸುವಂಥ ಶಬ್ದ ಮಾತು ನನ್ನ ಬಾಯಲ್ಲಿ ಬಂದಿಲ್ಲ. ಸಭ್ಯವಾದ ಸುಸಂಸ್ಕೃತವಾದ ಮಾತು, ಅದಕ್ಕಿಂತ ಹೆಚ್ಚಾಗಿ ಭಗವಂತನ ವಿಷಯಕವಾದ ಮಾತು, ಅದು ಬಿಟ್ಟು ಬೇರೆ ಮಾತಾಡಿಲ್ಲ ಅಂತಾರೆ ಬ್ರಹ್ಮದೇವರು. ಇದು ನಾಲಿಗೆ ಶುದ್ಧಿ. ಆ ಮಟ್ಟದಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಅವರು ಹೇಳಿದ ಮಾತನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು ಅಂತ ತಾತ್ಪರ್ಯ. ಇನ್ನು ಮನಃಶುದ್ಧಿ. ಒಂದೇ ಒಂದು ಸಲ ನನ್ನ ಮನಸ್ಸು ಕೆಟ್ಟದ್ದನ್ನು ಚಿಂತನೆ ಮಾಡಿಲ್ಲ, ಮನಸ್ಸಿನಲ್ಲಿ ಯೋಚನೆ ಮಾಡಬಾರದನ್ನು ಮಾಡಿಲ್ಲ, ಇನ್ನೊಬ್ಬರಿಗೆ ಕೆಡುಕು ಬಯಸಿಲ್ಲ, ಹರಿಚಿಂತನೆಯನ್ನೇ ಮಾಡ್ತಾ ಇದ್ದೇನೆ. ಮನಃಶುದ್ಧಿ. ನಾಲಿಗೆ ಶುದ್ಧಿ, ದೇಹ ಶುದ್ಧಿ. ನನ್ನ ಇಂದ್ರಿಯ, ಕೈ ಹೋಗಬಾರ್ದ ಕಡೆ ಹೋಗಿಲ್ಲ, ಮುಟ್ಟಬಾರ್ದನ್ನು ಮುಟ್ಟಿಲ್ಲ, ಪರದ್ರವ್ಯವನ್ನು ನನ್ನ ಕೈ ಮುಟ್ಟಿಲ್ಲ, ನನ್ನ ಕಾಲು ಹೋಗಬಾರ್ದ ಕಡೆ ಹೋಗಿಲ್ಲ, ನೋಡಬಾರದ ದೃಶ್ಯಗಳನ್ನು ಕಣ್ಣು ನೋಡಿಲ್ಲ, ಕೇಳಬಾರದ ವಾರ್ತೆ ಕಿವಿಯಲ್ಲಿ ಕೇಳಲಿಲ್ಲ ನಾನು. ಹೀಗೆ ಎಲ್ಲ ಇಂದ್ರಿಯಗಳ ಶುದ್ಧಿ. ಇದಕ್ಕೆ ತ್ರಿಕರಣ ಶುದ್ಧಿ ಅಂತ. ಮನಃಶುದ್ಧಿ, ನಾಲಿಗೆ ಶುದ್ಧಿ, ಕಾಯ ಶುದ್ಧಿ, ದೇಹ ಶುದ್ಧಿ. ಇಷ್ಟನ್ನು ನಾನು ಸಂಪಾದನೆ ಮಾಡಿದ್ದೇನೆ ಅಂತ ಬ್ರಹ್ಮದೇವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇದು ದ್ವಿತೀಯ ಸ್ಕಂದ ಹೇಳುವ ಸಾಧನೆ. ಮೂರನೇ ಸ್ಕಂದದ ಸಾಧನೆ ಏನು ಅಂತಂದರೆ ಹೆಣ್ಣು ಮಕ್ಕಳದ್ದು, ಸ್ತ್ರೀಯರು ಮಾಡಬೇಕಾದ ಸಾಧನೆ. ಅದನ್ನು ಮೂರನೇ ಸ್ಕಂದ ತಿಳಿಸ್ತಾರೆ. ಮೊದಲನೇ ಮಹಿಳೆ ದೇವಹೂತಿ ಅಂತ ಅವಳ ಹೆಸರು. ಸ್ವಯಂಭವ ಮನುವಿನ ಮಗಳು. ಮಾನವ ಪ್ರಪಂಚದ ಮೂಲನೇ ಸ್ವಯಂಭವ ಮನು. ಆ ಮನುವಿನ ಮಗಳು ದೇವಹೂತಿ. ಎಂಥ ಸಾಧನೆ! ದೇವಹೂತಿಗೆ ಮದುವೆ ಆಗುವಾಗ, ಮದುವೆ ವಯಸ್ಸು ಬಂದಾಗ ತಾನೇ ಹೇಳ್ತಾಳೆ ತನ್ನ ತಂದೆಗೆ, ನನ್ನನ್ನು ಒಬ್ಬ ತತ್ವಜ್ಞಾನಿಗೆ ಕೊಟ್ಟು ಮದುವೆ ಮಾಡಬೇಕು, ನನ್ನ ಗಂಡ ಒಬ್ಬ ತತ್ವಜ್ಞಾನಿ ಆಗಿರಬೇಕು, ಆಗ ನನ್ನ ಜನ್ಮ ಸಾರ್ಥಕ ಆಗುತ್ತೆ. ಜನ್ಮ ಸಾರ್ಥಕ ಆಗಬೇಕಾದ್ರೆ ಅದು ಬೇರೆ ಯಾವ ಜನ್ಮದಲ್ಲಿಯೂ ಕೂಡ ತತ್ವಜ್ಞಾನಕ್ಕೆ ಅಧಿಕಾರ ಇಲ್ಲ. ಆನೆ, ಹುಲಿ, ಸಿಂಹ, ಎಷ್ಟು ಪ್ರಾಣಿಗಳಿದ್ದಾವೆ, ಒಂದಕ್ಕೂ ತತ್ವಜ್ಞಾನಕ್ಕೆ ಅಧಿಕಾರ ಇದೆ. ಇವತ್ತು ಗೋವಿನ ಹಾಲು ತಂದು ದೇವರಿಗೆ ಕ್ಷೀರಾಭಿಷೇಕ ಮಾಡ್ತೇವೆ, ಆ ಹಸುವಿಗೆ ಅನುಸಂಧಾನ ಇಲ್ಲ. ನನ್ನ ಹಾಲಿನಿಂದ ದೇವರಿಗೆ ಅಭಿಷೇಕ ಆಗ್ತದೆ ಅಂತ ಅನುಸಂಧಾನ ಇಲ್ಲ. ಚಮರಿ ಮೃಗದ ಬಾಲ ತಂದು ಚಾಮರ ಸೇವೆ ಮಾಡ್ತೇವೆ, ಆ ಮೃಗಕ್ಕೆ ಅನುಸಂಧಾನ ಇಲ್ಲ. ಒಂದು ಮರದ ಹೂ ತರ್ತೇವೆ, ಮರದಲ್ಲಿ ಜೀವ ಇದೆ, ಆ ಜೀವಕ್ಕೆ ಅನುಸಂಧಾನ ಇಲ್ಲ. ನನ್ನ ಹೂವು ದೇವರಿಗೆ ವಿನಿಯೋಗ ಆಗ್ತಾ ಇದೆ ಅಂತ ಅನುಸಂಧಾನ.
ಮನುಷ್ಯನದ್ದು ಯಾವುದೂ ಉಪಯೋಗ ಇಲ್ಲ. ಆದರೆ ಈ ಅನುಸಂಧಾನ ಮಾತ್ರ ಮನುಷ್ಯನಿಗೆ. ಏನು ಮಾಡ್ತೇವೆ, ಭಗವಂತ ನಮಗೆ ಇಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಕೃತಜ್ಞತೆಯಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಾಗ ಅನುಸಂಧಾನಪೂರ್ವಕವಾಗಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಮನುಷ್ಯನಿಗೆ ಬರ್ತದೆ. ದೇವರಿಗೆ ಎಲ್ಲ ಪ್ರಾಣಿಗಳ ವಸ್ತುಗಳು ಉಪಯೋಗ ಆಗ್ತಾ ಇದೆ, ಆದರೆ ಅವುಗಳಿಗೆ ಅನುಸಂಧಾನ. ಒಂದು ಆನೆ ದೇವರ ಪೆಟ್ಟಿಗೆಯನ್ನು ಹೆಗಲ ಮೇಲೆ ಬೆನ್ನಿನ ಮೇಲೆ ಹೊತ್ತುಕೊಂಡು ಆನೆ ಮೇಲೆ ಮೆರವಣಿಗೆ ಮಾಡ್ತೇವೆ. ಆನೆಗೆ ಅನುಸಂಧಾನ. ನಾವು ಹಾರ ಕೊಟ್ಟರೆ ಯಾರಿಗೆ ಹಾಕಿದ್ರೆ ಹಾಕ್ತದೆ ಆನೆ, ಯಾರಿಗೆ ಬೇಕಾದ್ರೆ ಹಾರ ಹಾಕ್ತದೆ. ಅವನು ಸೊಂಡಿನ ಅಂಕುಶದಿಂದ ಕಿವಿಗೆ ಹಾಕಿ ಎಳೆದ್ಬಿಟ್ಟು ಯಾರಿಗೆ ಬೇಕಾದ್ರೆ ಹಾಕ್ತದೆ. ಮನುಷ್ಯ ಹಾಕಿದ್ರೆ ನೋಡೋಣ, ಯಾರ್ಯಾರಿಗೂ ಹಾಕೋದು, ಯಾರ್ಯಾರಿಗೂ ನಮಸ್ಕಾರ ಮಾಡೋದ್ರೆ ಮಾಡೋದು. ಇದು ಮನುಷ್ಯನ ಒಂದು ವ್ಯಕ್ತಿತ್ವ. ಆದ್ದರಿಂದ ದೇವಹೂತಿ ಹೇಳ್ತಾಳೆ, ನಮಗೆ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ, ಇನ್ಯಾವ ಜನ್ಮದಲ್ಲಿ ಸಾಧ್ಯ. ಶ್ರೀರಂಗ ಇಲ್ಲೆಲ್ಲ ದೇವರ ಅಭಿಷೇಕಕ್ಕೆ ಬೆಳ್ಳಿ ಕೊಡದಲ್ಲಿ ಆನೆ ಮೇಲೆ ಇಟ್ಕೊಂಡು ಬರ್ತಾರೆ. ಕಾವೇರಿ ನದಿಯಿಂದ ಆನೆ ಮೇಲೆ ಬೆಳ್ಳಿ ಕೊಡ ಇಟ್ಕೊಂಡು ತರೋದು ದೇವಸ್ಥಾನಕ್ಕೆ ಆ ಅಭಿಷೇಕದ ನೀರನ್ನು ಪ್ರತಿನಿತ್ಯ. ಅದಕ್ಕೇನಾದರೂ ಅನುಸಂಧಾನ. ಆದರೆ ಒಬ್ಬ ಮನುಷ್ಯ ತರೋದಾದರೆ ಭಾರಿ ಶ್ರದ್ಧೆಯಿಂದ ತರ್ತಾನೆ. ದೇವರ ಪೂಜೆಗೆ ನಾನು ಸೇವೆ ಮಾಡ್ತಾ ಇದ್ದೀನಿ. ಹಾಗಾಗಿ ಮನುಷ್ಯ ಜನ್ಮ ಸಾರ್ಥಕ್ಯಕ್ಕೆ ನನಗೆ ತತ್ವಜ್ಞಾನ ಬೇಕು, ತತ್ವಜ್ಞಾನಿ ಗಂಡ ಬೇಕು ಅಂತ ಬಯಸಿ ಅವಳು ದೇವಹೂತಿ ಕರ್ದಮ ಋಷಿಗಳನ್ನು ಮದುವೆ ಮಾಡ್ತಾರೆ. ದೊಡ್ಡ ಇಡೀ ಪ್ರಪಂಚ ಆಳುವಂಥವನು ಸ್ವಯಂಭೂಮನು, ಅವನ ಮಗಳು ಮದುವೆ ಮಾಡಿಕೊಂಡದ್ದು ಕರ್ದಮರನ್ನು. ಅದಕ್ಕೆ ಕಪಿಲ ನಾಮಕ ಪರಮಾತ್ಮ ಮಗನಾಗಿ ಅವತಾರ ಮಾಡಿದ. ಇದು 3ನೇ ಸ್ಕಂದ ಹೇಳುವ ದೇವಹೂತಿಯ ಸಾಧನೆ. ಹೆಣ್ಣು ಮಕ್ಕಳಾದರೂ ಕೂಡ ಅವರಿಗೂ ತತ್ವಜ್ಞಾನ ಬೇಕು, ತತ್ವಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋದು ಅಷ್ಟು ಕಳಕಳಿ ಅವರಿಗಿರ್ತದೆ. 4ನೇ ಸ್ಕಂದ ಹೇಳೋದು ಮಕ್ಕಳ ಸಾಧನೆ. 5 ವರ್ಷದ ಬಾಲಕ ಧ್ರುವ 5ನೇ ವಯಸ್ಸಿನಲ್ಲಿ ಅವನು ಮಾಡಿದ ಸಾಧನೆ ಎಷ್ಟು. ಅಖಂಡ ವಾಸುದೇವ ಮಂತ್ರ ಜಪ ಮಾಡಿ 6 ತಿಂಗಳು ಜಪ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಎಷ್ಟು ದೊಡ್ಡ ಸ್ಥಾನಕ್ಕೆ ಹೋದ. ಅವರ ಅಪ್ಪನ ತೊಡೆ ಮೇಲೆ ಕೂಡುವಷ್ಟು ಭಾಗ್ಯ ಇದ್ದಿಲ್ಲ ಧ್ರುವನಿಗೆ. ಆದರೆ ಆ ತಾಯಿಯ ಉಪದೇಶ, ಹಿತನುಡಿ, ನಾರದರ ಮಂತ್ರೋಪದೇಶ, ಅವನು ಮಾಡಿದ ತ್ಯಾಗ ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಿ ಇವತ್ತು ಧ್ರುವಮಂಡಲ ಅಂತ ಬಹಳ ಎತ್ತರದ ಜಾಗ. ಶಿವಸುಮಾರ ನಾಮಕ ಪರಮಾತ್ಮ ಇದ್ದಾನೆ ಚೇಳಿನ ಆಕಾರದಲ್ಲಿ. ಬಾಯಿ ಕೆಳಗಡೆ, ಬಾಲ ಮೇಲೆ. ಆ ಬಾಲದ ತುದಿಯ ಪಾಟು ಧ್ರುವಮಂಡಲ. ಇನ್ನೆಲ್ಲ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರಗಳು, ಸಪ್ತಋಷಿಗಳು ಎಲ್ಲ ಆ ಶಿವಸುಮಾರನ ಕೆಳಾಂಗದಲ್ಲಿ ಆಶ್ರಯಿಸಿಕೊಂಡಿದ್ದಾರೆ. ಎತ್ತರದಲ್ಲಿರ್ತಕ್ಕಂಥ ತಾರೆ ಅಂದರೆ ಧ್ರುವ ತಾರೆ. ಅಷ್ಟು ಎತ್ತರದ ಸ್ಥಾನವನ್ನು ಧ್ರುವ ಪಡೆದ. ಅದು ತಾಯಿಯ ಹಿತನುಡಿ, ನಾರದರ ಮಂತ್ರೋಪದೇಶ, ತಾನು ಜಪ ಮಾಡಿದ. ಈಗ 4ನೇ ಸ್ಕಂದ ಹೇಳ್ತದೆ, ಜಪ ಮಾಡಿರಿ, ಎಷ್ಟು ಸಾಧ್ಯವೋ ಅಷ್ಟು ಜಪ ಮಾಡಬೇಕು. ಜಪ ಮಾಡಿದರೆ ಜಪ್ಪೇನೆ ಮತ್ತು ಸಂಸಿದ್ಧಿ ಅಂತಾರೆ, ಜಪದಿಂದ ಸಿದ್ಧಿ. 5ನೇ ಸ್ಕಂದ ಹೇಳೋದು ಸಜ್ಜನರ ಸಹವಾಸ, ಮಹಾತ್ಮರ ಸಂಗಮ ಆಗಾಗ್ಗೆ ಆಗ್ತಾ ಇರಬೇಕು, ಮಹಾತ್ಮರ ಒಡನಾಟ ಬೇಕು. ರಹುಗಣ ಅಂತ ಒಬ್ಬ ರಾಜ ಇದ್ದ. ರಹುಗಣ ರಾಜ, ಅವನಿಗೆ ಜಡಭರತರ ಸಮಾಗಮ ಆಯಿತು. ಅದು ಸಮಾಗಮ ಆದ ಪ್ರಸಂಗ ಬಹಳ ವಿಪರೀತವಾಗಿದೆ. ಜಡಭರತರು ಎಲ್ಲೋ ಕೂತಿದ್ರು, ಧ್ಯಾನ ಮಾಡ್ತಾ ಕೂತಿದ್ರು. ರಹುಗಣ ಅನ್ನುವಂಥ ಸಿಂಧು ದೇಶದ ರಾಜ ಕಪಿಲಾಶ್ರಮಕ್ಕೆ ಹೊರಟಿದ್ದ, ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು. 4 ಜನ ಪಲ್ಲಕ್ಕಿ ಹೊರತಾ ಇದ್ದರು. 1 ಆಳು ಕಡಿಮೆ ಬಿತ್ತು. ಆ ರಹುಗಣ ಈ ಜಡಭರತರನ್ನ ಕರೀತಾನೆ, ಪಲ್ಲಕ್ಕಿ ಹೊರಲಿಕ್ಕೆ ಬನ್ನಿ. ಅವರು ಮೇಲ್ನೋಟಕ್ಕೆ ಅವಧೂತರ ಆಗಿದ್ದರು, ಎಲ್ಲ ಗೊತ್ತಾಗ್ತಿತ್ತು ಅವರಿಗೆ, ವ್ಯವಹಾರ ಗೊತ್ತಾಗ್ತಾ ಇತ್ತು, ಜ್ಞಾನ ಇತ್ತು, ಎಲ್ಲ ಇತ್ತು. ಮೇಲ್ನೋಟಕ್ಕೆ ಮಾತ್ರ ಹುಚ್ಚೆ ಇದ್ದಾಗಿತ್ತು. ಇವನೊಬ್ಬ ಹುಚ್ಚ ಸಾಧಾರಣ ಮನುಷ್ಯ, ತಿಳುವಳಿಕೆಯಿಂದವನು ಅಂತ ತಿಳಿದು ರಹುಗಣ ಕರೆದ, ಪಲ್ಲಕ್ಕಿ ಹೊರಲಿಕ್ಕೆ ಬನ್ನಿ. ಬಂದು ಪಲ್ಲಕ್ಕಿ ಹೊರ್ತಾ ಇದ್ದಾರೆ. ಉಳಿದವರೆಲ್ಲ ಬೇಗ ಬೇಗ ನಡೆಯೋದು, ಇವರು ನಿಧಾನ ಹೆಜ್ಜೆ ಹಾಕ್ತಾರೆ. ಯಾಕೆ? ದೇವರ ಧ್ಯಾನ. ಮನಸ್ಸು ಬೇರೆ ಕಡೆ ಹೋದರೆ ನಡಿಗೆ ನಿಧಾನ ಆಗ್ತದೆ. ರಹುಗಣನಿಗೆ ಸಿಟ್ಟು ಬಂತು, ಪಲ್ಲಕ್ಕಿ ಅಲ್ಲಾಡ್ಲಿಕ್ಕೆ ಶುರುವಾಯಿತು. ಒಬ್ಬರು ಬೇಗ ನಡೆಯೋದು, ಒಬ್ಬರು ನಿಧಾನ, ಏನಾಗ್ತದೆ? ಹೇಳಿದ, ಜಡಭರತ ಸರಿಯಾಗಿ ಹೆಜ್ಜೆ ಹಾಕಿ, ಸರಿಯಾಗಿ ನಡ್ಕೊಂಡು ಹೋಗು, ಇನ್ನೊಂದು ಸಲ ಪಲ್ಲಕ್ಕಿ ಅಲ್ಲಾಡಿದರೆ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತೇನೆ ಅಂತ. ಜಡಭರತರು ಅದುವರೆಗೆ ಮೂಕನಂತೆ ಇದ್ದರು, ಮಾತಾಡಿದ್ದಿಲ್ಲ. ಹಾಗೆ ಮಾತು ಶುರು ಮಾಡಿದರು. ತ್ವಯೋದಿತಂ ವ್ಯಕ್ತಮ ವಿಪ್ರಲಬ್ಧಂ
ಭತ್ತು ಸಮೇ ಸ್ಯಾದಿತಿ ವೀರಭಾರಃ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾ ಪಿಬೇತಿ ರಾಶೋ ನ ವಿಧಂ ಪ್ರವಾದಃ. ಜಡಭರತರು ಹೇಳ್ತಾರೆ, ರಾಜನ್ ಬೇಗ ಬೇಗ ನಡಿ ಅಂತ ಹೇಳ್ತಾ ಇದ್ದಿ, ಯಾರು ನಡೀತಾ ಇದ್ದಾರೆ ಅವರಿಗೆ ಹೇಳು. ಪಲ್ಲಕ್ಕಿ ಸರಿಯಾಗಿ ಹೊತ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಿ, ಯಾರು ಹೊತ್ತಿದ್ದಾರೆ ಅವರಿಗೆ ಹೇಳು. ನಾನು ಪಲ್ಲಕ್ಕಿ ಹೊತ್ತವನಲ್ಲ, ನಾನು ನಡೆಯುವವನಲ್ಲ, ನನಗೇನು ಹೇಳ್ತಾ ಇದ್ದೆ? ಮತ್ತು ಯಾರು ಹೊತ್ತದ್ದು, ಯಾರು ನಡೀತಾ ಇರೋದು? ನಾನಲ್ಲ, ಬಿಂಬರೂಪಿಯಾದ ಪರಮಾತ್ಮ. ಒಳಗಡೆ ಬಿಂಬರೂಪಿಯಾದ ಪರಮಾತ್ಮ ಹೇಗೆ ನಡೀತಾನೋ ಹಾಗೆ ನಡೀತೀನಿ, ಅವನು ಹೇಗೆ ನುಡಿಸ್ತಾನೋ ಆ ರೀತಿ ನುಡಿತೇನೆ. ನಡೆ ನುಡಿ ಎಲ್ಲ ಬಿಂಬರೂಪಿ ಪರಮಾತ್ಮನ ವ್ಯಾಪಾರ. ನಾವು ಬರೇ ಮೇಲೆ ಗೊಂಬೆ ಇದ್ದಾಗ. ಉಡುಪಿಯ ಉತ್ಸವದಲ್ಲಿ ತಟ್ಟಿರಾಯ ಅಂತ ಇರ್ತದೆ, ಎಷ್ಟು ದೊಡ್ಡ ಗೊಂಬೆ ಅದು, ಅದು ಕುಣಿತಾ ಇರ್ತದೆ. ಈ ಮಕ್ಕಳೆಲ್ಲ ಹೋದರೆ ರಥ ಉತ್ಸವ ದೇವರು ನೋಡೋದಿಲ್ಲ, ತಟ್ಟಿರಾಯನ ಸುತ್ತಲೇ ನೋಡ್ತಾ ಇರ್ತಾರೆ. ರಥೋತ್ಸವ ಮುಗಿಯುವವರೆಗೆ ತಟ್ಟಿರಾಯನೇ ನೋಡೋದು, ಅಷ್ಟು ಆಕರ್ಷಕ. ಇದೇ ಕುಣಿತಾ ಇದೆಯಲ್ಲ ಅಂತ ಗೊಂಬೆ ಕುಣಿತಾ ಇದೆ. ಅದರ ಒಳಗೊಬ್ಬ ಆಳಿರ್ತಾನೆ, ಆ ಆಳು ಆ ಗೊಂಬೆಯನ್ನು ರಟ್ಟಿನ ಗೊಂಬೆ ಹಿಡ್ಕೊಂಡು ಕುಣಿತಾ ಇರ್ತಾನೆ. ನೋಡುವಾಗ ಆ ಗೊಂಬೆ ಕುಣಿತದೆ ಅಂತ ಅನ್ನಿಸ್ತು. ಹಾಗೆ ಒಳಗಡೆ ಬಿಂಬರೂಪಿಯಾದ ಪರಮಾತ್ಮನದ್ದೇ ಎಲ್ಲ ಕೆಲಸ ಹೊರಗಡೆ ನಮ್ಮಲ್ಲಿ ಕಾಣ್ತದೆ ಅಷ್ಟೆ. ಜಡಭರತರು ಹೇಳ್ತಾರೆ, ಎಲ್ಲ ಬಿಂಬರೂಪಿ ಪರಮಾತ್ಮನ ವ್ಯಾಪಾರ, ನಂದೇನಿಲ್ಲ. ಅವನು ಬೇಗ ನಡೆದರೆ ಬೇಗ ನಡೀತೀನಿ, ಚೆನ್ನಾಗಿ ಹೊತ್ತರೆ ಚೆನ್ನಾಗಿ ಹೊರ್ತೇನೆ, ಇಲ್ಲದಿದ್ರೆ ಇಲ್ಲ. ಮತ್ತು ನನ್ನನ್ನು ನೋಡಿ ಇಷ್ಟು ಸ್ಥೂಲವಾಗಿದ್ದಿ, ನಿನಗೊಂದು ಪಲ್ಲಕ್ಕಿ ಹೊರಲಿಕ್ಕೆ ಆಗೋದಿಲ್ವಾ, ಹೀಗೆಲ್ಲ ಬೈಬೇಡ. ಸ್ಥೂಲತ್ವ ಕೃಶತ್ವ ದೇಹಕ್ಕೆ ಸಂಬಂಧಪಟ್ಟದ್ದು. ಮುಪ್ಪು ಸಾವು ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು. ಹಸಿವೆ ಬಾಯಾರಿಕೆ ಎಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು. ಒಳಗಡೆ ಇರತಕ್ಕಂಥ ಜೀವಾತ್ಮನಿಗೆ ಈ ಹಸಿವೆ ಬಾಯಾರಿಕೆ ಮುಪ್ಪು ಸಾವು ಇದೆಲ್ಲ ಜೀವಾತ್ಮನಿಗೆ ಇರೋದಿಲ್ಲ. ದೇಹ ಮಾತ್ರ ಮುಪ್ಪಾಗ್ತದೆ, ಜೀವ ಮುಪ್ಪಾಗೋದು. ಜೀವ ತಾರುಣ್ಯದಲ್ಲೇ ಇರ್ತದೆ ಬೇಕಾದ್ರೆ. ದೇಹ ಮುಪ್ಪು ದೇಹ ಸಾವು. ಒಳಗಡೆ ಜೀವಾತ್ಮನಿಗೆ ಇದು ಯಾವುದು ಅಂಟೋದಿಲ್ಲ. ನೀನು ನನ್ನ ಶರೀರ ನೋಡಿ ಮಾತಾಡ್ತಾ ಇದ್ದಿ, ಇಷ್ಟು ಸ್ಥೂಲವಾಗಿದ್ದಿ, ನಡಿ, ಹಾಗೆ ನಿಮಗೇನು ದಾಡಿ ಅಂತ. ದೇಹ ನೋಡಿ ಮಾತಾಡಬೇಡ. ದೇಹದ ಒಳಗಡೆ ಜೀವಾತ್ಮ ಇದ್ದಾನೆ, ಜೀವಾತ್ಮನ ಒಳಗಡೆ ಪರಮಾತ್ಮ ಇದ್ದಾನೆ, ಅವನನ್ನು ನೋಡಿ ಮಾತು. ಆ ಅಂತರ್ಯಾಮಿಯಾದ ಅಂತರಾತ್ಮನಾದ ಭಗವಂತನ ತನಕ ನಮ್ಮ ದೃಷ್ಟಿ ಹೋಗಬೇಕು, ಬರೀ ಹೊರಗಿರಬಾರ್ದು. ಜಡಭರತರು ಉಪದೇಶ ಮಾಡ್ತಾ ಇದ್ದಾರೆ, ನೀನೇನು ಹೇಳ್ತಾ ಇದ್ದೀನಿ ನನಗೆ ಬರು ಅಂತ. ಹೀಗೆ ಅವರಿಗೆ ಅಷ್ಟು ಭಗವಂತನ ಅನುಸಂಧಾನ. ಏನು ಮಾಡುವಾಗಲೂ ಕೂಡ ನಾನೆಲ್ಲ ಮಾಡ್ತಾ ಇರೋದು, ಒಳಗಡೆ ಪರಮಾತ್ಮ ಇದ್ದಾನೆ, ಅವನ ಕೆಲಸ ಇದು. ಬೇರೆಯವರು ಹೇಳ್ತಾರೆ, ಏನಾದರೂ ಕೆಟ್ಟ ಕೆಲಸ ನಡೆದಾಗ ನಮಗೇನು ಸ್ವಾತಂತ್ರ್ಯ ಇದೆ, ಎಲ್ಲ ಬಿಂಬರೂಪಿ ಪರಮಾತ್ಮ ಅಂತಾರೆ. ಒಳ್ಳೆ ಕೆಲಸ ಮಾಡಿದಾಗ ನಾವು ಮಾಡಿದ್ವಿ. ಅವ್ರು ಹಾಗಲ್ಲ, ಏನು ನಡೆದದ್ದು ಭಗವಂತನ ವ್ಯಾಪಾರ. ಇದೇ ರೀತಿ ಜಡಭರತರ ಉಪಾಖ್ಯಾನದಂತೆ ಮಹಾಭಾರತದಲ್ಲಿ ಒಂದಿದೆ. ಅಷ್ಟಾವಕ್ರ ಅಂತ ಒಬ್ಬ ಋಷಿಯ ಕಥೆ ಇದೆ. ಅಷ್ಟಾವಕ್ರ ಅಂತ 8 ಕಡೆ ಅವನ ದೇಹ ವಕ್ರ. ಕೈ, ಕಾಲು, ಗೋಣು, ಬೆನ್ನು ಎಲ್ಲ ವಕ್ರ, ಅಷ್ಟಾವಕ್ರ. ಆಶ್ರಮದಿಂದ ಹೊರಗೆ ಬಂದಿಲ್ಲ, ಯಾಕೆಂದರೆ ಎಲ್ಲರೂ ನಗ್ತಾ ಇದ್ದರು ಅವನನ್ನು ನೋಡಿ. ಆಗ ಜನಕರಾಜನ ಆಸ್ಥಾನದಲ್ಲಿ ಒಂದು ದೊಡ್ಡ ಸಭೆ ಆಯಿತು. ಧರ್ಮ ಸಮ್ಮೇಳನ ಅಂತ ಒಂದು ಸಭೆ ಮಾಡಿದ್ದ ಜನಕರಾಜ. ದೇಶದ ಮೂಲೆ ಮೂಲೆಯಿಂದ ಬಂದರು. ಆ ಧರ್ಮ ಸಮ್ಮೇಳನ, ಭಗವಂತನ ತತ್ವಜ್ಞಾನ ಸಮ್ಮೇಳನ, ನಾವು ತತ್ವಜ್ಞಾನ ಪಡೆಯೋಣ ಅಂತ ಬಂದಿದ್ದಾರೆ. ಅಷ್ಟಾವಕ್ರರಿಗೂ ಆಸೆ, ನಾನು ಹೋಗಬೇಕು ಅಂತ. ಅವರು ಹೊರಟು, ಧೈರ್ಯ ಮಾಡಿ ಹೊರಟು. ಯಾರು ಬೇಕಾದರೂ ನಗಲಿ, ಏನು ಬೇಕಾದರೂ ಮಾಡಲಿ, ಜನಕರಾಜನ ಆಸ್ಥಾನಕ್ಕೆ ಹೋಗಬೇಕು. ಯಾರ್ಯಾರು ಬ್ರಹ್ಮಾನುಭವ ಹೇಳ್ತಾರೆ ಅವರವರ ಅನುಭವ ಕೇಳಬೇಕು ಅಂತ ಬಂದರು. ಕೇಳಿಕೊಂಡು ಜನಕರಾಜನ ಆಸ್ಥಾನಕ್ಕೆ ಬಂದರು. ಬ್ರಹ್ಮರ್ಷಿಗಳ ಸಭೆ ಶುರುವಾಗಿತ್ತು. ದೊಡ್ಡ ಬ್ರಹ್ಮರ್ಷಿಗಳು ಬಂದಿದ್ದರು. ಅವರು ಅಷ್ಟಾವಕ್ರರು ಹೊಸ್ತಲು ದಾಟಿ ಒಳಗಡೆ ಕಾಲಿಟ್ಟು ಕೂಡಲೇ ಎಲ್ಲರೂ ಬ್ರಹ್ಮರ್ಷಿಗಳೆಲ್ಲ ನಕ್ರಂತೆ, ಹೊಳ್ಳುತ್ತನ. ಬೇಜಾರಾಯ್ತು ಇವರಿಗೆ. ಇವರೆಲ್ಲ ನಗಲಿಕ್ಕಿಲ್ಲ, ದೊಡ್ಡ ಜ್ಞಾನಿಗಳು ಅಂತ ಬಂದರೆ ಇವರೇ ನಕ್ಕು. ಅಲ್ಲೇ ನಿಂತುಬಿಟ್ರು, ಅಲ್ಲೇ ನಿಂತು, ಒಳಗೆ ಬರಲೇ ಇಲ್ಲ. ಎಷ್ಟೊತ್ತು ನಗುತ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಸುಮ್ಮನಾದರು. ಆಗ ಅಷ್ಟಾವಕ್ರ ಗಂಭೀರವಾಗಿ ಹೇಳಿದನಂತೆ, ಬಹುದೂರದ ನನ್ನ ಆಶ್ರಮದಿಂದ ನಾನು ಜನಕರಾಜನ ಅರಮನೆಗೆ ಅಂತ ಹೊರಟೆ, ಧರ್ಮಜ್ಞಾನಿಗಳ ಸಭೆಯ ಸಮ್ಮೇಳನಕ್ಕೆ ಅಂತ ಹೊರಟೆ. ಯಾರೋ ನನ್ನನ್ನು ಮಿಸ್ಗೈಡ್ ಮಾಡಿ ಇಲ್ಲಿ ಕಳಿಸಿದರು ಅಂತ. ದಾರಿ ತಪ್ಪಿ ಬಂದೆ ನಾನು, ನನ್ನನ್ನು ದಾರಿ ತಪ್ಪಿಸಿದರು ಜನ. ಕೂತವ್ರು ಹೇಳಿದ್ರು, ಇಲ್ಲ ಇದೇ ಜನಕರಾಜನ ಆಸ್ಥಾನ, ಸರಿಯಾಗಿ ಬಂದಿದ್ದೀರಿ.
ಅಷ್ಟಾವಕ್ರು ಹೇಳಿದರು, ಇದು ಜನಕರಾಜನ ಆಸ್ಥಾನ ಆಗಿರಬಹುದು, ಆದರೆ ಬ್ರಹ್ಮರ್ಷಿಗಳ ಸಭೆ ಅಲ್ಲ ಇದು ಅಂತ. ಚಪ್ಪಲಿ ಹೊಲಿಯುವ ಚಮ್ಮಾರರ ಸಭೆ ಇದು. ಯಾರ ಚರ್ಮ, ಯಾರ ಮೂಳೆ ಹೇಗಿದೆ, ಮೂಳೆ ಸೊಟ್ಟಿಗಿದೆಯೋ ನೆಟ್ಟಿಗಿದೆಯೋ ಅಂತ ವಿಚಾರ ಮಾಡ್ತಾರಲ್ಲ, ಅಂಥ ಚಮ್ಮಾರರ ಸಭೆಗೆ ನಾನು ಬಂದಿದ್ದೇನೆ, ಬ್ರಹ್ಮರ್ಷಿಗಳ ಸಭೆಗೆ ಬಂದಿಲ್ಲ. ನೀವೆಲ್ಲ ಬ್ರಹ್ಮರ್ಷಿಗಳ, ನಿಮ್ಮ ದೃಷ್ಟಿ ಇನ್ನೂ ನನ್ನ ಶರೀರದ ಮೇಲಿದೆ. ನನ್ನ ಮೂಳೆ ವಕ್ರವಾಗಿದೆಯೋ ನೇರವಾಗಿದೆಯೋ ಅಂತ ಅದನ್ನು ನೋಡ್ತಾ ಇದ್ದೀರಿ. ದೇಹದ ಮೇಲೆ ದೃಷ್ಟಿ ಇಡಬೇಡಿ, ಒಳಗಡೆ ಜೀವಾತ್ಮನ ಮೇಲೆ ದೃಷ್ಟಿ ಹಾಕಿ. ಜೀವಾತ್ಮನ ಮೇಲೂ ಹಾಕಬೇಡಿ, ಒಳಗಡೆ ಎಷ್ಟರ ಮಟ್ಟಿಗೆ ಸನ್ನಿಧಾನ ಇದೆ ಅಂತ ಅಂತರಾತ್ಮನ ಬಗ್ಗೆ ದೃಷ್ಟಿ ಹಾಕ್ರಿ. ಯಾರನ್ನು ನೋಡಿದರೂ ಕೂಡ ಒಳಗಡೆ ಅಂತರಾತ್ಮ ಪರಮಾತ್ಮ ಕಾಣಬೇಕು, ಆವಾಗ ನೀವು ಬ್ರಹ್ಮರ್ಷಿಗಳಾಗ್ತೀರಿ. ನನ್ನನ್ನು ನೋಡಿ ಅಭಾಸ ಮಾಡಿ ನಿಲ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳಿದೆ, ತಪ್ಪು ದಾರಿಗೆ ಬಂದೆ, ನಾನು ತಪ್ಪು ಜಾಗಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಋಷಿಗಳು ಹೇಳಿದರು, ಸರಿಯಾಗಿ ಬಂದಿದ್ದೀರಿ, ಈಗಿದು ಬ್ರಹ್ಮರ್ಷಿಗಳ ಸಭೆ ಆಯಿತು, ನೀವು ಬಂದದ್ದರಿಂದ ನಮ್ಮ ಕಣ್ ತೆರೆಸಿದಿರಿ ಅಂತ ಎಲ್ಲರೂ ಕ್ಷಮೆ ಕೇಳಿದ್ರಂತೆ. ಮಧ್ವಾಚಾರ್ಯರು 11ನೇ ವಯಸ್ಸು ಮಧ್ವಾಚಾರ್ಯರಿಗೆ. ಅವಾಗಿನ್ನೂ ಪೂರ್ಣಪ್ರಜ್ಞರಾಗಿಲ್ಲ, ಆನಂದ ತೀರ್ಥರಾಗಿಲ್ಲ, ಬರೀ ವಾಸುದೇವಾಚಾರ್ಯರು. ಆ 11ನೇ ವಯಸ್ಸಿನಲ್ಲಿ ಮನೆಯಲ್ಲಿದ್ದಂಥ ಘಟಕ್ಕೆ, ಗಡಿಗೆಗೆ ನಮಸ್ಕಾರ, ಬಿಂದಿಗೆಗೆ ನಮಸ್ಕಾರ, ಬಾವಿ ಹತ್ತಿರ ಹೋಗಿ ಹಗ್ಗಕ್ಕೆ ನಮಸ್ಕಾರ, ನಮೋ ಘಟಾಯಸ್ತು ನಮಃ ಪಟಾಯ ನಮೋಸ್ತು ಕುಡ್ಯಾಯ ಸವಾಹನಾಯ, ವಾಹನಕ್ಕೆ, ತಂಬಿಗೆ, ಲೋಟ ಎಲ್ಲದಕ್ಕೂ ನಮಸ್ಕಾರ. ಏನಿದು ಮಗನಿಗೆ ಏನಾದರೂ ಹುಚ್ಚಿಡಿತ ಅಂತ ಯೋಚನೆ ಮಾಡಿದ್ರಂತೆ. ಯಾಕೆ ಹಾಗೆ ನಮಸ್ಕಾರ ಮಾಡ್ತಾ ಇದ್ದಿ? ದೇವ್ರ ಕೋಣೆಗೆ ಹೋಗಿ ಅಲ್ಲಿ ದೇವ್ರ ಪೆಟ್ಟಿಗೆ ಇದೆ, ನಮಸ್ಕಾರ ಮಾಡು ಅಂದರೆ ವಾಸುದೇವಾಚಾರ್ಯ ಹೇಳ್ತಾರೆ, ದೇವರ ಪೆಟ್ಟಿಗೆಯಲ್ಲಿ ದೇವರ ಪ್ರತಿಮೆ ಇದೆ, ಈ ತಂಬಿಗೆಯಲ್ಲಿಯೂ ದೇವರಿದ್ದಾನೆ, ಈ ಲೋಟದಲ್ಲಿ ದೇವರಿದ್ದಾನೆ. ಇಷ್ಟು ದಿವಸ ನಾನು ಈ ತಂಬಿಗೆ ಉಪಯೋಗಿಸ್ತಾ ಇದ್ದೆ, ಈ ಲೋಟ ಉಪಯೋಗಿಸ್ತಾ ಇದ್ದೆ, ನೀರು ಸೋರಿ ಹೋಗದಂತೆ ಆ ಆಕಾರದಲ್ಲಿ ಪರಮಾತ್ಮ ಇದ್ದು ಆ ನೀರನ್ನು ನಿಲ್ಲಿಸಿದ್ದಾನೆ. ಈ ಹಗ್ಗದಿಂದ ನಾನು ನೀರು ಸೇರ್ತಾ ಇದ್ದೆ, ಈ ಬಕೆಟ್ ಉಪಯೋಗಿಸ್ತಾ ಇದ್ದೆ, ಈ ಬಟ್ಟೆ ಹೊಲ್ಕೊಳ್ತಾ ಇದ್ದೆ, ಈ ಗೋಡೆಗೆ ಕೂತ್ಕೋತಾ ಇದ್ದೆ, ಅದರಿಂದ ಬಿಸಿಲು ಪಡೆದಿಲ್ಲ, ಮಳೆ ಬಂದಿಲ್ಲ. ಇಲ್ಲೆಲ್ಲ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಆದ್ದರಿಂದ ಅಣುರೇಣು ತೃಣಕಾಷ್ಠಗಳಲ್ಲಿ ಪರಮಾತ್ಮ ಇದ್ದಾನೆ, ಅಣುರೇಣು ತೃಣಕಾಷ್ಠಗಳಲ್ಲಿ ಭಗವಂತ ಇದ್ದಾನೆ. ಈ ಅರಿವು ನನಗಿದೆ, ಆದ್ದರಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಮನೆ ಬಿಟ್ಟು ಹೋಗಿ ಉಡುಪಿಗೆ ಹೋಗಿ ಅನಂತೇಶ್ವರಕ್ಕೆ ಹೋಗಿ ನಾನು ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡ್ತಿದ್ದೀನಿ. ಇದುವರೆಗೆ ನಾನು ಉಪಯೋಗಿಸಿದ ಪದಾರ್ಥಗಳು ಜಡ ವಸ್ತುಗಳಷ್ಟು ಮಾತ್ರ ಅಲ್ಲ, ಅದರೊಳಗೆ ದೇವರಿದ್ದು ನನಗೆ ಅನುಗ್ರಹ ಮಾಡಿದ್ದಾನೆ. ಈ ಬಟ್ಟೆ ನನಗೆ ಮರ್ಯಾದೆ ಕೊಟ್ಟದ್ದಲ್ಲ, ಈ ಬಟ್ಟೆ ಒಳಗಿರ್ತಕ್ಕಂಥ ಪರಮಾತ್ಮ. ಹೀಗೆ ಹೇಳಿ ಎಲ್ಲ ಪದಾರ್ಥಗಳಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ. ಅವರ ಜ್ಞಾನ ಎಲ್ಲಿ? ಇವತ್ತು ಏನಾದರೂ ಒಂದು ದೇವರ ಸಾಮಗ್ರಿ ಕೊಡು ಅಂತಂದರೆ ದೂರ ನಿಂತುಕೊಂಡು ಹಲಗಾರ್ತಿ ಎಸಿತಾರೆ, ಬೇಕಾದ್ರೆ ಧೂಪಾರ್ತಿ ಎಸಿತಾರೆ. ಅಲ್ಲಿಂದಲ್ಲಿ ಬಗ್ಗಿ ತೆಕ್ಕೊಡುವಷ್ಟು ತಾಳ್ಮೆ ಇರೋದಿಲ್ಲ, ಬಗ್ಗಿ ಬಟ್ಟೆ ತೆಗೆಯೋದಿಲ್ಲ, ಕಾಲಿನಿಂದ ತೆಗಿತೇವೆ, ಕಾಲಿನಿಂದಲೇ ಮಣೆ ಸರಿಸ್ತೇವೆ, ಬೇಕಾದರೆ ಬಗ್ಗಿ ಸರಿಸೋದಿಲ್ಲ. ಯಾಕೆ? ಅದರಲ್ಲಿ ಭಗವಂತ ಇದ್ದಾನೆ ಅನ್ನೋ ಅನುಸಂಧಾನ. ದೇವರ ಪೂಜಾ ಸಾಮಗ್ರಿಗಳಲ್ಲಿ ಪರಮಾತ್ಮ ಇದ್ದಾನೆ. ಒಂದೊಂದು ಸಾಮಗ್ರಿಗಳಲ್ಲಿ ಅದೇ ಒಂದು ದೇವರು. ದೇವರ ಪೂಜಾ ಸಾಮಗ್ರಿ ತೊಳೆದೇ ಒಂದು ದೇವರ ಪೂಜೆ ಅಂತಾರೆ ಜಗನ್ನಾಥದಾಸರು. ಈ ಅನುಸಂಧಾನ ಜಡಭರತರಿಗೆ. ಅದನ್ನು ಮಾತು ಕೇಳಿ ರಘುಗಣ ದಂಗು ಬಡಿದ, ಆಮೇಲೆ ಪಲ್ಲಕ್ಕಿ ಇಳಿದ, ನಮಸ್ಕಾರ ಮಾಡಿದ. ಇಷ್ಟು ದೊಡ್ಡ ಜ್ಞಾನಿಗಳು ನೀವು ಅಂತ ಗೊತ್ತಾಗಲಿಲ್ಲ ನನಗೆ, ಬೂದಿ ಮುಚ್ಚಿದ ಕೆಂಡ ಇದ್ದಾಗಿದ್ದಿರಿ, ನನಗೆ ನೀವೇ ಉಪದೇಶ ಮಾಡಿ, ನಾನು ಕಪಿಲಾಶ್ರಮಕ್ಕೆ ಹೋಗೋದಿಲ್ಲ ಇನ್ನು, ನೀವೇ ತತ್ವೋಪದೇಶ ಮಾಡಿ ಎಂದಾಗ ಜಡಭರತರು ಒಳ್ಳೆ ಉಪದೇಶ ಮಾಡ್ತಾರೆ. ನಿನಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಹೇಳ್ತೇನೆ, ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಮನುಷ್ಯ ಜನ್ಮ ಪಡೆದವನು ಏನು ತಿಳ್ಕೊಳ್ಬೇಕು ಅಂದರೆ, ನಾವು ಭಗವಂತನಿಗೆ ಬಹಳ ಹತ್ತಿರದಲ್ಲಿದ್ದೇವೆ, ಬಹಳ ಹತ್ತಿರದಲ್ಲಿದ್ದೇವೆ. ಇನ್ನೊಂದು 2 ಮೆಟ್ಲು ಏರಿದರೆ ಪರಮಾತ್ಮ ಸಿಕ್ಕಿಬಿಡ್ತಾನೆ. ಅಲ್ಲಿವರೆಗೆ ನಾವು ಏರ್ಕೊಂಡು ಬಂದಿದ್ದೇವೆ ಅನ್ನೋ ಅನುಸಂಧಾನ ಬೇಕು. ಮನುಷ್ಯ ಜನ್ಮಕ್ಕೆ ಬಂದಾಗ ಏನಾದರೂ ನಾಲಿಗೆ ಬಿಗಿ ಇಲ್ಲದೆ ಮಾತಾಡಿಬಿಟ್ರೆ ಆವಾಗ ಹೆಚ್ಚು ಕಡಿಮೆಯಾಗಿ ಪೂರ್ತಿ ಅಧಪಾತ. ಜಡಭರತರನ್ನ ಅವಾಚ್ಯವಾಗಿ ಬೈತಾನೆ. ನಿನಗೇನು ಗಾಡಿ ಪಲ್ಲಕ್ಕೆ ಹೊರಲಿಕ್ಕೆ ಸರಿಯಾಗಿ ಹೊತ್ಕೊಂಡು ಹೋಗು ಅಂದಿದ್ದ, ಎಷ್ಟು ಸಿಟ್ಟಾಗಿದ್ದಿ, ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತೇನೆ ಅಂತ ಹೇಳ್ತಾ ಇದ್ದಿ, ಒಂದು ವೇಳೆ ನನ್ನನ್ನು ಯಮಲೋಕಕ್ಕೆ ಕಳಿಸಿದರೆ ಇಷ್ಟು ದೊಡ್ಡ ಮನುಷ್ಯ ದೇಹ ತಪ್ಪಿಸ್ಕೊಂಡು ನೀನು ಯಾವ ಅಧಪಾತಕ್ಕೆ ಬಿಡುತ್ತೆ. ಈ ಸಂಸಾರ ಮನುಷ್ಯ ಜೀವನ ಅನ್ನೋದು ಹೇಗೆ ಅಂದರೆ ಹಾವು ಪಟ, ಹಾವು ಏಣಿ, ಹಾವು ಏಣಿ ಒಂದು ಆಟ ಇರ್ತದೆ, ಹಾವು ಏಣಿ ಚಿತ್ರ. ಕವಡೆ ಹಾಕಿ ಏಣಿ ಏರ್ಕೊಂಡು ಮೇಲೆ ಬಂದಿರ್ತಾನೆ. ಇನ್ನು ಒಂದು ಮನೆ ದಾಟಿದರೆ ಅದು ಮೋಕ್ಷ ಅಂತ ಲೆಕ್ಕ.
ಆ ಹಿಂದಿನ ಮನೆಯಲ್ಲಿ ಒಂದು ಕಾಳು ಇರ್ತದೆ, ಕಾಯಿ ಇರ್ತದೆ. ಆ ಹಾಕುವಾಗ ಅದು ಹಾವಿನ ಬಾಯಿಗೆ ಬಿಡ್ತದೆ. ಹಾವಿನ ಬಾಯಿಗೆ ಬಿತ್ತು ಅಂದರೆ ಮತ್ತೆ ಕೆಳಗಿನ ಸಾಲಿಗೆ ಬಂತು. ಮತ್ತೆ ಏಣಿ ಏರ್ತಾ ಹೋಗ್ಬೇಕು, ಹೋಗಿ 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 ಮೇಲೆ ಬರ್ತಾನೆ. ಎಷ್ಟು ಪ್ರಯತ್ನ ಮಾಡಿದರೂ ಅದೇ ನಂಬರೇ ಬೀಳ್ತದೆ, ಹಾವಿನ ಬಾಯಿಗೆ ಬಿಡ್ತಾರೆ. ಈ ಸಂಸಾರ ಅನ್ನೋದು ಹಾಗೆ. ನಾವು ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಅಂದರೆ ಪೂರ್ತಿ ಎತ್ತರಕ್ಕೆ ಬಂದಿದ್ದೇವೆ. ಒಂದು ಆ ಹಾವಿನ ಬಾಯಿಗೆ ಬೀಳದಂತೆ ದಾಟಬೇಕು, ಅಲ್ಲಿ ಹುಷಾರಾಗಿರಬೇಕು. ಜಡಭರ್ತರು ಮಾಡುವ ಉಪದೇಶ. ಸಂಸಾರ ಅನ್ನೋದು ಅರಣ್ಯ ಇದ್ದ ಹಾಗೆ, ಬಹಳ ಘೋರವಾದ ಈ ಕಾಮ, ಕ್ರೋಧ, ಲೋಭ ಇಂಥ ಆಪತ್ತಿಗೆ ಸಿಗ್ಬಿಡೋ ಸಂಭವ ಇದೆ. ಬಹಳ ಎಚ್ಚರಿಕೆಯಲ್ಲಿ ಬಾಳು ಅಂತ ಉಪದೇಶ ಮಾಡ್ತಾರೆ. ರಘುಗಣನನ್ನು ಉದ್ಧಾರ ಮಾಡಿದರು. ಆವಾಗ ಆ ರಘುಗಣ ಹೇಳ್ತಾನೆ, ನಿಮ್ಮಂಥವರ ಸಂಘ ನಮ್ಮಂಥವರಿಗೆ ಆಗಾಗ್ಗೆ ಆಗ್ತಾ ಇರಬೇಕು ಅಂತ. ಮಹಾತ್ಮನಾಂಬ ಪ್ರಚುರ ಸಮಾಗಮಃ, ಎಂಥ ಮಾರ್ಗದಲ್ಲಿದ್ದೆ, ನನ್ನನ್ನು ಯಾವ ರೀತಿ ನನ್ನನ್ನು ತಿರುಗಿಸಿದ್ರಿ, ಹೇಗೆ ಸನ್ಮಾರ್ಗಕ್ಕೆ ತಂದ್ರಿ ಜಡ ಬರ್ತಾರೆ. ಒಂದು ಕ್ಷಣ ನಿಮ್ಮ ಸಮಾಗಮದಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿ ಹೋಯಿತು, ಜೀವನದ ಶೈಲಿನೇ ಬದಲಾಯಿತು. ಇವತ್ತಿನಿಂದ ಯಾವ ರೀತಿ ಎಲ್ಲರ ಜೊತೆಗೆ ಮೈತ್ರಿಯಲ್ಲಿರಬೇಕು, ನಮ್ಮ ನಡೆ ನುಡಿ ಎಷ್ಟು ಮಧುರವಾಗಿರಬೇಕು ಅನ್ನೋದನ್ನು ನಾನು ಕಲಿತಿದ್ದೇನೆ ಅಂತ. ಅಷ್ಟು ಕೃತಜ್ಞತೆ. ಇದೆಲ್ಲ ಭಾಗವತದಲ್ಲಿ ಬರ್ತದೆ. ಕಾಶಿಯಲ್ಲಿ ಒಂದು ಸಂಸ್ಕೃತ ಪತ್ರಿಕೆ ಬರ್ತಾ ಇತ್ತು ಹಿಂದೆ. ಆ ಸಂಸ್ಕೃತ ಪತ್ರಿಕೆಯಲ್ಲಿ ಒಬ್ಬ ಕಾಶಿ ರಾಜನ ಒಂದು ಘಟನೆ ಹಾಕಿದ್ದ. ಏನು ಅಂದರೆ, ಕಾಶಿಯಲ್ಲಿ ಒಬ್ಬ ರಾಜ ಆಳ್ತಾ ಇದ್ದಂತೆ. ಮಾಘ ಮಾಸ ಬಂತು. ಮಾಘ ಮಾಸ ಬಂದಾಗ ಮಾಘ ಸ್ನಾನ ಅಂತ ಮಾಡೋದು ಬಹಳ ವಿಶೇಷ. ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಬೇಕು. ವೈಶಾಖ ಸ್ನಾನ, ಆಷಾಢ, ಕಾರ್ತಿಕ ಸ್ನಾನ ಅಂತ 4 ತಿಂಗಳು ಆಕ ಮಾವೈ ಬೇಗ ಸ್ನಾನ ಮಾಡಬೇಕು ಅಂತ ಪದ್ಧತಿ. ಅವಳು ರಾಣಿ, ಆ ಕಾಶಿ ರಾಜನ ಹೆಂಡತಿ ರಾಣಿ ಅಪೇಕ್ಷೆ ಪಟ್ಲಂತೆ, ನಾನು ಮಾಘ ಸ್ನಾನ ಹಿಡಿತೇನೆ ಈ ಸಲ, ನನಗೆ ವ್ಯವಸ್ಥೆ ಮಾಡಿ. ದೊಡ್ಡ ರಾಜ ಎಲ್ಲ ಪಲ್ಲಕ್ಕಿ ಅದೆಲ್ಲ ವ್ಯವಸ್ಥೆ ಮಾಡಿದ. ಆಳುಗಳು ಎಲ್ಲ ಗಂಗಾ ನದಿ ಕರ್ಕೊಂಡು ಹೋದರು. ಮಾಘ ಮಾಸ ಅಂದರೆ ಅದು ಚಳಿಗಾಲ. ಅದು ಕಾಶಿಯಲ್ಲಿ ಗಂಗಾ ನದಿ ಸ್ನಾನಕ್ಕೆ ಹೋದ್ರು. ಅವಳಿಗೆ ಆ ನೀರು ಹೇಗಿರ್ತದೆ ಅಂತ ಮುಟ್ಟಿ ನೋಡಿದವಳಲ್ಲ. ಅವತ್ತು ಹೋದ್ರು, ಭಾರಿ ಉತ್ಸಾಹದಿಂದ ನಾನು ಮಾಘ ಸ್ನಾನ ಮಾಡ್ತೇನೆ ಅಂತ ನದಿಯಲ್ಲಿ ಮುಳುಗಿದ್ಲು. ಮೈ ಚಳಿ ಹಿಡಿತು. ಬಿಸಿನೀರು ಮಾಡಿ ಅಭ್ಯಾಸ, ಚಳಿ ಹಿಡಿತು, ಗಡಗಡ ನಡಗಿದ್ದು. ಬೇಗ ಬೆಂಕಿ ವ್ಯವಸ್ಥೆ ಮಾಡಿ ಮೈ ಕಾಯಿಸ್ಕೋಬೇಕು ಅಂದಂತೆ. ಎಲ್ಲಿ ಮಾಡೋದು ಆ ಚಳಿಯಲ್ಲಿ? ಬೆಳಿಗ್ಗೆ ಅರುಣೋದಯ ಕಾಲದ ಎಲ್ಲಿ ನೋಡಿದರೂ ಕಟ್ಟಿಗೆ ಸಿಗಲಿಲ್ಲಂತೆ. ಆಳುಗಳು ಹೇಳಿದರು ಕಟ್ಟಿಗೆ ಸಿಗ್ತಾ ಇಲ್ಲ. ಆ ರಾಣಿ ನೋಡಿದಂತೆ ಒಂದಿಷ್ಟು ಜನ ದೋಣಿ ನಡೆಸುವವರು ಗುಡಿಸಲು ಹಾಕೊಂಡು ಕೂತಿದ್ರಂತೆ. ಅವಳು ಹೇಳಿದ್ದು, ಯಾವುದಾದ್ರೂ ಒಂದು ಗುಡಿಸಲಿಗೆ ಬೆಂಕಿ ಹೆಚ್ಚಿ ಅಂತ. ಅಲ್ಲಿದ್ದವ್ರು ನಾಚೆ ಕಳಿಸಿ, ಪಕ್ಕದ ಗುಡಿಸಲಿಗೆ ಕಳಿಸಿ, ಅದನ್ನೆಲ್ಲ ಕಿತ್ಕೊಂಡು ಬನ್ನಿ, ಆ ಬೊಬ್ಬುಗಳಿಗೆಲ್ಲ ಬೆಂಕಿ ಹೆಚ್ಚಿ ನಾನು ಮೈ ಚಳಿ ಕಾಯಿಸ್ಬೇಕು. ಆ ಆಳುಗಳ ಪೈಕಿ ಒಬ್ಬ ಹೇಳಿದ, ಈ ಕೆಲಸ ನಾನು ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲಿ ಹೋಗಬೇಕು? ಇನ್ನೊಂದು ಗುಡಿಸ್ಲಿಕ್ಕೆ ಹೋದ್ರೆ ಅವರಿಗೆ ಜಾಗ ಸಾಕಾಗೋದಿಲ್ಲ, ಇವರೆಲ್ಲಿ ಹೋಗಬೇಕು? ಬೇಡ. ಸಿಟ್ಟಾಗಿ ಅವನನ್ನು ಕೆಲಸದಿಂದ ತೆಗೆದುಹಾಕಿದ್ದಂತೆ. ಇನ್ನೊಬ್ಬನಿಗೆ ಹೇಳಿದ್ದು, ಆಯಿತು ಅಂತ ಅವನು ಬೆಂಕಿ ಹಚ್ಚಿದ್ದಂತೆ. ನಡೆದ ಘಟನೆ ಇದು, ಪೇಪರಲ್ಲಿ ವರದಿಯಾಗಿ. ಬೆಂಕಿ ಹಚ್ಚಿದ, ಗಾಳಿ ಬೀಸಿ ಇನ್ನೊಂದು ಗುಡಿಸಲಿಗೆ ಹತ್ತಿತ್ತು. ಮತ್ತೆ ಗಾಡಿಯಿಂದ ಇನ್ನೊಂದು ಗುಡಿಸಲು, ಸಾಲಕ್ಕೆ ಗುಡಿಸಲಿಕ್ಕೆ ಬೇಕು. ಎಲ್ಲರೂ ಬೀದಿ ಪಾಲಾದರು. ಸೀದಾ ಅರಮನೆಗೆ ಹೋದರು. ರಾಜನ ಮುಂದೆ ದೂರು ಕೊಟ್ಟರು, ಇವತ್ತು ಮಹಾರಾಣಿಯರಿಗೆ ಚಳಿ ಹಿಡಿತು, ಮಾಘ ಸ್ನಾನ ಮಾಡಿ ನಮ್ಮ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದಾರೆ, ಮೈ ಬಿಸಿ ಮಾಡ್ಕೊಳ್ಳಿಕ್ಕೆ. ರಾಜ ಅವ್ರನ್ನೆಲ್ಲ ಕೂಡಿಸಿದ. ಕುರ್ಚಿ ತೊಗೊಂಡು ಬಂದು ಹೊರಗಡೆ ಹಾಕಿ ಕೂತ್ಕೊಂಡಂತೆ. ಸ್ನಾನ ಮುಗಿಸಿ ಮೈ ಬೆಚ್ಚಗೆ ಮಾಡಿಕೊಂಡು ರಾಣಿ ಬಂದು, ರಾಜ ಕೈ ಅಡ್ಡ ಹಿಡಿದು, ನಿನಗೆ ಒಳಗೆ ಅವಕಾಶ ಇಲ್ಲ. ಏನು ಹೇಳ್ತಾ ಇದ್ದೆ? ನೀನು ರಾಣಿ ಆಗಿರ್ಬೋದು, ನಿನಗೆ ಅವಕಾಶ ಇಲ್ಲ. ಇಷ್ಟು ಜನರನ್ನ ಬೀದಿ ಪಾಲು ಮಾಡಿದ್ದಿ. ನಿನ್ನ ಒಡವೆಗಳು, ನಿನ್ನ ವಸ್ತ್ರ, ನಿನಗಾಗಿ ಮಾಡಿಕೊಂಡ ಸಂಪತ್ತು ಎಲ್ಲ ಕೊಡು ಅವರಿಗೆ, ಆವಾಗ ಒಳಗೆ ಅವಕಾಶ. ಇಲ್ಲದಿದ್ದರೆ ನೀನು ಅವ್ರ ಜೊತೆ ಗುಡಿಸಲಿಕ್ಕೆ ಹೋಗೋದು. ಇದೆಲ್ಲ ನಮ್ಮ ತೋರ್ ಮನೆಯದ್ದು ಇಲ್ಲಂತೆ, ಅದೆಲ್ಲ ಲೆಕ್ಕಕ್ಕಿಲ್ಲ. ಅಷ್ಟು ಜನರನ್ನ ಬೀದಿ ಪಾಲು ಮಾಡಿದ್ವಿ. ಒಳಗೆ ಬರಬೇಕಾದ್ರೆ ಕೊಟ್ಟು, ಆಮೇಲೆ ಎಲ್ಲ ಸಂಪತ್ತು ಅವರಿಗೆ ಕೊಟ್ಟು, ಆಮೇಲೆ ಒಳಗೆ ಸೇರಿಕೊಂಡು. ಹಾಗೆ ಜಡಭರ್ತರು ಸ್ವಲ್ಪ ನಡೆಯೋದು ನಿಧಾನ ಆಯಿತು. ಅವನು ರಘುಗಣ ಮಾತಾಡಿದ್ದೆ, ಬೇಗ ಬೇಗ ನಡಿ, ಇಲ್ಲದೇ ಇದ್ದರೆ ಯಮಲೋಕಕ್ಕೆ ಕಳಿಸ್ತೇನೆ. ಏನು ಒಂದು ಮಗು ಸ್ಕೂಲಿಗೆ ತಡವಾಗಿ ಬಂತು ಅಂತ ಬೆತ್ತ ತೊಗೊಂಡು ಹೊಡೆದು ಬಿಟ್ಟರೆ ಹೇಗೆ? ಮಗು ಏನಾಯಿತು, ಯಾಕೆ ದಾರಿಯಲ್ಲಿ ಎಡವಿದೆಯಾ, ಬಿದ್ದೀಯಾ, ಕಾಲು ನೋವಾಯ್ತಾ ಅಂತ ಪ್ರೀತಿಯಿಂದ ಕೇಳಿದರೆ ಹೇಳ್ತದೆ. ತಡ ಮಾಡಿದ್ದೆ ನಿನಗೆ ಹೊಡಿತೇನೆ ಅಂತ ಹೊಡೆದ್ರೆ
ಇದು ಜಡಭರತರ ಉಪದೇಶ. ಮೈತ್ರಿಯಸ್ತು ಸರ್ವತ್ರ ನಮೋ ದ್ವಿಜೇಭ್ಯ. ಎಲ್ಲರಲ್ಲೂ ನನಗೆ ಮೈತ್ರಿ ಬರಲಿ, ಸ್ನೇಹ ಉಂಟಾಗಲಿ. ಯಾರ ಮನಸ್ಸಿಗೂ ನಾನು ನೋವು ಮಾಡಬಾರದು. ನನ್ನ ಮನಸ್ಸಿಗೆ ನೋವಾದರೆ ಹೇಗಾಗ್ತದೆ? ಇಂಥ ವ್ಯಕ್ತಿ ಜಡಭರತರು. ಅವರ ಸಮಾಗಮದಿಂದ ರಹುಗಣ ಬದಲಾಗಿಬಿಟ್ಟಂತೆ. 6ನೇ ಸ್ಕಂಧದಲ್ಲಿ ಅಜಾಮಿಳನ ಕಥೆ. ಅದರಿಂದ ಅಜಾಮಿಳ ಮಾಡಿದ ಸಾಧನೆ ಏನು? ಹರಿನಾಮ ಕೀರ್ತನೆ. ಎಷ್ಟು ದೊಡ್ಡ ಪಾಪ ಮಾಡಿದ್ದ. ನಾರಾಯಣ ಅಂತ ನಾಮಕೀರ್ತನೆ ಮಾಡಿದ ಉದ್ಧಾರ. ಹೀಗೆ ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಕೃಷ್ಣ ನಾಮ ಕೀರ್ತನೆ ಮಾಡ್ತಾ ಇದ್ದರೆ ಎಲ್ಲ ಪಾಪ ಪರಿಹಾರ ಆಗ್ತದೆ. ಈ ಸಾಧನೆ ಮಾಡಿಕೊಂಡವರು ನಾವು. 7ನೇ ಸ್ಕಂಧದಲ್ಲಿ ಪ್ರಹ್ಲಾದರಾಜರ ಒಂದು ನಂಬಿಕೆ. ಎಲ್ಲರೂ ಎದುರು ಬಿದ್ದಿದ್ದಾರೆ. ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದಾನೆ ಹಿರಣ್ಯಕಶಿಪು. ದೇವರನ್ನು ತೋರಿಸು, ಇಲ್ಲದಿದ್ದರೆ ನಿನ್ನ ತಲೆ ಕಡಿತೇನೆ ಅಂತ. ಖಡ್ಗ ಹಿಡ್ಕೊಂಡು ದೇವರನ್ನು ತೋರಿಸು ಅಂತಂದಾಗ ಯಾರಾದರೂ ಸ್ವಲ್ಪ ಗಡಿಬಿಡಿಯಾಗಿ ಇಲ್ಲ ಬಿಡು ಮಾರಾಯ ಅಂದ್ಬಿಡ್ತಾರೆ. ಆದರೆ ಪ್ರಹ್ಲಾದ ಸಾಧ್ಯನೇ ಇಲ್ಲ, ಇದ್ದೇ ಇದ್ದಾನೆ ದೇವರು. ಈಗ ಬರಬೇಕು ಕಂಬದಿಂದ ಹೊರಗೆ, ಇಲ್ಲದಿದ್ದರೆ ನಿನ್ನ ತಲೆ ಕಡಿತೇನೆ, ಬಂದೇ ಬರ್ತಾನೆ ಅಂತ ವಿಶ್ವಾಸ. ಇಂಥ ವಿಶ್ವಾಸ ಅದು ಇದೆಲ್ಲ ಸಾಧನೆಗಳಲ್ಲಿ ಸೇರಿತು. ಪರೀಕ್ಷಿತ ರಾಜನ ಶ್ರವಣ, ಚತುರ್ಮುಖ ಬ್ರಹ್ಮದೇವರು ಹೇಳಿದಂಥ ತ್ರಿಕರಣ ಶುದ್ಧಿ, ದೇವಹೂತಿಗಿದ್ದಂಥ ತತ್ವಜ್ಞಾನದ ಕಳಕಳಿ, ಧ್ರುವರಾಜ ಮಾಡಿದ ಜಪ, ವಾಸುದೇವ ಮಂತ್ರ ಜಪ, ಆಮೇಲೆ ರಹುಗಣ ಮಾಡಿದಂಥ ಮಹಾತ್ಮರ ಸಂಘ, ಅಜಾಮಿಳನ ನಾಮ ಸಂಕೀರ್ತನೆ, ಅವನು ಮಾಡಿದ ನಾಮ ಸಂಕೀರ್ತನೆ, ಪ್ರಹ್ಲಾದ ಇಟ್ಟಂಥ ವಿಶ್ವಾಸ ದೇವರ ಮೇಲೆ. 8ನೇ ಸ್ಕಂದದ ಸಾಧನೆ ಅಂದರೆ ಗಜೇಂದ್ರ ಮಾಡಿದ ಸಾಧನೆ. ಆಪತ್ತು ಬಂದಾಗ ದೇವರು ರಕ್ಷಣೆ ಮಾಡ್ತಾನೆ ಅಂತ ನಂಬಿ ಆ ಪರಮಾತ್ಮನನ್ನು ಕೂಗಿ ಕರೆದದ್ದು. ಅದು ಮರಿಬಾರ್ದು. ಆಪತ್ತು ಬಂದಾಗ ಸಾಧಾರಣ ಮರ್ತೋಗ್ತದೆ, ಮರಿಬಾರ್ದು, ದೇವರನ್ನು ಮರಿಬಾರ್ದು. ಅದಕ್ಕೆ ನಿರಂತರ ಸಂತತಂ ಚಿಂತೆಯೇನಂತ ಅನ್ನುತ್ತಾ ಭಗವಂತನ ಧ್ಯಾನ ಮಾಡ್ತಾ ಇರಬೇಕು. ಆ ಸಾಧನೆ ಹೇಳ್ತದೆ. 9ನೇ ಸ್ಕಂಧದಲ್ಲಿ ಈಗಾಗಲೇ ನಿನ್ನೆ ಹೇಳಿದಂತೆ ಅನೇಕ ರಾಜರ್ಷಿಗಳು ಮಾಡಿದ ಸಾಧನೆಗಳು. ಹರಿಶ್ಚಂದ್ರಂದು ರಾಮದೇವರ ಕಥೆ ಬರ್ತದೆ. ರಾಮದೇವರು ಮಾಡಿದ, ರಾಮನು ರಾಜನಾಗೇ ಹುಟ್ಟಿದ ಸೂರ್ಯವಂಶದಲ್ಲಿ. ಏನು ಸಾಧನೆ ತೋರಿಸಿದ ರಾಮ? ಪಿತೃವಾಕ್ಯ ಪರಿಪಾಲನೆ, ತ್ಯಾಗ. ರಾಮ ತೋರಿಸಿದ ಆದರ್ಶ ಅಂದರೆ ತ್ಯಾಗ. 14 ವರ್ಷ ಕಾಡಿಗೆ ಹೋಗಬೇಕು ಅಂತ ದಶರಥ ಏನೋ ಬಾಯಿ ಬಿಟ್ಟು ಹೇಳಿಲ್ಲ, ಕೈಕೇಯಿ ಹೇಳಿದ್ದು, ನಾನು ನಿಮ್ಮಪ್ಪನ ಹತ್ರ ವರ ಕೇಳಿದ್ದೇನೆ ಅಂತ. ಅಷ್ಟಕ್ಕೆ ಹೊರಟು. ಅಷ್ಟಕ್ಕೆ ರಾಮ ಲಕ್ಷ್ಮಣ ಮಾಡಿದ ತ್ಯಾಗ ಇಂಥ. ರಾಮ ಕಾಡಿಗೆ ಹೋಗಬೇಕು ಅಂತ ಕೈಕೇಯಿ ಕೇಳಿದ್ದು, ಲಕ್ಷ್ಮಣ ತಾನು ಹೊರಟ. ಯಾಕೆಂದರೆ 14 ವರ್ಷ ಒಬ್ಬ ಹೇಗಿರಬೇಕು ರಾಮ ಕಾಡಿನ? ಬೋರ್ ಹೊಡೆಯೋದು. ಏನಾದರೂ ಒಬ್ಬ ಜೊತೆಗೊಬ್ಬರು ಬೇಕು, ಮಾತಾಡಲಿಕ್ಕಾದರೂ ಬೇಕು, ಏನಾದರೂ ಪ್ರಸಂಗಗಳು ಬರಲಿ ಅಂತ ಹೇಳಿ ತಾನು ಆ ಸಣ್ಣ ವಯಸ್ಸಿನವನು ವಿವೇಚನೆ ಮಾಡಿ ತಾಯಿ ಹತ್ತಿರ ಕೇಳಿ ಅನುಮತಿ ಕೇಳಿ ಲಕ್ಷ್ಮಣ ಹೊರಟ. ಎಂಥ ತ್ಯಾಗ ಲಕ್ಷ್ಮಣನ. ರಾಮ ಕೈಕೇಯಿ ಹೇಳಿದ ಅಂತ ಹೋಗಬೇಕಾಯಿತು. ಲಕ್ಷ್ಮಣನಿಗೆ ಏನೂ ನಿರ್ಬಂಧ ಇದ್ದಿಲ್ಲ, ತಾನಾಗಿ ತಾನು ಸ್ವಂತ ಇಚ್ಛೆಯಿಂದ. ಸುಮಿತ್ರೆಯನ್ನು ಕೇಳಿದ ಹೋಗಿ, ಅಲ್ಲಿ ಸಂಕೋಚಪಟ್ಟು ಕೇಳಿದಂತೆ ಎಲ್ಲಿ ಬೈತಾಳೋ ಅಂತ. ನಿನಗೆ ನೀನ್ಯಾಕೆ ಹೋಗ್ತಿತ್ತು ಬೈದರೆ? ಕೇಳಿದರೆ ಸುಮಿತ್ರೆ ಹೇಳ್ತಾಳೆ, ನೀನಾಗಿ ಬಂದು ಕೇಳಿ ದೊಡ್ಡವನಾಗಿ, ಇಲ್ಲಿದ್ರೆ ನಾನೇ ಕಳಿಸೋನಿದ್ದೆ, ನಾನೇ ಕಳಿಸ್ಬೇಕಾಗಿತ್ತು. ನೀನಾಗಿ ಕೇಳಿ ದೊಡ್ಡವನಾದಿ, ಮೊದಲು ಹೋಗು. ನಿನ್ನನ್ನು ಹಡೆದದ್ದೇ ರಾಮನ ಸೇವೆಗೆ ಎಂದು. ಸೃಷ್ಟಸ್ತೋನ್ ವನವಾಸಾಯ, ನಿನ್ನನ್ನು ಹಡೆದದ್ದು ಇಲ್ಲಿರಲಿಕ್ಕೆಲ್ಲ, ವನವಾಸಕ್ಕೆ, ರಾಮನ ಸೇವೆಗೆ ಮೊದಲು ಹೋಗು. ಆಯ್ತು, ಅವರಿಬ್ಬರು ಕಾಡಿಗೆ ಹೋಗಿ. ರಾಜ ಯಾರಾಗಬೇಕು? ಭರತ. ಅವನ ತ್ಯಾಗ ಎಂತ ಅನಿವಾರ್ಯ ಆಯಿತು. ಯಾರಿಲ್ಲ, ನೀನೇ ಕೂತ್ಕೋ. ನಿನ್ನ ತಾಯಿ ಹೇಳಿದ್ದಾಳೆ, ಏನು ಮಾಡಿದರೂ ನಾನು ಸಿಂಹಾಸನದಲ್ಲಿ ಕೂಡೋದು. ಯಾರು ಕೂಡಬೇಕು ಅವರು ಕೂಡಬೇಕು. ರಾಮ ಕೂಡಬೇಕಾದಂಥ ಸಿಂಹಾಸನದಲ್ಲಿ ನಾನು ಕೂತರೆ ನಂದೇನು ಯೋಗ್ಯತೆ? ರಾಮನ ಪಾದುಕೆ ಇಡ್ತೀನಿ, ನಾನು ಹೊರಗಡೆ ಇದ್ದು ರಾಜ್ಯ ಪರಿಪಾಲನೆ ಮಾಡ್ತೇನೆ. ಎಂಥ ತ್ಯಾಗ! ಈ ತ್ಯಾಗದ ಆದರ್ಶ ಇದು 9ನೇ ಸ್ಕಂಧ. ಹೀಗೆ ಒಂದೊಂದು ರಾಜರು ಒಂದೊಂದು ಧರ್ಮವನ್ನು ಎತ್ತಿ ಹಿಡಿದಿದ್ದಾರೆ. ಅವರು ಮಾಡಿದ ಸಾಧನೆಗಳಂಥ. ಅದರಿಂದ ಇವತ್ತು ರಾಮ ಲಕ್ಷ್ಮಣ ಅಂತ ಹೆಸರಿಟ್ಕೊಳ್ತಾರೆ, ಸುಮಿತ್ರ ಅಂತ ಹೆಸರಿಟ್ಕೊಳ್ತಾರೆ, ಕೈಕೇಯಿ ಅಂತ ಹೆಸರಿಟ್ಕೊಂಡದ್ದು ನೋಡಿಲ್ಲ ನಾನು. ಯಾವುದೋ ಒಂದು ಹೆಣ್ಮಗು ಹುಟ್ಟಿತು ಅಂತ ಹೇಳಿ ಕೈಕೇಯಿ ಅಂತ ಹೆಸರಿಟ್ಟದ್ದು ನೋಡಿಲ್ಲ. ಯಾಕೆಂದರೆ ಭಾಳ ಅಪಕೀರ್ತಿ ಕಟ್ಕೊಂಡವಳು. ರಾಮನನ್ನು ಕಾಡಿಗೆ ಕಳಿಸಿ ಯಾರಾದರೂ ಇಟ್ಕೊಳ್ತಾರೆ. ದುರ್ಯೋಧನ ರಾವ್ ಅಂತ ಯಾರಾದರೂ ಹೆಸರಿಟ್ಕೊಳ್ತಾರೆ. ದುರ್ಯೋಧನ, ದುಶ್ಯಾಸನ ಅಂತ ಹೆಸರಿಟ್ಟುಕೊಳ್ಳೋದು. ಎಂಥ ಹೆಸರು ಮಾಡಿದವರು ಇವರೆಲ್ಲ, ಹೆಸರು ಮಾಡಿದ ವ್ಯಕ್ತಿಗಳು ಅಂತಾರೆ. 10ನೇ ಸ್ಕಂಧದಲ್ಲಿ
ಕೃಷ್ಣನ ಕಥೆ. ಕೃಷ್ಣ ಆ ಗೋಪಿಕಾ ಸ್ತ್ರೀಯರ ಜೊತೆಗೆ ಅವರ ಮಟ್ಟ ಏನು, ಕೃಷ್ಣನ ಮಟ್ಟ ಏನು, ಅವರ ಜೊತೆಗೆ ವಿಹಾರ ಮಾಡಿ, ಆ ದನಕಾಯುವ ಹುಡುಗರ ಜೊತೆಗೆ ಆಟ ಆಡಿ, ಅವರು ತಂದ ಬುತ್ತಿಯನ್ನು ತಾನು ತಿಂದು, ಅವರ ಹೆಗಲೇರಿ ಅವರನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಆಟ ಆಡಿ, ದನಕರುಗಳನ್ನು ಸಾಕೋದೇನು. ಮಳೆ ಬಂತು, ಕಾದನ ಹರಿವತ್ಸವ ಕಾದನ. ಒಂದು 2 ಹನಿ ಮಳೆ ಬಂದರೆ ತಾನು ಹೊತ್ಕೊಂಡ ಶಲ್ಯ ತೆಗೆದು ಕರುಗಳ ಮೈ ಒರೆಸ್ತಾ ಇದ್ದಂತೆ ಕೃಷ್ಣ. ಕರುಗಳ ಮೈ ಒರೆಸ್ತಾ ಇದ್ದಂತೆ, ತಿನ್ನು ತಿನ್ನು ಅಂತ ಮಾತಾಡಿ ಹುರಿತನಿಸ್ತಾ ಇದ್ದಂತೆ ಆ ಕರುಗಳಿಗೆ. ಇಂಥ ವಾತ್ಸಲ್ಯ ಅಂತ ಅದನ್ನೆಲ್ಲ ಚಿತ್ರಣ ಮಾಡಿದ್ದಾರೆ. ರುಕ್ಮಿಣಿ ಕಲ್ಯಾಣ ಹೇಳಿದ್ದೇನೆ. ಅದರಂತೆ ಸತ್ಯಭಾಮ, ಲಕ್ಷಣ, ಜಾಂಬವತಿ ಅನೇಕರು ನರಕಾಸುರನ ವಧೆ ಮಾಡಿ 16,100 ಜನರನ್ನ ನರಕಾಸುರ ಬಂಧನದಲ್ಲಿ ಇಟ್ಟಿದ್ದ. ನರಕಾಸುರನ ವಧೆ ಮಾಡಿ ಅಷ್ಟು ಜನರನ್ನು ಕೃಷ್ಣ ಮದುವೆ ಮಾಡಿ, ಅವನೇನು ಸ್ತ್ರೀ ಚಾಪಲ್ಯದಿಂದ ಮದುವೆ ಮಾಡಿಕೊಂಡಿದ್ದಲ್ಲ. ನರಕಾಸುರ ಮಹಾಕಂಟಕ ಆಗಿದ್ದ. 16,100 ಜನ ಹೆಣ್ಣು ಮಕ್ಕಳನ್ನು ಕೂಡಿ ಹಾಕಿದ್ದು. ಅಷ್ಟು ಜನರ ಶೀಲಭಂಗ ಮಾಡುವವನಿದ್ದ. ಆಗಿಲ್ಲ ಪುಣ್ಯಕ್ಕೆ. ಅಷ್ಟರಲ್ಲೇ ಗೊತ್ತಾಯಿತು, ಕೃಷ್ಣ ಹೋದ, ನರಕಾಸುರನ ವಧೆ ಮಾಡಿದ. ಆ 16,100 ಜನ ಹೆಣ್ಣು ಮಕ್ಕಳು ಕೇಳಿದ್ರು, ನಮ್ಮ ಗತಿ ಏನು ಮುಂದೆ ಅಂತ. ನಾವೇನು ಮಾಡಬೇಕು? ಮದುವೆ ಮಾಡಿಕೊಂಡು ಸುಖವಾಗಿರಿ. ಯಾರು ಮಾಡ್ಕೊಳ್ತಾರೆ? ಇಷ್ಟು ದಿವಸ ನಾವು ನರಕಾಸುರನ ಬಂಧನದಲ್ಲಿದ್ದವರು. ಎಲ್ಲರೂ ಅನುಮಾನ ಪಡ್ತಾರೆ, ಯಾರು ಮಾಡ್ಕೊಳ್ತಾರೆ? ಸೀತೆ ಒಂದು 2 ತಿಂಗಳು ಲಂಕಾಪಟ್ಟಣದಲ್ಲಿದ್ದರು. ಎಷ್ಟು ಅಪವಾದ ಹಾಕಿದರು ಸೀತೆ ಮೇಲೆ. ಅದಕ್ಕೆ ರಾಮದೇವರು ಸೀತೆಯನ್ನು ಗಾಡಿ ಕಳಿಸುವಷ್ಟು ಪ್ರಸಂಗ ಬಂತು. ಇನ್ನು ಈ ಮದುವೆ ಆಗದ ಹದಿಹರೆಯದ ಹೆಣ್ಣು ಮಕ್ಕಳು ನರಕಾಸುರನ ಬಂಧನದಲ್ಲಿದ್ದಾರೆ. ನರಕಾಸುರ ಸತ್ತ, ಕೃಷ್ಣ ಅವರನ್ನು ಬಿಡುಗಡೆ ಮಾಡಿದ. ಅವರೇನು ಮಾಡಬೇಕು? ಅವರೆಲ್ಲ ಕೇಳಿದ್ರು, ನಮ್ಮ ಗತಿ ಏನೀಗ? ಯಾರು ಮದುವೆ ಮಾಡ್ಕೊಳ್ತಾರೆ? ಕೃಷ್ಣ ಹೇಳಿದ, ಹೌದು, ದೊಡ್ಡ ಸಮಸ್ಯೆ ಆಗ್ತದೆ. ಮದುವೆಯಿಂದೇ ಉಳಿಯುವ ಪ್ರಸಂಗ ಬರ್ತದೆ. ನಿಮ್ಮನ್ನೆಲ್ಲರನ್ನು ನಾನೇ ಮದುವೆ ಮಾಡ್ಕೋತೀನಿ. ನಿನಗೆ ಜನ ಆಡ್ಕೊಳ್ಳೋದಿಲ್ವ ಅಂದರೆ ಈಗೇನು ಬಿಟ್ಟಿದ್ದಾರೆ ಅಂತ. ಈಗೆಲ್ಲ ಚೋರ ಅಂದಿದ್ದಾರೆ, ಜಾರ ಅಂದಿದ್ದಾರೆ. ಗೋಪಿ ಜನ ಜಾರ, ಚೋರ ಎಲ್ಲ ಅಪಕೀರ್ತಿ ಕಟ್ಟಿದ್ದಾರೆ. ನನಗೆ ಅದು ಅಭ್ಯಾಸ ಆಗಿದೆ. ಕೆಲವರಿಗೆ ಬೈಸ್ಕೊಂಡು ಅಭ್ಯಾಸ ಆದರೆ ಯಾವತ್ತೂ ಯಾರು ಬೈದೇ ಇದ್ರೆ ಅವತ್ತು ಊಟ ಸೇರಿಲ್ಲ. ಯಾರು ಬೈಲೇ ಇಲ್ವಲ್ಲ ಇವತ್ತು. ದಿನ ಬೈಸ್ಕೊಂಡವ್ರಿಗೆ ಬಹಳ ಸುಲಭ ಅದು. ಹಾಗೆ ಎಲ್ಲರೂ ಅಂದಿದ್ದಾರೆ ನನ್ನ ಚೋರ ಜಾರ ಅಂತ. ಇದಕ್ಕಲ್ಲಿ ನೀವಂತೂ ಮದುವೆ ಇದ್ದೇ ಉಳಿಯೋದು ಬೇಡ. ಕೃಷ್ಣ ಆದರ್ಶ. ಮದುವೆ ಇದ್ದ ಇಷ್ಟು ಜನ ಉಳಿದ್ರೆ ಹೇಗೆ? ಅದರಿಂದ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಅಷ್ಟು ಜನ ಮದುವೆ ಮಾಡಿಕೊಂಡು ಎಲ್ಲರಲ್ಲಿಯೂ ಕೂಡ 10 ಗಂಡು 1 ಹೆಣ್ಣು ಅಷ್ಟು ಕರಾರುವಾಕ್ಕಾಗಿ ಮಕ್ಕಳನ್ನು ಪಡೆದಿದ್ದ. ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡದ್ದು ಹಾಗೆ. ಇಲ್ಲದಿದ್ದರೆ ಆ ರುಕ್ಮಿಣಿಯನ್ನು ಶಿಶುಪಾಲನೆಗೆ ಕಟ್ಟಿಬಿಡ್ತಿದ್ದರು. ರುಕ್ಮಿಣಿ ಪತ್ರ ಬರೆದು ಅಂತ ಹೋಗಿ ರುಕ್ಮಿಣಿಯನ್ನು ತಂದು ಮದುವೆ ಮಾಡಿಕೊಂಡ. ಇಷ್ಟು ಭಾರಿ ಆದರ್ಶದ ಕೆಲಸ ಮಾಡಿ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿಸಿದ್ದು ದೊಡ್ಡ ಕೆಲಸ ಅಂದರೆ ಅದು. ಕೃಷ್ಣ ಅಂತದ ಕೂಡ ಎಲ್ಲರೂ ಹೇಳೋದು ಬರೀ ರಾಸ ಕ್ರೀಡೆ ಮಾಡಿದ, ಕೊಡಲೋದಿದ್ದ, ಗೋಪಿಕಾ ಸ್ತ್ರೀಯರ ಜೊತೆಗೆ ರಾಸ ಕ್ರೀಡೆ ಅಂತ. ಎಂಥ ಕೆಲಸ ಮಾಡಿದ. ಕಂಸನ ವಧೆ ಮಾಡಿದ. ಇದ್ದ ದೊಡ್ಡ ಬಿಡುಗು. ಕಂಸನ ವಧೆ ಮಾಡಿದ. ಜರಾಸಂಧನ ವಧೆ ಮಾಡಿಸಿದ ಭೀಮನ ಕೈಯಲ್ಲಿ. ಅವನ ಪರಿಚಾರಕರು, ಅವನ ಜೊತೆಗಿದ್ದಂಥ ಎಲ್ಲ ರಾಜರನ್ನು ಸಂಹಾರ ಮಾಡಿದ. ಪಾಂಡವರಿಗೆ ರಾಜ್ಯ ಒಪ್ಪಿಸಬೇಕು. ಇಡೀ ಭೂಮಂಡಲವನ್ನು ಪಾಂಡವರಿಗೆ ಒಪ್ಪಿಸಬೇಕು. ಇದು ಅವನ ಮೊದಲ ಆಲೋಚನೆ ಕೃಷ್ಣನ. ಅದಕ್ಕೋಸ್ಕರ ಮಹಾಭಾರತ ಯುದ್ಧ ಮಾಡಿಸಿದ. ಮಹಾಭಾರತ ಯುದ್ಧ ಮಾಡಿಸಿ ತಾನು ಸಾರಥ್ಯ ಮಾಡಿ ಅಂತೂ ಪಾಂಡವರಿಗೆ ಜಯ ಬರೋ ಹಾಗೆ ಮಾಡಿ ಧರ್ಮರಾಜನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಅದೊಂದು ಟೀಮ್. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ 5 ಮಂದಿಯ ಟೀಮಿಗೆ ಇಡೀ ಭೂಮಂಡಲ ಒಪ್ಪಿಸಿದರು. ಅದರಿಂದ ಧರ್ಮ ಉಳಿದದ್ದು. ದ್ವಾಪರ ಯುಗದಲ್ಲಿ ಧರ್ಮ ಉಳಿದದ್ದು ಅದನ್ನು. ಅದೇ ಗಾಳಿ ಇವತ್ತಿಗೂ ಬೀಸ್ತಾ ಇದೆ. ಆಗ ಧರ್ಮರಾಜನನ್ನು ಕೃಷ್ಣ ದುರಾಲೋಚನೆ ಮಾಡಿ ಕೂಡಿಸಿದ್ನಲ್ಲ, ಆ ಪ್ರಭಾವ ಇವತ್ತು ಕಲಿಯುಗದಲ್ಲಿಯೂ ಧರ್ಮ ಉಳಿದಿದೆ ಅಂತಂದರೆ ಆ ಕೃಷ್ಣ ಮಾಡಿದ ಕೆಲಸ. ಅದಕ್ಕೆ ಹೇಳಿದ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಾನು ಅವತಾರ ಮಾಡೋದು ಧರ್ಮ ಸಂಸ್ಥಾಪನೆಗೋಸ್ಕರ ಅಂತ. ಧರ್ಮ ಸಂಸ್ಥಾಪನೆ ಅಂದ್ರೇನು? ಧರ್ಮರಾಜನನ್ನು ಆ ಪಟ್ಟದಲ್ಲಿ ಕೂಡಿಸು. ಆ ಚಕ್ರವರ್ತಿ ಪದವಿ ಅಂತಾರೆ. ಚಕ್ರವರ್ತಿ ಪದವಿಯಲ್ಲಿ ಕೂಡಬೇಕಾದ್ರೆ ರಾಜಸೂಯಾಗ ಆಗುತ್ತೆ. ರಾಜಸೂಯಾಗ ಮಾಡದೇ ಇದ್ದರೆ ಚಕ್ರವರ್ತಿ ಪದವಿ ಬರಲ್ಲ. ಯಾರು ರಾಜಸೂಯಾಗ ಮಾಡ್ತಾರೋ ಅವರಿಗೆ ಮಾತ್ರ. ಆದ್ದರಿಂದ ಕೃಷ್ಣ ತಾನೇ ನೇತೃತ್ವ ವಹಿಸಿ ಪಾಂಡವರ ಕೈಯಿಂದ ರಾಜಸೂಯಾಗ ಮಾಡಿಸಿ ಯುದ್ಧ ನಡೆಸಿ ಅವ್ರನ್ನೆಲ್ಲ ನಾಶಪಡಿಸಿ ಯುಧಿಷ್ಠಿರನನ್ನು ಕೂಡಿಸಿ. ಇಂಥ ಕೆಲಸ ಇಲ್ಲದೆ ಇದ್ದರೆ ದುರ್ಯೋಧನ ಮುಂದುವರೆದರೆ ಏನಾಗ್ತಿತ್ತು? ದುರ್ಯೋಧನನೇ ರಾಜನಾಗಿ ಹುಟ್ಟಿದ್ರೆ
ಅವನ ಪರಸ್ಪರವರೇ ಬಂದಿದ್ದರೆ ಈ ಕಲಿಯುಗದ ಬಗ್ಗೆ ವಿಷ್ಣು ಧರ್ಮ ಉಳಿತು. ಇದೆಲ್ಲ ಆ ದ್ವಾಪರ ಯುಗದ ಧರ್ಮವೇ ನಡ್ಕೊಂಡು ಇದು ಕೃಷ್ಣ ಮಾಡಿದ ದೊಡ್ಡ ಕಾರ್ಯ. ಇದನ್ನೇ ಧರ್ಮ ಸಂಸ್ಥಾಪನಾರ್ಥಾಯ ಅನ್ನೋದು. ಧರ್ಮ ಸಂಸ್ಥಾಪನೆ ಮಾಡೋದು ಅಂದರೆ ಧಾರ್ಮಿಕರನ್ನು ಆ ಪಟ್ಟದಲ್ಲಿ ಕೂಡಿಸ್ಬೇಕು, ಅದು ಮಾಡಬೇಕು. ಇನ್ನೊಂದು ಶ್ರೀಕೃಷ್ಣನ ಬಹಳ ರೋಚಕವಾದ ಚರಿತ್ರೆ ಅಂತಂದರೆ, ಕುಚೇಲನಿಗೆ ಅನುಗ್ರಹ ಮಾಡಿ. ಕುಚೇಲ ಎಂದು ಕೃಷ್ಣ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ತ್ವಂ ಕುಚೇಲ ಮುನಿಮೀಶ ಕುಚೇಲಾದ್ಯರ್ಪಣೇನ ಕೃತವಾನ ಕುಚೇಲಂ ಶೋಭವತ್ತದಪಿ ಚಾರು ಕುಚೇಲಾಲಂಕೃತಸ್ತದಿದಮದ್ಭುತಮಾಸೀತ್. ಕುಚೇಲ ಅಂದರೆ ಅದು ಹೆಸರು ಬಹುಶಃ ಅವರ ಅಪ್ಪ ಅಮ್ಮ ಇಟ್ಟಿರ್ಲಿಕ್ಕೆ. ಕುಚೇಲ ಅಂದರೆ ಕೆಟ್ಟ ಬಟ್ಟೆಯವನು ಅಂತ ಅರ್ಥ. ಹೂ ಅಂದರೆ ಕೆಟ್ಟದು, ಚೇಲ ಅಂದರೆ ಬಟ್ಟೆ, ಅದು ಚಿಂದಿ ಬಟ್ಟೆಗೆ ಚೇಲ ಅಂತ. ಕುಚೇಲ ಅಂತಂದರೆ ಹರಕು ಬಟ್ಟೆಯನ್ನು ಉಟ್ಕೊಂಡವನು ಅಂತ ಅರ್ಥ. ಯಾರಾದರೂ ಹುಟ್ಟುವಾಗ ಹೆಸರಿರ್ತಾರೆ. ಸುಧಾಮ ಅಂತ ಅವನ ಹೆಸರು, ಸುಧಾಮ. ಅದು ಹೋಗಿ ಕುಚೇಲ ಯಾಕೆಂದರೆ ಅವನ ಬಟ್ಟೆ ಹಾಗಿತ್ತು. ಯಾವತ್ತೋ ವಿದ್ಯುತ್ ಪಾಸ್ ಮಾಡಿದಾಗ ಅವನು ಕೃಷ್ಣನ ಕ್ಲಾಸ್ಮೇಟ್ ಕುಚೇಲ. ಕೃಷ್ಣ ಮತ್ತು ಕುಚೇಲ ಸಾಂದೀಪನಾಚಾರ್ಯ ಗುರುಕುಲದಲ್ಲಿ ಒಟ್ಟಿಗೆ ಓದ್ದವರು. ಅವನಿಗೆ ಆವಾಗ ಒಂದು ಶಾಲ್ ಕೊಟ್ಟಿದ್ರು, ಕಾನ್ವೊಕೇಶನಲ್ಲಿ ಒಂದು ಶಾಲ್ ಹೊಲಿಸ್ತಾರೆ, ವಿಜಯರಿ ಶಾಲ್. ಅದು ಬಿಟ್ಟರೆ ಬೇರೆ ಬಟ್ಟೆ ಇಲ್ಲ ಅವನ ಹತ್ರ. ಅದು ಹರಿದು ಹೋಗಿದೆ. ಅದನ್ನೆಲ್ಲ ತೂತು ಕಾಣದೇ ಇದ್ದ ಹಾಗೆ ಅಡ್ಜಸ್ಟ್ ಮಾಡಿ ಆ ಜರಿ ಅಂಚು ಮಾತ್ರ ಕಾಣೋ ಹಾಗೆ ಒಂದೇ ಸೈಡ್ನಲ್ಲಿ ಹೊತ್ಕೊಳ್ತಿದ್ದಂತೆ. ಮೈತುಂಬ ಹೊತ್ಕೊಂಡವನಲ್ಲ, ಎಷ್ಟು ಚಳಿ ಇದ್ದರೂ ಕೂಡ ಆ ಶಾಲನ್ನು ಹೇಳಿದ್ರಂತೆ, ಮೈತುಂಬ ಹೊತ್ಕೊಳ್ಳೋ ಚಳಿಗಾಲ ಯಾಕೆ ಹಾಗೆ ಇದ್ದು, ಈ ಬಟ್ಟೆ ಅದ್ಭುತವಾದದ್ದು, ಈ ಶಾಲು, ಇದನ್ನು ಬಿಚ್ಚುಕೂಡುದು ಅಂತಿದ್ದು. ಅಯಂ ಪಟ ಸಮೃತ ಏವ ಶೋಭತೆ, ಅಯಂ ಪಟ ಪ್ರಾವರಿತು ನ ಶಕ್ಯತೆ. ಇದನ್ನು ಬಿಡಿಸುವಂಥದ್ದಲ್ಲ. ಯಾಕೆಂದರೆ ಅಯಂ ಪಟ ಛಿದ್ರ ಶತೈರಲಂಕೃತ, 3 ಛಿದ್ರಗಳಿದೆ ಇದರಲ್ಲಿ, ಅಷ್ಟು ತೂತು ಬಿದ್ದಿತ್ತಂತೆ. ಅಯಂ ಪಟ ಛಿದ್ರ ಶತೈರಲಂಕೃತ ಅಯಂ ಪಟ ಸೂತ್ರದರಿದ್ರತಾಂಗತಃ. ಇದನ್ನು ಬಿಡಿಸಿದರೆ ನೂಲೆಲ್ಲ ಉದುರ್ತದೆ, ಎಲ್ಲ ನೂಲು ಉದುರಬೇಕು, ಅಂಥ ಹಳೆ ಬಟ್ಟೆ. ಅದೊಂದೇ ಒಂದು ಶಾಲ. ಇಂಥ ಬಡತನ ಕುಚೇಲನು ಕೃಷ್ಣನ ಸಹಪಾಠಿ. ಆ ಒಂದು ತಪ್ಪು ಮಾಡಿದ್ದ ಕುಚೇಲ. 64 ದಿವಸ ಕೃಷ್ಣನ ಸಹಪಾಠಿ ಆಗಿದ್ದು, ಬರೀ 64 ದಿವಸ. ಯಾಕೆ ಕೃಷ್ಣ ಗುರುಕುಲದಲ್ಲಿದ್ದುದು 64 ದಿವಸ, ಅದಕ್ಕಿಂತ ಹೆಚ್ಚು ಉಳಿಲಿಲ್ಲ. 64 ಕಲೆ ಇತ್ತು ಅಂತ 64 ದಿವಸ ಇದ್ದ. ಅವಾಗ ಕುಚೇಲನೂ ಇದ್ದ. ಒಂದು ಸಲ ಕುಚೇಲನಿಗೆ ಮನೆಗೆ ಬಂದು ಪಾಠಶಾಲೆಗೆ ಹೋಗುವಾಗ ಆ ಕುಚೇಲನ ಅಮ್ಮ ಒಂದಿಷ್ಟು ಅವಲಕ್ಕಿ ಕೊಟ್ಟಿದ್ರಂತೆ. ಅದಕ್ಕೇನು ಒಂದಿಷ್ಟೆಲ್ಲ ಒಗ್ಗರಣೆಲ್ಲ ಹಾಕಿ ಕೊಟ್ಟಿದ್ದಾರೆ. ಹಸಿವಾದಾಗ ತಿನ್ನು, ಇಲ್ಲಿದ್ರೆ ಗುರುಕುಲದಲ್ಲಿ ಯಾವಾಗ ಊಟ ಹಾಕ್ತಾರೋ ಏನೋ, ಲೇಟ್ ಆಗ್ತದೆ, ಹಸಿವಾದರೆ ತಿನ್ನು ಅಂತ ಕೊಟ್ಟಿದ್ರು. ಅದು ಸ್ವಲ್ಪ ಅದನ್ನು ಒಂದು ಗಂಟಿನಲ್ಲಿ ಕಟ್ಟಿ ತಂದಿಟ್ಟುಕೊಂಡಿದ್ದಂತೆ. ಅವಲಕ್ಕಿ ಹಸಿವೆ ಆಗಿಲ್ಲ, ಕಾಲಕ್ಕೆ ಆದರೂ ಅವಲಕ್ಕಿ ತಿನ್ನಬೇಕು ಅಂತ ಆಸೆ ಉಂಟು. ತಂದದ್ದು ಸ್ವಲ್ಪ. ಗುರುಕುಲದ ತುಂಬ ಹುಡುಗರು, ಯಾರಿಗೆ ಕೊಡೋದು, ಯಾರಿಗೆ ಸ್ವಲ್ಪ ಅವಲಕ್ಕಿ ಏಕಾಂತದಲ್ಲಿ ತಿನ್ನೋಣ ಅಂತ ಪೆಟ್ಟಿಗೆ ತೆಗೆಯುವಾಗ ಯಾರಾದರೂ ಹುಡುಗರು ಬರೋದು, ಮತ್ತೆ ಬೇಗ ಹಾಕಿಬಿಡ್ತೀವಿ. ಏಕಾಂತವೇ ಸಿಗಲಿಲ್ಲ ಅವಲಕ್ಕಿ ತಿನ್ನಲಿಕ್ಕೆ. ಏಕಾಂತ ಸಿಕ್ಕಲ್ಲಿ ತಿನ್ನೋ ಹಾಗಿಲ್ಲ ಅಂಥ ಜಾಗ. ಹಾಗಾಗಿ ಅದು ಹಾಗೆಯೇ ಅವನಿಗೆ ತಿನ್ನಲಿಕ್ಕೆ ಆಗಲಿಲ್ಲ, ಮನೆಯಿಂದ ತಂದಿದ್ದ. ಒಂದು ದಿವಸ ಆಚಾರ್ಯ ಹೆಂಡತಿ, ಸಂದೀಪನ ಆಚಾರ್ಯ ಹೆಂಡತಿ ಕುಚೇಲನ್ನು ಕರೆದು ಹೇಳಿದ್ರಂತೆ, ಕುಚೇಲ ಕಟ್ಟಿಗೆ ಆಗಿ ಹೋಗಿದೆ ಗುರುಕುಲದಲ್ಲಿ, ಕಾಡಿಗೆ ಹೋಗಿ ಕಟ್ಟಿಗೆ ಆರಿಸ್ಕೊಂಡು ಬಾ ಅಂದರು. ವಿಷಯ ಆಯಿತು ಕುಚೇಲಿ. ಕಟ್ಟಿಗೆ ಹೊರೆ ಹೊತ್ತರೂ ಪರವಾಗಿಲ್ಲ, ಅವಲಕ್ಕಿ ತಿನ್ನಲಿಕ್ಕೆ ಒಳ್ಳೆ ಜಾಗ ಸಿಕ್ತು. ಅವಲಕ್ಕಿ ಗಂಟು ತೊಗೊಂಡು ಹೋಗಿ ಶಾಲಿನಲ್ಲಿ ಬೆಚ್ಚಿಟ್ಕೊಂಡು ತೊಗೊಂಡು ಹೋಗಿ ಕಾಡಿನಲ್ಲಿ ತಿಂದು ಕಟ್ಟಿಗೆ ಹೊರೆ ತೊಂದರೆ ಆಯಿತು ಅಂತ ಖುಷಿಯಿಂದ ಅವಲಕ್ಕಿ ಗಂಟು ಶಾಲಿನ ಒಳಗೆ ಇಟ್ಟುಕೊಂಡು ಯಾರಿಗೆ ಕಾಣಿಸಿದ ಹಾಗೆ ಹೊರಟ. 4 ಹೆಜ್ಜೆ ಹೋದ ಕೂಡಲೇ ಆಚಾರ್ಯ ಹೆಂಡತಿ ಮತ್ತೆ ಕರೆದ್ರಂತೆ, ಕುಚೇಲ ಕಾಡಿಗೆ ಹೋಗ್ತಿದ್ದಿ, ಒಬ್ಬನೇ ಹೋಗಬೇಡ, ಜೊತೆಗೆ ಯಾರನ್ನಾದರೂ ಜೊತೆ ಮಾಡ್ತೇನೆ ಅಂತ ಕೃಷ್ಣನ ಕಳಿಸಿದ್ರು. ಕೃಷ್ಣ ಬಂದ. ಇವನಿಗೆ ಸಂಕಟ ಶುರುವಾಯಿತು. ಏನಾದರೂ ನೆಪ ಹೇಳಿ ಉಳಿಬಾರ್ದ ಕೃಷ್ಣ, ಬಂದುಬಿಟ್ಟ. ಅವನಿಗೆ ಕೊಡಬೇಕಾಗ್ತದೆ. ಅವ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೂ ಇಲ್ಲ, ಅಷ್ಟೇ ಸ್ವಲ್ಪ ತಂದಿದ್ದಂತೆ, ಅಥವಾ ಕೊಡೋ ಮನಸ್ಸಿದ್ದಿಲ್ವೋ. ಅವನಿಗೂ ಅವಲಕ್ಕಿ ಕೊಡೋ ಮನಸ್ಸಿದ್ದೆ. ದಾರಿ ಉದ್ದಕ್ಕೂ ಕೃಷ್ಣನ ಬೈಕೊಂಡು ಬಂದ. ಇವನೊಬ್ಬ ಜೊತೆಗಿದ್ದಾನೆ, ಅವಲಕ್ಕಿ ತಿನ್ನಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಒಂದು ಸಲ ಕುಚೇಲಿ ಹೇಳಿದಂತೆ, ಕೃಷ್ಣ ಅಲ್ಲಿ ಅವರು ತುಂಬ ಕಟ್ಟಿಗೆ ಬಿದ್ದಿದೆ, ನೀನು ಆರಿಸ್ತಾ ಇರು, ನಾನು ಸ್ವಲ್ಪ ಜಲಬಾಧೆ ಕೈಕಾಲು ತೊಳ್ಕೊಂಡು ಬರ್ತೇನೆ, ನೀನು ಆರಿಸ್ತಾ ಇರು ಅಂತ ಅವನನ್ನು ಮುಂದೆ ಕಳಿಸಿದ.
ಒಂದು ಮರದ ಮರೆಯಲ್ಲಿ ನಿಂತುಕೊಂಡು ಅವಲಕ್ಕಿ ತಿಂದು ಕೃಷ್ಣ ಪೆದ್ದನಾಗಿ ನಾಟಕ ಆಡ್ಕೊಂಡು ಹೋಗಿ ಕಟ್ಟಿಗೆ ಆರಿಸ್ತಾ ಇದ್ದಾನೆ. ಆದರೆ ಅವನು ನೋಡಿದ ವಿಶ್ವತಶ್ಚಕ್ಷು, ಅಲ್ಲಿಂದಲೇ ನೋಡಿದ, ನನ್ನನ್ನು ಮುಂದೆ ಕಳಿಸಿ ತಾನು ಅವಲಕ್ಕಿ ತಿಂತಾ ಇದ್ದಾನೆ, ನನಗೂ ಕೂಡ ಕೊಡದೆ. ಅಲ್ಲೇ ಕೃಷ್ಣ ಅಂದ್ಕೊಂಡಂತೆ ನಿನ್ನ ಹತ್ರ ಅವಲಕ್ಕಿ ವಸೂಲು ಮಾಡದೆ ಬಿಡಲ್ಲ. ಆವಾಗ ಪ್ರತಿಜ್ಞೆ ಮಾಡಿದ್ದ ಕೃಷ್ಣ, ಅಷ್ಟೇ ಮನಸ್ಸಲ್ಲಿ ಅಂದ್ಕೊಂಡಿದ್ದ. ಆಮೇಲೆ ಇಬ್ಬರು ಬಂದರು, ಗುರುಕುಲವಾಸ ಮುಗಿತು, ಕೃಷ್ಣ ದ್ವಾರಕಾಧೀಶನಾದ. ಅಲ್ಲೇ ಕುಚೇಲ ಒಂದು ಹಳ್ಳಿಯಲ್ಲಿ ಬಡ ಕುಟುಂಬ, ಮದುವೆಯಾಗಿತ್ತು, ಮನೆ ತುಂಬ ಮಕ್ಕಳು. ಆ ಬಡತನಕ್ಕೆ ಹಸಿವೆ, ಆ ಮಕ್ಕಳಿಗೆ ಊಟ ಇಲ್ಲ ಸರಿಯಾಗಿ, ಇಷ್ಟು ಕಡು ಬಡತನ ಬಂತು ಕುಚೇಲ. ಆ ಕೃಷ್ಣನಿಗೆ ಅವಲಕ್ಕಿ ಅವತ್ತು ಕೊಟ್ಟಿದ್ದಿಲ್ಲ ಅವನೊಬ್ಬನಿಗೆ. ಕೊನೆಗೊಂದು ದಿವಸ ಅಷ್ಟು ಬಡತನ ತಾಳಲಾರದೆ ಹೆಂಡತಿ ಹೇಳಿದಂತೆ ಕುಚೇಲ, ಕೃಷ್ಣ ಸಹಪಾಠಿ ಸಹಪಾಠಿ ಅಂತ ಹೇಳ್ತಾ ಇರ್ತೀರಿ, ಒಂದ್ಸಲ ಕೃಷ್ಣನ ಮನೆಗೆ ಹೋಗಿ ಏನಾದರೂ ದುಡ್ಡು ಇಸ್ಕೊಂಡು ಬನ್ನಿ, ಮಕ್ಕಳಿಗೆ ಏನಾದರೂ ತಿನ್ನಿಸೋಣ. ಆಗ ಮಕ್ಕಳಿಗೋಸ್ಕರ ಕುಚೇಲ ಹೊರಟು. ಆಯ್ತು, ಹಾಗಾದರೆ ಕೃಷ್ಣನ ಹತ್ರ ಹೋಗಿ ಏನಾದರೂ ಇಸ್ಕೊಂಡು ಬರ್ತೇನೆ. ಆದರೆ ಕೃಷ್ಣನ ಹತ್ರ ಬರಿಗೈಯಲ್ಲಿ ಹೋಗಬಾರ್ದು. ಸ್ನೇಹಿತರ ಮನೆಗೆ, ದೇವಸ್ಥಾನಕ್ಕೆ ಬರಿಗೈಯಲ್ಲಿ ಹೋಗಬಾರ್ದು. ರಿಕ್ತಪಾಣಿಗಳಾಗಿ ಏನಾದರೂ ಒಂದು ಕಾಯಿ ಆದರೂ ಹಿಡ್ಕೊಂಡು ಹೋಗ್ತಿರ್ತಾರೆ, ಏನಾದರೂ ತೊಗೊಂಡು ಹೋಗಬೇಕು. ಏನಿದೆ ಮನೆಯಲ್ಲಿ, ಮನೇಲಿ ಏನಾದರೂ ಇದ್ದರೆ ಅದನ್ನೇ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೆ ಅಂತ ಅವಳು. ಏನೂ ಇಲ್ಲ ಅಂದರೆ ಏನೂ ಇಲ್ಲ. ಹಾಗಾದರೆ ಯಾರಲ್ಲಿ ಆದರೂ ಇಸ್ಕೊಂಡು ಬಾರ್ದು. ಆ ಕುಚೇಲನ ಹೆಂಡತಿ 4 ಮನೆಗೆ ಹೋಗಿ ಬೇಡಿದ್ದಂತೆ, ಏನಾದರೂ ಒಂದಿಷ್ಟು ಕೊಡಿ ಅಂದರೆ ಸ್ವಲ್ಪ ಅವಲಕ್ಕಿ ಕೊಟ್ಟರಂತೆ ಒಂದೊಂದು ಮನೆಯಲ್ಲಿ. ಎಲ್ಲ ಸೇರಿಸಿದ್ರು ಒಂದು ಮುಷ್ಟಿ ಆಯಿತು. ಚೈಲಖಂಡೇನ ತಾನ್ ಬದ್ಧ್ವಾ, ಒಂದು ಬಟ್ಟೆ ತುಂಡಿನಲ್ಲಿ ಆ ಅವಲಕ್ಕಿ ಕಟ್ಟಿ ಕೃಷ್ಣನಿಗೆ ಕೊಟ್ಟು, ಇದನ್ನು ಕುಚೇಲನಿಗೆ, ಗಂಡನಿಗೆ, ಇದನ್ನು ಕೃಷ್ಣನಿಗೆ ಕೊಟ್ಟು ಹಣ ಇಸ್ಕೊಂಡು ಬನ್ನಿ ಅಂತ. ಕುಚೇಲ ಆ ಅವಲಕ್ಕಿ ಗಂಟೆ ಹಿಡ್ಕೊಂಡು ತನ್ನ ಹಳ್ಳಿಯಿಂದ ದ್ವಾರಕೆಗೆ ಹೊರಟ. ದ್ವಾರಕಾಪಟ್ಟಣಕ್ಕೆ ಪ್ರವೇಶ ಮಾಡುವಾಗಲೇ ಅವನಿಗೆ ನಾಚಿಕೆ ಆಗೋಯಿತು. ಅಂಥ ಶ್ರೀಮಂತಿಕೆ ಊರು ಆವಾಗ ದ್ವಾರಕೆ ಅಂತಂದರೆ. ಕೃಷ್ಣನ ಊರದು ಅದ್ಭುತವಾದ ಊರು. ಎಲ್ಲರೂ ಏನು ಅವರ ಬಟ್ಟೆ, ಅವರ ವಸ್ತ್ರ, ಒಡವೆ, ಆಭರಣಗಳು, ನನ್ನಂಥವನಿಗೆ ಬರಬಾರ್ದು ಈ ಊರಿಗೆ ಅಂತ ಅಂದ್ಕೊಂಡಿದ್ದಂತೆ ಕೂತು. ಇವನು ನೋಡಿದರೆ ಮುದುಕನ ಹಾಗೆ ಆಗಿದ್ದಾನೆ. 30-35 ವರ್ಷ, ವೃದ್ಧಾಪ್ಯ, ಬಡತನಕ್ಕೆ ವೃದ್ಧಾಪ್ಯ ಬಂದಿದೆ. ಕೋಲು ಹುಡ್ಕೊಂಡು ಬಂದಿದ್ದಾನೆ, ಕೋಲು ಹಿಡ್ಕೊಂಡು ಬಂದಿದ್ದಾನೆ 30 ವರ್ಷಕ್ಕೆ. 70-80 ವರ್ಷದವರು ಹಿಡಿಯಲ್ಲ, 30 ವರ್ಷಕ್ಕೆ ಕೋಲು ಹಿಡ್ಕೊಂಡು ಅವಲಕ್ಕಿ ಗಂಟು ಹಿಡ್ಕೊಂಡು ಬಂದಿದ್ದಾನೆ. ಅಷ್ಟು ಬಂದಿದ್ದಾನೆ. ಎಲ್ಲರೂ ಇವನನ್ನು ವಿಚಿತ್ರವಾಗಿ ನೋಡ್ತಿದ್ದಾರೆ, ಇವನ್ಯಾರು ಅಂತ. ಬಹಳ ಸಂಕೋಚ ಆಯಿತು. ಆದರೂ ಅನಿವಾರ್ಯ, ಮಕ್ಕಳಿಗೆ ಏನಾದರೂ ಕೊಡಬೇಕು. ಕೃಷ್ಣನ ಮನೆಗೆ ಬಂದ. ಕೃಷ್ಣನ ಮನೆಗೆ ಬರುವಾಗ ದ್ವಾರಪಾಲಕ ಭಿಕ್ಷೆ ಹಾಕಲಿಕ್ಕೆ ಬಂದಂತೆ. ಒಂದು ಹಿಡಿ ಅಕ್ಕಿ ಹಿಡ್ಕೊಂಡು ಬಂದ, ಒಂದು ಹಿಡಿ ಭಿಕ್ಷೆ ಹಾಕೋಣ. ಕುಚೇಲ ಹೇಳ್ತಾನೆ, ನಾನು ಭಿಕ್ಷೆ ಬೇಡ, ಕೃಷ್ಣನ ನೋಡಬೇಕು. ನಾನು ಕೃಷ್ಣನ ಹತ್ರ ಸ್ವಲ್ಪ ಕೆಲಸ ಇದೆ, ಅವನ ಸ್ನೇಹಿತ ನಾನು, ಒಳಗೆ ಹೋಗಿ ಹೇಳು. ಆ ದ್ವಾರಪಾಲಕ ಒಂದು ಹೆಜ್ಜೆ ಆಚೆ ಹೋಗಿ, ಪ್ರಭು ಯಾರೋ ಭಿಕ್ಷುಕ ಬಂದಿದ್ದಾನೆ, ನಿಮ್ಮ ಸ್ನೇಹಿತನಂತೆ, ನಿಮ್ಮನ್ನೇ ನೋಡಬೇಕಂತೆ ಅಂತ ಹೇಳಿದ. ದೊಡ್ಡ ವಿದ್ವಾಂಸ ಕುಚೇಲ, ಶಾಂತಿಪುಣಾಚಾರ್ಯ ಗುರುಕುಲದಲ್ಲಿ ಓದಿದವನು. ಆ ದ್ವಾರಪಾಲಕ ಹಾಗೆ ಹೇಳ್ತಿದ್ದಾನೆ, ಯಾರೋ ಭಿಕ್ಷುಕ ಬಂದಿದ್ದಾನೆ, ನಿಮ್ಮನ್ನು ಕಾಣಬೇಕಂತೆ ಅಂತ. ಯಾರದು ಅಂತ ಕೃಷ್ಣ ಬಂದರೆ ಕುಚೇಲ ಇದೆ. ಭಾಳ ಸಿಟ್ಟು ಬಂತು ದ್ವಾರಪಾಲಕನಿಗೆ. ಒಂದು ಬಿಟ್ಟ ಕಾಣುತ್ತೆ, ಏನೋ ನನ್ನ ಸ್ನೇಹಿತ ಸಹಪಾಠಿ, ಇವನನ್ನು ಹೀಗೆ ಹೇಳ್ತೀಯ ನೀನು ಅಂತ ಹೇಳಿ ತಾನು ಬಂದು ಕುಚೇಲನ್ನು ದೃಢವಾಗಿ ಆಲಿಂಗನೆ ಮಾಡಿಕೊಂಡು, ಎಷ್ಟು ಸಮಯ ಆಯಿತು ಕುಚೇಲ, ಬರಲೇ ಇಲ್ಲ ನೀನು ನೋಡಲಿಕ್ಕೆ ಅಂತ ಅವನ ಹೆಗಲ ಮೇಲೆ ಕೈ ಹಾಕಿ ಅವನನ್ನು ಕರ್ಕೊಂಡು ಹೋಗಿ ತನ್ನ ಆಸನದಲ್ಲಿ, ಸಿಂಹಾಸನದಲ್ಲಿ ಪಕ್ಕದಲ್ಲಿ ಕೂಡಿಸಿಕೊಂಡಿದ್ದಾನೆ. ಆ ಕುಚೇಲನನ್ನು ಸತ್ಯಭಾಮ ರುಕ್ಮಿಣಿಯರನ್ನ ಕರೆದು, ಬಿಸಿಲಲ್ಲಿ ಬಂದಿದ್ದಾನೆ, ಗಾಳಿ ಹಾಕಿರಿ ಅಂತ. ಸತ್ಯಭಾಮ ರುಕ್ಮಿಣಿಯರು ಬಂದು ಬೀಸಣಿಕೆಯಿಂದ ಗಾಳಿ ಹಾಕ್ತಾ ಇದ್ದಾರೆ. ಬಿಸಿಲಲ್ಲಿ ಬಂದಿದ್ದಾನೆ ಕುಚೇಲ. ಇದು ನೋಡಿ ಎಲ್ರಿಗೂ ಕುತೂಹಲ. 16,100 ಜನ ಬಂದರಂತೆ. ನಮ್ಮ ಯಜಮಾನರು ಯಾರೋ ಭಿಕ್ಷುಕನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಾರೆ, ಗಾಳಿ ಹಾಕಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಕುತೂಹಲ. ಎಲ್ಲ ಸೇರಿ ಬಂದಿದ್ದಾರೆ. ಅವರೆಲ್ಲ ಬಂದದ್ದು ನೋಡಿ, ಆ ಮನೆ, ಆ ವೈಭವ ನೋಡಿ ಕುಚೇಲನಿಗೆ ಸಾಕಾಗಿ ಹೋಯ್ತು. ಬಂದವನೇ ನಾನು ಬರ್ತೀನಿ, ಹೋಗಿ ಬರ್ತೀನಿ ಅಂತ ಶುರು ಮಾಡಿ. ಕೃಷ್ಣ ಅಂತಾನೆ, ಈಗ ತಾನೇ ಬಂದಿದ್ದೆ, ಕೂಡೋ ಅಂತ. ಈಗ ತಾನೇ ಬಂದಿದ್ದೆ, ಕೂಡು. 16,108 ಜನ ಹೆಂಗಸರು ಎಲ್ಲ ಬಂದ ಮೇಲೆ ಕೃಷ್ಣ ಮಾತಾಡ್ಲಿಕ್ಕೆ ಶುರು ಮಾಡಿದ್ನು. ಕುಚೇಲ, ನಾನು ನೀನು ಗುರುಕುಲದಲ್ಲಿದ್ವಲ್ಲ, ಆ ದಿವಸ ಎಷ್ಟು ಚೆನ್ನಾಗಿತ್ತಲ್ವ ಗುರುಕುಲ ವಾಸ. ಮುನಿಗೂ ಹೊಟ್ಟೆ ಎದೆ ಹೊಡ್ಕೊಳ್ಳಿಕ್ಕೆ ಶುರುವಾಯಿತು. ಅವಲಕ್ಕಿ ಕೊಟ್ಟಿದ್ದಿಲ್ಲ, ಅದು ಒಳಗೊಳಗೆ ಎಲ್ಲಿ ಅವಲಕ್ಕಿ ಸುದ್ದಿ ಎತ್ತಿ ಬಿಡ್ತಾನೋ, ಮರ್ಯಾದೆ ತೆಗಿತಾನೋ ಅಂತ ಇವರಿಗೆ ಹೆದರಿಕೆ.
ತಪ್ಪು ಮಾಡಿದವನಿಗೆ ಒಳಗೆ ಸ್ವಲ್ಪ ಇದ್ದೇ ಇರ್ತದೆ. ಅವಲಕ್ಕಿ ಸುದ್ದಿ ಎತ್ತಿಬಿಟ್ರೆ ಅಷ್ಟು ಜನ ಹೆಂಗಸರ ಎದುರುಗಡೆ ಮರ್ಯಾದೆ ಹೋಗ್ತದಲ್ಲ. ಆಯ್ತಲ್ಲ ಇವನಂತ ಆಯ್ತಲ್ಲ, ಅದೆಲ್ಲ ಹಳೆ ಕಾಲ, ಗುರುಕುಲವಾಸ ಮುಗಿತು, ಈಗಿನ ವಿಷಯ ಹೇಳು, ಈಗ ಎಷ್ಟು ಮಕ್ಕಳು ಏನು ಅಂತೆಲ್ಲ ಕೇಳ್ತಿದ್ದಾನೆ. ಈಗಿನಕ್ಕಿಂತ ಹಳೇದೇ ಮಲಕ್ಕೆ ಹಾಕಬೇಕು ಅಂತ ಕೃಷ್ಣ. ಹಳೆ ಸುದ್ದಿನೇ ಮಾತಾಡಬೇಕು, ಚೆನ್ನಾಗಿರ್ತದೆ. ಎಷ್ಟು ಚೆನ್ನಾಗಿತ್ತು ಆ ಗುರುಕುಲವಾಸ, ಆ ದಿವಸಗಳು ಮತ್ತೆ ಬರಲ್ಲ ಅಂತ ಅದನ್ನೇ ಶುರು ಮಾಡಿದೆ. ಮುಖ ತೆಗೆಸಿದ್ದಾನೆ, ಹುಣಸೆ ಹಣ್ಣು ತಿಂದ ಹಾಗಾಗಿದೆ. ಏನು ಮಾಡೋದು? ಕೊನೆ ಕೃಷ್ಣ ಅಂದ, ಆ ಗುರುಕುಲವಾಸ ಮಾಡುವಾಗ ಒಂದು ದಿವಸ ಅಂತೂ ನನಗೆ ಭಾಳ ನೆನಪಿದೆ. ಆಚಾರ್ಯ ಹೇಳ್ತೀವಿ, ನಿನ್ನನ್ನು ಕಟ್ಟಿಗೆ ತರಲಿಕ್ಕೆ ಕಳಿಸಿದ್ರಲ್ಲ ಅಂತ. ಅದೇ ಒಂದು ಕಟ್ಟಿಗೆ ಬರ್ತದೆ. ನೀನು ಗ್ರಹಚಾರ ಅಂದ್ಕೊಂಡ ಇವ ಎಲ್ಲ ಮರೆತುಬಿಟ್ಟು ಕೊನೆಗೆ ಕಟ್ಟಿಗೆ ದಿವಸದ್ದೇ ನೆನ್ಪಿಟ್ಕೊಂಡಿದ್ದಾನಲ್ಲ. ಆಯ್ತಲ್ಲ, ಕಟ್ಟಿಗೆ ತಂದಾಯಿತು, ಹುರಿದಾಯಿತು, ಊಟ ಆಯಿತು, ಎಲ್ಲ ಆಯಿತು, ಬೇರೆ ಸುದ್ದಿ ಹೇಳು. ಅಲ್ಲ, ಕಟ್ಟಿಗೆ ತರಲಿಕ್ಕೆ ಹೋದಾಗ ನಾನು ಮುಂದೆ ಹೋಗಿ ಆರಿಸ್ತಾ ಇದ್ದೆ, ನೀನೇನೋ ಒಂದು ಕೆಲಸ ಇದೆ ಅಂತ ಹಿಂದೆ ಉಳ್ಕೊಂಡು ನೋಡು ಅಂತ ಅಲ್ಲಿವರೆಗೆ ಬಂದ. ಅದೇ ಬಂದು ನನಗೆ ಅವಲಕ್ಕಿ ಕೊಟ್ಟಿಲ್ಲ ಅಂತ ಎಲ್ಲಿ ಅಂತಾನು ತಿರುಗಿ ಹೆದರಿ. ನಾನು ಕಟ್ಟಿಗೆ ಆರಿಸ್ತಾ ಇದ್ದೆ, ನೀನೇನೋ ಕೆಲಸ ಇದೆ ಅಂತ ಹಿಂದೆ ಉಳ್ಕೊಂಡಿದ್ದೆ, ಇಷ್ಟೇ ಹೇಳಿದ. ಶ್ರೀಪತಿರು ಮಾನದೋನಃ, ಆಚಾರ್ಯ ಹೇಳ್ತಾರೆ, ಶ್ರೀಪತಿರು ಮಾನದೋನ. ಭಗವಂತ ಭಕ್ತರ ಮರ್ಯಾದೆ ತೆಗೆಯಲ್ಲ ಅಂತ. ಅವ್ರಿಗೆ ಗೊತ್ತಾಗಬೇಕು, ಅಷ್ಟು ಮಟ್ಟಿಗೆ ತರ್ತಾನೆ, ಅವ್ರಿಗೆ ಅಂದಾಜಾಗಿರಬೇಕು, ಅದು ಬೇರೆಯವ್ರಿಗೆ ಗೊತ್ತಾಗಿರಬೇಕು. ಆ ರೀತಿ ಮಾಡ್ತಾನೆ ಪರಮಾತ್ಮ. ಇದಕ್ಕೆ ಶ್ರೀಪತಿರು ಮಾನ ಮರ್ಯಾದೆ ತೆಗೆಯೋನಲ್ಲ ಭಗವಂತ, ಅವನಿಗೆ ಗೊತ್ತಾಗಿರ್ಬೇಕು. ಅಷ್ಟು ಮಾಡಿದ. ನಾನು ಕಟ್ಟಿಗೆ ಆರಿಸ್ತಾ ಇದ್ದೆ, ನೀನಲ್ಲೇ ಉಳ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮೋಡ ಗುಡುಗು ಮಳೆ ಬರೋ ಸೂಚನೆ ಬಂತು. ಮಳೆ ಬರಲಿಕ್ಕೆ ಶುರುವಾಯಿತು. ಆಗ ನಮ್ಮ ಆಚಾರ್ಯ ಬಂದು ನಮ್ಮಿಬ್ಬರನ್ನ ಕರ್ಕೊಂಡು ಹೋದರು. ಎಷ್ಟು ಕರುಣೆ ನೋಡೋವರಿಗೆ ಅಂತಂದಂತೆ. ನಿನ್ನ ಕರುಣೆ ಹೇಳೋ, ಅವಲಕ್ಕಿ ಸುದ್ದಿ ಅಂತ ಎಲ್ಲ ಅಂತೀವಿ. ಅಷ್ಟು ಪರಿಸ್ಥಿತಿ ಕುಚೇಲನಿಗೆ ಬಂದು ಹೋಯಿತು. ಕೃಷ್ಣನಿಗೆ ಒಂದು ಅವಲಕ್ಕಿ ಒಂದು ಹಿಡಿ ಕೊಡದೇ ಇದ್ದು ಸರಿ. ಇದೆಲ್ಲ ಒಂದು ಸೂಚನೆ ಕೊಟ್ಟೆ ಕೃಷ್ಣ. ನೀನು ಅವತ್ತು ಅವಲಕ್ಕಿ ಕೊಡಬೇಕಾಗಿತ್ತು, ಕೊಟ್ಟಿದ್ದಿಲ್ಲ ಅಂತ ಸೂಚನೆ ಕೊಟ್ಟು ಇವನು ಬಂದಾಗಿದ್ದು ಶುರು ಮಾಡಿದ್ದೆ, ಹೋಗಿ ಬರ್ತೇನೆ ಅಂತ. ಮತ್ತೆ ಅಂತೆ, ಆಯ್ತಲ್ಲ ನಾನು ಬರ್ತೇನೆ, ಕೆಲಸ ಇದೆ, ಬರ್ತೇನೆ. ಕೃಷ್ಣ ಅಂತಾನೆ, ಅಲ್ಲ ಹೋಗಿ ಬಾ, ಇಲ್ಲಿವರೆಗೆ ಬಂದಿದ್ದೆ, ನನಗೋಸ್ಕರ ಏನು ತಂದಿದ್ದೆ ಅಂತ ಕೇಳಿದೆ. ನನಗೋಸ್ಕರ ಏನು ತಂದಿದ್ದೆ? ನಿನಗೋಸ್ಕರನೇ ತಂದದ್ದು ಅವಲಕ್ಕಿ, ಅದು ಕೊಡ್ಲಿಕ್ಕೆ ಮನಸ್ಸು. ನನಗೋಸ್ಕರ ಏನು ತಂದಿದ್ದೆ? ಸುಳ್ಳು ಹೇಳಿದ್ದಂತೆ ಕುಚೇಲ. ಇಲ್ಲ, ನಿನ್ನ ಮನೆಗೆ ಅಂತಲೇ ಬಂದಿದ್ದರೆ ಏನಾದರೂ ಹಿಡ್ಕೊಂಡು ಬರ್ತಾ ಇದ್ದೆ, ಎಲ್ಲೋ ಬ್ರಾಹ್ಮಣಾರ್ಥ ಊಟಕ್ಕೆ ಬಂದಿದ್ದೆ, ಹಾಗೆ ಬಂದು ಹೋದೆ ಅಷ್ಟೇ, ಏನೂ ತಂದಿಲ್ಲ. ಇಲ್ಲ, ನಿನ್ನ ಹೆಂಡತಿ ಏನಾದರೂ ಕೊಟ್ಟು ಕಳಿಸಿರ್ಬೇಕು. ಗಂಡಸರಿಗೆ ಕೆಲವು ಧರ್ಮ ಗೊತ್ತಿರೋದಿಲ್ಲ, ಹೆಂಗಸರು ಹುಷಾರಲ್ಲ, ಹಿಂಗೆ ಹಿಡ್ಕೊಂಡು ಹೋಗಬೇಕು ಅಂತೆಲ್ಲ ಅವರೇ ಹೇಳ್ತಿರ್ತಾರೆ. ನಿನ್ನ ಹೆಂಡತಿ ಏನಾದರೂ ಕೊಟ್ಟೇ ಇರ್ತಾಳೆ ಗ್ಯಾರಂಟಿ, ಅವರಿಗೆ ಧರ್ಮ ಚೆನ್ನಾಗಿ ಗೊತ್ತಿರ್ತದೆ, ಗಂಡಸರ ಕೈಲಿ ಮಾಡಿಸೋರೇ ಅವರು. ಅದರಿಂದ ಅವಳೇನಾದರೂ ಕಳಿಸಿರಬೇಕು ನನ್ನ ಅತ್ತಿಗೆ ಅಂತ ಅನ್ನತ್ತೆ ಕೃಷ್ಣ. ನನ್ನ ಅತ್ತಿಗೆ ಏನಾದರೂ ಕಳಿಸಿರಬೇಕು, ನೀನು ಸಂಕೋಚ ಪಡಬೇಡ, ಕೊಡು, ನನಗೆ ಇಂಥದ್ದೇ ಆಗಬೇಕು ಅಂತೇನಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ, ಅದು ಭಾಗವತ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಒಂದು ತುಳಸಿ ದಳಾದರೂ ಸರಿ, ಒಂದು ಹಣ್ಣಾದರೂ ಸರಿ, ಏನು ಕೊಟ್ಟರೂ ನಾನು ತಗೋತೇನೆ, ನನಗೆ ಇಂಥದ್ದೇ ಆಗಬೇಕು ಅಂತೇನಿಲ್ಲ, ನೀ ಸಂಕೋಚ ಪಡಬೇಡ, ಕೊಡು. ಆದರೂ ಕುಚೇಲನಿಗೆ ಅವಲಕ್ಕಿ ಏನು ಕೊಡೋದು? ಏನಾದರೂ ಡ್ರೈ ಫ್ರೂಟ್ಸ್ ಆಗಿದ್ದರೆ ಕೊಡ್ಬೋದು, ಒಂದಿಷ್ಟು ಬಾಕ್ಸಲ್ಲಿ ಹಾಕಿ. ಅವಲಕ್ಕಿ ಏನು ಕೊಡೋದು? ಯಾರಾದರೂ ನಕ್ರಿ ಆ ಹೆಣ್ಣುಮಕ್ಕಳು. ಕೊನೆಗೂ ಹೇಳಿದೆ, ಇಲ್ಲ ಕೃಷ್ಣ, ಏನೂ ತರಲಿಕ್ಕೆ ಆಗಿಲ್ಲ, ತಂದಿಲ್ಲ ಅಂತಂದರೆ ಶಾಲೆ ಎತ್ತಿ ಇದೇನೋ ಗಂಟು ಕಾಣಿಸ್ತಾ ಇದೆಯಲ್ಲ ಅಂತ ಕಸ್ಕೊಂಡು ಬಿಟ್ಟು. ಅದು ನೋಡಿದರೆ ಅವಲಕ್ಕಿ. ನೀವು ಮತ್ತೆ ಹಬ್ಬಿಸರು ಮರ್ತೋಗಿತ್ತು. ಈ ಅವಲಕ್ಕಿ ನೋಡಿದ ಮೇಲೆ ಆ ಅವಲಕ್ಕಿ ನೆನಪು ಬಂದರೆ ಅಂತ ಅದು ಹೆದರಿಕೆ. ಕೆಲವು ಸಲ ಮರ್ತೋದದ್ದು ನೋಡಿದಾಗ ನೆನಪು ಬರ್ತದೆ. ಮತ್ತೆ ನೋಡ್ತಾನೆ ಕೃಷ್ಣ, ಅವಲಕ್ಕಿ ಬಿಚ್ಚಿದ, ಗಂಟು ಬಿಚ್ಚಿದ ಅವಲಕ್ಕಿ. ಓ, ಅವಲಕ್ಕಿನೇ ತಂದಿದ್ದೀಯಾ, ನನಗೆ ಭಾಳ ಇಷ್ಟ ಇದು ಅಂತ ಅಷ್ಟೇ ಅಂದ. ಅವತ್ತೇ ಕೊಡಬೇಕಾಗಿತ್ತು, ಅದನ್ನೇ ನನಗೆ ಭಾಳ ಇಷ್ಟವಾದದ್ದೇ ತಂದಿದೆಯಲ್ಲ ಅಂತ ಹೇಳಿ 2 ಮುಷ್ಟಿ ಅದೇ ಅವಲಕ್ಕಿ, ಒಣ ಅವಲಕ್ಕಿಯನ್ನೇ ತಿಂದುಬಿಟ್ನಂತೆ. ತಿಂದ. ಇನ್ನೊಂದು ತಿನ್ನುವಾಗ ಸತ್ಯಭಾಮೆ ಬಂದು ಕೈ ಹಿಡಿದ್ಲಂತೆ. ನೀವು ಒಬ್ಬರೇ ತಿಂತಿರಲ್ಲ, ನನಗೂ ಅವಲಕ್ಕಿ ಭಾಳ ಇಷ್ಟನೇ, ನಾನು ತವ್ರ ಮನೇಲಿ ಅದೇ ತಿಂತಾ ಇದ್ದೆ, ಇಲ್ಲಿ ಬಂದ್ಮೇಲೆ ನಿಂತು ಹೋಗಿದೆ ಅಂತ ಹೇಳಿ ಅವಳೊಂದಿಷ್ಟು ತಿಂದು ಕುಚೇಲನಿಗೆ ಭಾಳ ಬೇಜಾರಾಯಿತು. ಯಾಕೆಂದರೆ ಇಲ್ಲಿ ಕೇಳಲಿಕ್ಕೆ ಸಂಕೋಚ ಆಗಿತ್ತು. ಇದೇ ಅವಲಕ್ಕಿನ ಮಕ್ಕಳಿಗೆ ತಿನ್ನಿಸೋಣ ಅಂತ ಇಟ್ಕೊಂಡಿದ್ದಂತ. ಇವನಿಗೆ ಕೊಡಬೇಕು ಅಂತಂದದ್ದನ್ನೇ ಮಕ್ಕಳಿಗೆ ತಿನ್ನಿಸಿದ್ರಾಯ್ತು. ಕೃಷ್ಣ ಕಸ್ಕೊಂಡು ಅದೆಷ್ಟು ಅವಲಕ್ಕಿ ತಿಂದ, ಸತ್ಯಭಾಮೆ ತಿಂದು ಕಲಿಕೆ ಹೋಗಿ ಬರ್ತೇನೆ ಅಂತ ಹೋಗಿ ಬಂದು. ಈ ಕಡೆ ತಾಂಬೂಲ ಇಲ್ಲ, ದಕ್ಷಿಣೆ ಇಲ್ಲ, ಅವಲಕ್ಕಿನೂ ಹೋಯ್ತು. ಅಲ್ಲಿ ಹೋಗಿ ಹೆಂಡ್ತಿಯಿಂದ ಸಹಸ್ರನಾಮ ಏನು ಕೇಳಲಿಲ್ವಾ, ಯಾಕೆ ಹೋಗಿ ಬಂದ್ರಿ ಅಂತ ಬೈದ್ರಿ ಅಂತ ಭಾಳ ಬೇಜಾರು ಮಾಡಿಕೊಂಡು ಬರಿಗೈಯಲ್ಲಿ ಹೊರಟ. ದಾರಿಯಲ್ಲಿ ಅಂದ್ಕೊಂಡಂತೆ, ಯಾಕೆ ಹೀಗೆ ಮಾಡಿದ ಕೃಷ್ಣ? ನನಗೇನು ಕೊಡದೆ ತಾನು ತಂದ ಅವಲಕ್ಕಿನೂ ತಿಂದುಬಿಟ್ಟ. ಈಗೇನು ಹೇಳಲಿ ಮನೆಗೆ ಹೋಗಿ? ಏನೇ ಆಗಲಿ, ಅಯಂ ಹಿ ಪರಮೋ ಲಾಭ
ಉತ್ತಮ ಶ್ಲೋಕ ದರ್ಶನಂ ಅಂತೂ ಕೃಷ್ಣನ ದರ್ಶನ ಆಯ್ತಲ್ಲ ಸಹ ಹೆಂಡತಿ ಏನಾದರೂ ಹೇಳಿ ಅಯಂ ಹಿ ಪರಮೋ ಲಾಭ, ಇದೇ ದೊಡ್ಡ ಲಾಭ, ಅವನ ದರ್ಶನ ಆಯಿತು, ಜನ್ಮ ಸಾರ್ಥಕ ಆಯಿತು ಅಂತ ಸೀದಾ ಮನೆಗೆ ಬಂದ ಬರಿಗೈಯಲ್ಲಿ ಬಂದು ನೋಡಿದರೆ ಮನೆಯಲ್ಲಿ ಅವನಿಗೆ ಜಾಗ ಇಲ್ಲ. ಬೇಕಾದಷ್ಟು ಮೂಟೆಗಟ್ಟಲೆ ದಿನಸಿ ಸಾಮಾನು, ಹಣ್ಣು ಹಣ್ಣು ಹೂವು ಎಲ್ಲ ಸಾಮಾನು ಬಂದು ಬಿದ್ದಿದೆ. ಇದೇನು ಅಂತ ಕೇಳಿದರೆ, ನೀವು ಆಚೆ ಹೋದ ಕೂಡಲೇ ಕೃಷ್ಣ ಕಳಿಸಿದ್ದಾನೆ ಅಂತ ಯಾರೋ ಆಳು ತಂದು ಹಾಕಿದ ಮನೆಯಲ್ಲಿ. ಇಷ್ಟು ಕುಚೆ ನಿಮಗೆ ಕೃಷ್ಣ ಅನುಗ್ರಹ ಮಾಡಿ ದೊಡ್ಡ ಸಂಪನ್ನನನ್ನಾಗಿ ಮಾಡಿದ್ದಾನೆ. ಕೃಷ್ಣ ಕೊಟ್ಟ ಕ್ರಮ ಹೀಗೆ. ಇದು ಭಾಗವತದ ಒಬ್ಬ ಬಡವನ ಕಥೆ. ಮಹಾಭಾರತದಲ್ಲಿ ಇದೇ ಒಂದು ಬಡವನ ಕಥೆ. ಎರಡು ಕಂಪೇರ್ ಮಾಡಿ ನೋಡಬೇಕು, ಗೊತ್ತಾಗುತ್ತೆ. ಮಹಾಭಾರತದ ಬಡವ, ಭಾಗವತದ ಬಡವ ಅಂದರೆ ಕುಚೇಲ. ಮಹಾಭಾರತದ ಬಡವ ಯಾರು? ದ್ರೋಣಾಚಾರ್ಯ. ದ್ರೋಣಾಚಾರ್ಯರು ಭಾರೀ ಬಡತಾರೆ. ಅಂದರೆ ಅದು ಬೇಕು ಅಂತ ಅವರು ಮಾಡಿಕೊಂಡದ್ದು. ದ್ರೋಣಾಚಾರ್ಯ ಮಗನೇ ಅಶ್ವತ್ಥಾಮ. ಅಶ್ವತ್ಥಾಮನಿಗೆ ದ್ರೋಣಾಚಾರ್ಯರು ಒಂದು ಲೋಟ ಹಾಲು ಕುಡಿಸಿಲ್ಲ, ಅಕ್ಕಿ ಹಿಂಡು ನೀರು ಕುಡಿಸ್ತಾ ಇದ್ರು. ಎಲ್ಲ ಹುಡುಗರು ಆಟಾಡಿ ಮನೆಗೆ ಬಂದರೆ ನನಗೆ ಹಾಲು ಕೊಡಿ ಅಂತ ಎಲ್ಲರೂ ಹಾಲು ಕುಡಿತೇವೆ ಅಂತ ಹೋಗ್ತಿದ್ರು. ಅಶ್ವತ್ಥಾಮ ಬಂದು ನನಗೂ ಹಾಲು ಕೊಡಮ್ಮ ಅಂತ ಕೇಳಿದರೆ ಅವ್ರ ಹೆಂಡತಿ, ದ್ರೋಣಾಚಾರ್ಯ ಹೆಂಡತಿ ಕೃಪಿ, ಅಶ್ವತ್ಥಾಮನ ತಾಯಿ ಅಕ್ಕಿ ಹಿಟ್ಟಿಗೆ ನೀರು ಹಾಕಿ ಕಲಿಸಿ ಕೊಡ್ತಿದ್ದಂತೆ ಬಿಳಿ ಮಾಡಿ. ಅದನ್ನೇ ಕುಡಿತಾ ಇದ್ದ ಅಶ್ವತ್ಥಾಮ. ಅಷ್ಟು ಬಡತನ. ಒಂದು ಹಸು ಮನೆಯಲ್ಲಿಲ್ಲ. ಅವ್ರು ಮತ್ತೆ ಬದುಕ್ತಾ ಇದ್ದದ್ದು ಹೇಗೆ ಅಂದರೆ, ಈ ಹೊಲಗಳಿಗೆ ಗದ್ದೆಗಳಿಗೆ ಹೋಗಿ ಅಲ್ಲಿ ಕಾಳುಗಳು ತೆನೆಗಳು ಬಿದ್ದಿರ್ತದಲ್ಲ ಅದನ್ನು ತಂದು ಬದುಕ್ತಿದ್ರು. ಶಿಲೋಂಚ ವೃತ್ತಿ ಅಂತಾರೆ. ದ್ವಾಪರದಲ್ಲೇ ಇದ್ದದ್ದು ಅವರೊಬ್ಬರು ಈ ರೀತಿ ಬದುಕಿದವರು. ಯಾಚನೆ ಮಾಡ್ತಿದ್ದಿಲ್ಲ, ಕೊಟ್ಟರೆ ತಗೊಳ್ತಾ ಇದ್ದಿಲ್ಲ. ಅದಕ್ಕೆ ಅಪ್ರತಿಗ್ರಹ ಅಂತಾರೆ. ಅಪ್ರತಿಗ್ರಹ ನಿಯಮ, ಅಯಾಚಿತ ನಿಯಮ, ಅಪ್ರತಿಗ್ರಹ ನಿಯಮ. ಕೊಟ್ಟದ್ದು ತಗೊಳ್ತಾ ಇದ್ದಿಲ್ಲ. ಬದುಕಿದ್ದು ಹೇಗೆ ಅಂದರೆ, ಆ ಹೊಲ ಗದ್ದೆಗಳಿಗೆ ಹೋಗಬೇಕು, ಕಾಳುಗಳನ್ನು ಆರಿಸಿಕೊಳ್ಬೇಕು, ಎಲ್ಲಿಯಾದರೂ ಮಾವಿನ ಮರದಿಂದ ಹಣ್ಣು ಉದುರಿದ್ರೆ ಅದನ್ನು ತರಬೇಕು, ಉದುರಿ ಬಿದ್ದಿದ್ರೆ ಅಂಥದ್ದನ್ನು ತಂದು ಹೀಗೆ ಬದುಕ್ತಾ ಇದ್ದವರು ದ್ರೋಣಾಚಾರ್ಯ. ಅದು ನಿಯಮ, ವ್ರತ ಇಟ್ಟುಕೊಂಡಿದ್ದು. ಅದರಿಂದ ಬಡತನ. ಅಶ್ವತ್ಥಾಮನಿಗೆ ಹಾಲಿಲ್ಲ. ಒಂದು ದಿವಸ ಭಾರೀ ಗಲಾಟೆ ಮಾಡಿದ ಅಶ್ವತ್ಥಾಮ. ಅದು ದುರ್ಯೋಧನನ ಮನೆಗೆ ಹೋಗಿ ಹಾಲು ಕುಡಿದು ಬಂದಿದ್ದ. ಹಾಲು ಅಂದರೆ ಏನು ಅಂತ ಅವತ್ತು ಗೊತ್ತಾಗಿತ್ತು ಅವನಿಗೆ. ಮನೆಗೆ ಬಂದು ಗಲಾಟೆ ಶುರು ಮಾಡಿದ್ದು, ನೀವು ಮೋಸ ಮಾಡ್ತಾ ಇದ್ದೀರಿ, ದುರ್ಯೋಧನ ಕೊಟ್ಟ ಆ ಹಾಲು ಅದೇ ಬೇಕು ನನಗೆ, ಅಂಥ ಹಾಲು ಬೇಕು, ಇದು ಹಾಲಲ್ಲ ಇದು ಅಂತ ಗಲಾಟೆ ಶುರು ಮಾಡಿ. ಹೃದಯ ಕರಿಗೋಯ್ತು. ಮಗು ಒಂದು ಹಾಲು ಬೇಕು ಅಂತ ಕೇಳಿದಾಗ ಕೊಡದೇ ಇದ್ದರೆ ಹೇಗೆ? ಆಗ ದ್ರೋಣಾಚಾರ್ಯರು ಅದುವರೆಗೆ ಬೇಡೋದಿಲ್ಲ ನಾನು ಅಂತ ಪ್ರತಿಜ್ಞೆ ಮಾಡಿದರು. ಬೇಡಲಿಕ್ಕೆ ಕೊಟ್ಟರು. ಇಲ್ಲಿಗೆ ದ್ರುಪದ ರಾಜನ ಮನೆಗೆ ಬಂದರು. ಅದು ಯಾಕೆ ಬಂದರು ಅಂದರೆ, ದ್ರುಪದ ರಾಜ ಮತ್ತು ದ್ರೋಣಾಚಾರ್ಯರು ಒಟ್ಟಿಗೆ ಓದಿದ್ದವರು. ಕುಚೇಲ ಕೃಷ್ಣ ಇದ್ದಾಗ ಅವರು ಸಹಪಾಠಿಗಳು, ಕ್ಲಾಸ್ಮೇಟ್ಸ್. ಅದು ಎಲ್ಲಿ? ದ್ರೋಣಾಚಾರ್ಯರ ಮನೆಯಲ್ಲೇ ದ್ರುಪದ ರಾಜ ಇದ್ದು ಓದಿದ್ದು. ದ್ರೋಣಾಚಾರ್ಯರು ಮೊದಲಿಂದಲೂ ಬಡವರು. ಅವರ ತಂದೆ ಭರದ್ವಾಜರು. ಆ ಭರದ್ವಾಜರು ದ್ರೋಣನಿಗೆ ಪಾಠ ಹೇಳುವಾಗ ದ್ರುಪದ ರಾಜ ಬಂದು ಸೇರಿಕೊಂಡಿದ್ದು. ಇವ್ರ ಮನೆಯಲ್ಲೇ ಊಟ ಮಾಡ್ತಿದ್ದಾರೆ. ಏನು ಗಂಜಿಯೋ ಗಂಜಿ ಅಷ್ಟೇ, ಅದನ್ನೇ ಊಟ ಮಾಡಿಕೊಂಡು ಓದಿದವನು. ಆಗಿನಲ್ಲೇ ಬಡತನ ನೋಡಿದ್ದ ದ್ರುಪದ ರಾಜ. ಆ ಗುರುಕುಲವಾಸ ಮುಗಿಸಿ ಹೋಗುವಾಗ ಹೇಳಿದಂತೆ, ದ್ರೋಣ, ನಿಮ್ಮ ಬಡತನಕ್ಕೆ ನಾನು ಬೇರೆ ಬಂದು ಸೇರಿಕೊಂಡೆ ವಿದ್ಯೆಗೋಸ್ಕರ. ಮುಂದೆ ನಾನು ಪಂಚಾಲ ದೇಶದ ರಾಜನಾದಾಗ, ನಮ್ಮಪ್ಪ ಸತ್ತ ಮೇಲೆ ನಾನೇ ರಾಜ ಆಗ್ತೀನಿ, ನಾನು ರಾಜನಾದಾಗ ಅರ್ಧ ಪಂಚಾಲ ದೇಶದ ರಾಜ್ಯ ನಿನಗೆ ಕೊಡ್ತೇನೆ ಎಂದಿದ್ದ. ಆ ಬಡತನ ನೋಡಿ ಅವನು ಹೇಳಿದ, ಅರ್ಧ ಪಂಚಾಲ ರಾಜ್ಯ ಕೊಡ್ತೇನೆ ಹೇಳಿದ್ದ. ಹೋಗಿದ್ದ ಅವನ. ಆಮೇಲೆ ಪಂಚಾಲ ದೇಶದ ರಾಜನಾದ ದ್ರುಪದ. ದ್ರೋಣ ಮಾಮೂಲಾಗಿ ಹಸ್ತನಾಪುರದಲ್ಲಿ ಇದ್ದವನು. ಈ ಬರೀ ಅಕ್ಕಿ ಹಿಟ್ಟು ನೀರು ಕುಡಿಸ್ಕೊಂಡು. ಯಾವಾಗ ಮಗ ತುಂಬ ಗಲಾಟೆ ಮಾಡಿದ, ಹಣ ಬೇಕೇ ಬೇಕು ಅಂತ ಅನಿಸಿತು. ಒಂದು ಹಸುನಾದರೂ ತರಬೇಕಲ್ಲ. ದ್ರುಪದ ರಾಜನ ಹತ್ರ ಹೋಗ. ಯಾಕೆಂದರೆ ಹೇಳಿದ್ನಲ್ಲ, ನಮ್ಮ ಅಪ್ಪನ ಶಿಷ್ಯ, ದ್ರೋಣಾಚಾರ್ಯ ಅಪ್ಪನ ಶಿಷ್ಯ, ಅಲ್ಲೇ ಕಲ್ತದ್ದು. ಇವರ ಮನೆಯಲ್ಲಿ ಊಟ ಮಾಡಿ ಕಲ್ತವನು. ಅರ್ಧ ರಾಜ್ಯ ಕೊಡ್ತೇನೆ ಅಂತ ಬೇರೆ ಹೇಳಿದ್ದ. ಒಂದು ಹಸು ತರೋಣ ಸಾಕು ಹೋದ. ರಾಜ್ಯ ಕೇಳಲಿಲ್ಲ. ದ್ರೋಣಾಚಾರ್ಯರು ದ್ರುಪದ ರಾಜನ ಮನೆಗೆ ಬಂದು, ಇಲ್ಲಿ ಹಾಗೆ ಕುಚೇಲನ ಹಾಗೆ ಬಂದು, ದ್ವಾರಪಾಲಕ ಏನೋ ಭಿಕ್ಷೆ ಹಾಕಲಿಕ್ಕೆ ಬಂದ. ಹೇಳಿದ್ರು, ಇಲ್ಲ ನಾನು ಕೃಷ್ಣನ ಹತ್ರ ಮಾತಾಡಬೇಕು, ಹಾಗೆ ದ್ರುಪದ ರಾಜನ ಹತ್ರ ಮಾತಾಡಬೇಕು ಅಂತ ದ್ರೋಣಾಚಾರ್ಯ ಹೇಳಿದರು. ಅವನು ಹೋಗಿ ಹೇಳಿದ, ಯಾರೋ ಒಬ್ಬರು ಬಂದಿದ್ದಾರೆ ಪ್ರಭು, ನಿಮ್ಮನ್ನೇ ಕಾಣಬೇಕಂತೆ, ನಿಮ್ಮ ಸ್ನೇಹಿತರಂತೆ ಅಂತ ಹೇಳಿದೆ. ದ್ರುಪದ ರಾಜ ಬರ್ತಾನೆ ಒಳಗಿನಿಂದ. ಬಾಗಿಲಲ್ಲಿ ನಿಂತಿದ್ದಾರೆ ದ್ರೋಣಾಚಾರ್ಯ. ದ್ರೋಣಾಚಾರ್ಯರು ಅಂತಂದರೆ
ಇಡೀ ಭಾರತದ ಎಲ್ಲ ರಾಜಕುಮಾರರಿಗೆ ಪಾಠ ಹೇಳಿಕೊಟ್ಟವರು ಅಂಥ ವಿದ್ಯಾವಂತರು ದ್ರೋಣಾಚಾರ್ಯ ಬಾಗಿಲಲ್ಲಿ ನಿಂತಿದ್ದಾರೆ. ಈ ದ್ವಾರಪಾಲಕ ಹೇಳುವಾಗ ಹೇಳಿದೆ, ಯಾರೋ ಭಿಕ್ಷುಕ ಬಂದಿದ್ದಾನೆ, ನಿಮ್ಮ ಸ್ನೇಹಿತನಂತೆ ಅಂತ ಹೇಳಿದ. ಇನ್ನೂ ಅವಮಾನ ಆಯಿತು ದ್ರುಪದರಾಜನಿಗೆ. ಬಂದರೆ ಅಲ್ಲಿ ದ್ರೋಣಾಚಾರ್ಯ ನಿಂತಿದ್ದು. ದ್ರುಪದ ಹೇಳ್ತಾನೆ, ದ್ರೋಣ, ಇದು ಕೊನೆ. ಇನ್ನೊಂದು ಸಲ ನೀನು ಯಾರ ಹತ್ರವೂ ಕೂಡ ನಾನು ದ್ರುಪದರಾಜನ ಸ್ನೇಹಿತ ಅಂತ ಪರಿಚಯ ಮಾಡ್ಕೋಬೇಡ. ನೀನೇನಾದರೂ ನಿನ್ನನ್ನು ನನ್ನ ಸ್ನೇಹಿತ ಅಂತ ಹೇಳಿಕೊಂಡ್ರೆ ನಾಲಿಗೆ ಸಿಗುತ್ತೇನೆ. ಹುಷಾರ್ ಅಂತ. ನೀನೆಲ್ಲಿ, ನಾನೆಲ್ಲಿ? ಇವತ್ತು ನಾನು ಪಂಚಾಲ ದೇಶದ ದೊರೆ, ನೀನು ಒಬ್ಬ ವೈದಿಕ ಬ್ರಾಹ್ಮಣ. ನನ್ನ ಸ್ನೇಹಿತ ಅಂತ ನೀನು ಹೇಳ್ಕೊಳ್ತೀಯ, ನಿನಗೇನಿದೆ ಯೋಗ್ಯತೆ? ನನ್ನಿರ್ಧನೋ ರಾಜಸಖೋ ಭವೇತ. ಮಧ್ವಾಚಾರ್ಯ ಮಾತು ಹುಡುಕ್ತಾನೆ. ನೀನೊಬ್ಬ ನಿರ್ಧನ, ನಾನೊಬ್ಬ ರಾಜ, ನನ್ನ ಸ್ನೇಹಿತ ಹೇಗಾಗ್ಲಿಕ್ಕೆ ಸಾಧ್ಯ? ಯಥೇಷ್ಟತೋ ವಿಪ್ರಗಚ್ಚೇತಿ ದೈವ. ಮುಂದೋಗಿ ಎಲ್ಲಾದರೂ ಭಿಕ್ಷೆ ಬೇಡ ಹೋಗು ಅಂತ. ಅಂತಹ ಪರಿಸ್ಥಿತಿ. ಕಾಲ ಹೇಗೆ ತಿರುಗಿತು. ಇವನ ಮನೆಯಲ್ಲಿ ಇತ್ತು, ಓದಿದವನು, ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದವನು ಎಲ್ಲ ಮರೆತು ಬಿಟ್ಟು ಒಂದು ಹಸು ಕೇಳಲಿಕ್ಕೆ ಬಂದಿದ್ದರು ದ್ರೋಣಾಚಾರ್ಯ. ಅಷ್ಟೇ, ಇನ್ನು ಕೇಳಿದ್ದಿಲ್ಲ. ಸ್ನೇಹಿತ ಅಂತ ಹೇಳಿಕೊಂಡದ್ದೇ ತಪ್ಪಾಯಿತು, ಓಡಿಸಿಬಿಟ್ಟು. ಮುಂದೆ ಹೋಗು ಭಿಕ್ಷೆ ಬೇಡಲಿಕ್ಕೆ. ಮುಂದೆ ಹೋಗೋದಿಲ್ಲ, ಹಿಂದೆ ಹೋಗ್ತೇನೆ ಅಂತ ಅಂದ್ಕೊಂಡು ಹಿಂದೆ ಬಂದು ಅಶ್ವತ್ಥಾಮ ಹಿಟ್ಟು ನೀರೇ ಕುಡಿಲಿ, ಅವನಿಗೆ ಹಾಲು ಬೇಡ ಅಂತ ಹೇಳಿ ಹಿಂದೆ ಬಂದು ತಮ್ಮ ಕೌಶಲವನ್ನು ಪ್ರದರ್ಶನ ಮಾಡಿದರು. ಆಗ್ತಾನೆ ಆ ಒಂದು ದುರ್ಯೋಧನನ ಚೆಂಡು ಬಿದ್ದಿತ್ತು, ಇದು ಉಂಗುರ ಬಿದ್ದಿತ್ತು ಬಾವಿಯಲ್ಲಿ. ತಮ್ಮ ಅಸ್ತ್ರ ಮಂತ್ರದಿಂದ ಉಂಗುರ ತೆಗೆದುಕೊಟ್ಟರು ದ್ರೋಣಾಚಾರ್ಯ. ಅದನ್ನು ನೋಡಿ ಖುಷಿ ಆಯಿತು. ಎಲ್ಲರೂ ದ್ರೋಣಾಚಾರ್ಯ ಹತ್ರ ವಿದ್ಯಾರ್ಥಿನಕ್ಕೆ ಬಂದರು. ಮೊದಲು ಬಂದದ್ದು ಧರ್ಮರಾಜ, ಪಾಂಡವರು. ದೊಡ್ಡ ಗುರುಕುಲವೇ ಆಯಿತು ದ್ರೋಣಾಚಾರ್ಯ ಗುರುಕುಲ ಅಂತ. ಅಷ್ಟು ಜನ ಮೂಲೆಯಿಂದ ಎಲ್ಲ ರಾಜರು ಬಂದು, ಕೌರವರು ಬಂದರು 100 ಜನ, ಎಲ್ಲ ರಾಜರು ರಾಜಕುಮಾರರು ಬಂದು 12 ವರ್ಷ ದೊಡ್ಡ ಗುರುಕುಲ ನಡೆಸಿದರು ದ್ರೋಣಾಚಾರ್ಯ. ಎಲ್ಲರಿಗೂ ಅಸ್ತ್ರವಿದ್ಯೆ ಹೇಳಿಕೊಟ್ರು, ಶಸ್ತ್ರಾಸ್ತ್ರಗಳನ್ನು ಹೇಳಿಕೊಟ್ರು. ಚೆನ್ನಾಗಿ 12 ವರ್ಷ ಮುಗಿತು. ಆಮೇಲೆ ಎಲ್ಲರೂ ಕೇಳಿದರು ಬಂದು, ಗುರುಗಳೇ ನಿಮ್ಗೆ ಗುರುದಕ್ಷಿಣೆ ಕೊಡಬೇಕು, ಏನು ಕೊಡಲಿ ಅಂತ. ಒಂದು ಹಸು ಕೊಡು ಅಂತ ಕೇಳಬಹುದಾಗಿತ್ತು. ಧರ್ಮರಾಜ ಯಾರ ಹತ್ರ ಒಂದು ಹಸು ಕೇಳಲಿಲ್ಲ, ಒಂದು ಹಣಕಾಸು ಕೇಳಲಿಲ್ಲ. ನೀವು ಗುರುದಕ್ಷಿಣೆ ನನಗೆ ಕೊಡೋದಾಗಿದ್ದರೆ ದ್ರುಪದರಾಜನ ಮೇಲೆ ಯುದ್ಧಕ್ಕೆ ಹೋಗು. ಅದು ಇನ್ನೂ ತಲೆಯಲ್ಲಿತ್ತವರು. 12 ವರ್ಷ ಆದರೂ ತಲೆಯಲ್ಲಿಟ್ಕೊಂಡಿತ್ತು. ಪಂಚಾಲ ದೇಶದ ಮೇಲೆ ದಂಗೆ ಎದ್ದು ಹೋಗ್ರಿ, ದ್ರುಪದರಾಜನ ಜೊತೆಗೆ ಯುದ್ಧ ಮಾಡಿರಿ, ಜೀವಂತವಾಗಿ ಅವನನ್ನು ಸೆರೆ ಹಿಡಿಬೇಕು. ಜೀವಂತವಾಗಿ ಸೆರೆ ಹಿಡಿದು ಕೈಕಾಲು ಕಟ್ಟಿ ನನ್ನ ಪಾದಪದಕ್ಕೆ ಹಾಕಬೇಕು, ನನಗೆ ಅದೇ ಗುರುದಕ್ಷಿಣೆ ಅಂತ ದ್ರೋಣಾಚಾರ್ಯ. ಅಷ್ಟು ಛಲವಂತ. ದ್ರುಪದರಾಜನನ್ನು ನನ್ನ ಪಾದಪದಕ್ಕೆ ಹಾಕಬೇಕು. ಕೌರವರು ಮೊದಲು ಹೋದರು. ನಾವು ಈ ಕೆಲಸ ಮಾಡ್ತೇವೆ. ಅವ್ರಿಗೆ ಹೊಡೆಯೋದು ಅಂದರೆ ಭಾರಿ ಇಷ್ಟ. ಮೊದಲು ಹೋಗ್ತೇವೆ ಅಂತ ಓಡಿದರು. ನಾವು ಯುದ್ಧ ಮಾಡಿ ಬರ್ತೇವೆ ಅಂತ ಹೋದರೆ, ಪಂಚಾಲ ದೇಶಕ್ಕೆ ಹೋದರೆ, ಆ ದ್ರುಪದರಾಜನ ಮನೆ ಹೆಣ್ಣು ಮಕ್ಕಳು ಹೊಡೆದು ಕಳಿಸಿದ್ರಂತೆ ಕೌರವರನ್ನು. ಆ ಹೆಂಗಸರ ಕೈಯಿಂದ ಒಣಕೆ ಹೇಳ್ಕೊಂಡು ಬಂದು ಎಲ್ಲ ಹೊಡೆದು ಕಳಿಸಿದ್ರು. ವಾಪಸ್ ಬಂದರು, ಆಗಲಿಲ್ಲ. ಕೊನೆಗೆ ಅರ್ಜುನ ಹೋದ. ಅರ್ಜುನ, ಭೀಮ ಇಬ್ಬರು ಹೋಗಿ, ಅದರಲ್ಲಿ ಅರ್ಜುನನೇ ಜಾಸ್ತಿ ಮಾಡಿದ್ದು, ಭೀಮ ಸುಮ್ಮನೆ ಜೊತೆಗಿದ್ದ ಅಷ್ಟೇ. ಚೆನ್ನಾಗಿ ಪರಾಕ್ರಮದಿಂದ ಹೋರಾಡಿ ಯುದ್ಧ ಮಾಡಿ ಆ ದ್ರುಪದರಾಜನನ್ನು ಜೀವಂತವಾಗಿ ಹಿಡಿದು ಕೈಕಾಲು ಕಟ್ಟಿ ಹೊತ್ಕೊಂಡು ಬಂದು ದ್ರೋಣಾಚಾರ್ಯ ಪಾದಕ್ಕೆ ಮಲಗಿಸಿ ಅಲ್ಲೇ ನಿಂತಿದ್ದಾನೆ. ಒಂದು ಕಡೆ ಅರ್ಜುನ, ಭೀಮ ನಿಂತು ತಂದು ಹಾಕಿದರು. ದ್ರೋಣಾಚಾರ್ಯ ಕೇಳಿದರು, ದ್ರುಪದ, ನೀನು ನನ್ನ ಸ್ನೇಹಿತ ಹೌದು ಅಲ್ಲೋ ಹೇಳು ಅಂತ ಕೇಳಿದ್ರು. ತಾನು ಸ್ನೇಹಿತ ಅಂತ ಹೇಳ್ಕೊಂಡು ಬಯಸ್ಕೊಂಡಿದ್ರು. ನೀನು ನನ್ನ ಸ್ನೇಹಿತ ಹೌದು ಅಲ್ಲೋ ಹೇಳು. ಅವನಿಗೆ ಇನ್ನೂ ಸ್ವಲ್ಪ ಬಿಗುಮಾನ ಇತ್ತು. ನಾನು ರಾಜ, ಇವನಿಗೆ ಹೇಗೆ ಸ್ನೇಹಿತ ಅಂತ ಹೇಳ್ಕೊಳ್ಳೋದು ಅಂತ. ಅಲ್ಲ ಅಂತಲೇ ಹೇಳೋಣ ಅಂತಿದ್ದ. ಅಲ್ಲಿ ಬಿದ್ದವನೇ ನೋಡಿದಂತೆ ಪಕ್ಕದಲ್ಲಿ ಭೀಮನ ಕಾಲು ಕಾಣಿಸ್ತು. ಅಲ್ಲ ಅಂತ ಏನಾದರೂ ಹೇಳಿದರೆ ಮೂಡೆ ಮುರಿತಾನೆ ಬೆನ್ನಿಂದ. ಹೌದು ಅಂತ ಒಪ್ಕೊಂಡು ದ್ರುಪದರಾಜ ಒಪ್ಕೊಂಡು, ನೀನು ಸ್ನೇಹಿತ ಹೌದು ಅಲ್ವೋ ಹೇಳು ಅಂದ್ರೆ ಹೌದು ಅಂತ ಮೆಲ್ಲ ಅಂದಂತೆ. ಕೂಡಲೇ ದ್ರೋಣಾಚಾರ್ಯ ತಿರುಗಿಸಿದ್ರು. ನೀನು ನಿನ್ನನ್ನು ನನ್ನ ಸ್ನೇಹಿತ ಅಂತ ಒಪ್ಕೊಳ್ತಾ ಇದ್ದೀಯಾ? ಅದು ಹೇಗೆ ಸ್ನೇಹಿತ ಆಗ್ತೀನಿ? ನೀನೇ ಹೇಳಿದ್ದಿ 12 ವರ್ಷದ ಮುಂಚೆ, ನೆನಪಿರ್ಬೋದು, ನನ್ನಿರ್ಧನೋ ರಾಜಸಖೋ ಭವೇತ. ಒಬ್ಬ ನಿರ್ಧನ ರಾಜನಿಗೆ ಸ್ನೇಹಿತ ಆಗೋದಿಲ್ಲ ಅಂತ ಹೇಳಿದ್ದಿ. ಇವತ್ತು ನೀನು ನಿರ್ಧನ, ನಾನು ರಾಜ ಅಂದರು ದ್ರೋಣಾಚಾರ್ಯ. ಯಾಕೆ ನನ್ನ ಶಿಷ್ಯರ ಕೈಲಿ ನಿನ್ನನ್ನು ಸೋಲಿಸಿದ್ದೇವೆ. ಇಡೀ ಪಂಚಾಲ ದೇಶದ ರಾಜ ನಾನು ಅಂದರು ದ್ರೋಣಾಚಾರ್ಯ. ನಿನಗೆ ಒಂದು ಪೈಸೆ ನಿನ್ನ ಹತ್ರಲ್ಲೇ ಇವಾಗ ಕಾಲ್ಗುಡಕ್ಕೆ ಬಿದ್ದಿದ್ದು. ಪಂಚಾಲ ದೇಶ ನಂದು, ನಾನು ರಾಜ, ನೀನು ನಿರ್ಧನ, ಸ್ನೇಹಿತ ಅಂತ ಹೇಗೆ ಒಪ್ಕೊಳ್ಳು? ಆದರೂ ನೀನು ಹೇಳಿದ ಹಾಗೆ ನೀನು ನನ್ನ ಸ್ನೇಹಿತ ಹೌದು. ಅದು ಅಲ್ಲಗಡಿಲಿಕ್ಕೆ ಆಗೋದಿಲ್ಲ. ನೀನು ಸ್ನೇಹಿತ,
12 ವರ್ಷಕ್ಕೆ ಮುಂಚೆ ಹೇಳಿದಂತೆ ನಾನು ನಿನ್ನ ಸ್ನೇಹಿತ, ಹೌದು, ಅದನ್ನು ಒಪ್ಪುಗೋ. ಆದರೆ ನೀನೇ ಹೇಳಿದ್ದಿ ಒಬ್ಬ ನಿರ್ಧನ ಹಣ ಇದ್ದವನು ರಾಜನಿಗೆ ಸ್ನೇಹಿತ ಆಗೋದಿಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಾನೇ ಇವತ್ತು ನನ್ನ ವಶಕ್ಕೆ ಬಂದ ಪಂಚಾಲ ದೇಶದಲ್ಲಿ ಅರ್ಧ ನಿನಗೆ ಕೊಡ್ತೇನೆ ಅಂತಂದರು ದ್ರೋಣಾಚಾರ್ಯ. ನಾನು ಅರ್ಧ ದಾನ ಕೊಡ್ತೇನೆ, ತಗೋ. ಗಂಗಾಯ ಉತ್ತರೇ ತೀರೆ ತ್ವಂ ರಾಜೇವ ದಕ್ಷಿಣ, ಗಂಗಾಯ ದಕ್ಷಿಣೇ ತೀರೆ ತ್ವಂ ರಾಜೇವ ಉತ್ತರೇ ತ್ವಹಂ. ಪಂಚಾಲ ದೇಶದ ಮಧ್ಯದಲ್ಲಿ ಗಂಗೆ ಹರಿತದೆ. ದಕ್ಷಿಣ ಪಂಚಾಲ ನಿಂದು, ಉತ್ತರ ಪಂಚಾಲ ನಂದು, ಇಬ್ಬರು ರಾಜರಾಜರು ಸ್ನೇಹಿತರಾಗಿರೋಣ ಹೋಗು ಅಂತ ಅರ್ಧ ರಾಜ್ಯ ಕೊಟ್ಟು ಕಳಿಸಿದ. ಆದರೆ ಇದು ಅವಮಾನ ಅಂತ ಆಯ್ತದೆ ದ್ರುಪದನಿಗೆ. ಅರ್ಧ ರಾಜ್ಯ ತಗೊಂಡು ಬಂದ. ಒಳಗಡೆ ರಕ್ತ ಕುದಿತಾ ಇದೆ. ದ್ರೋಣಾಚಾರ್ಯ ಎಷ್ಟು ಅವಮಾನ ಮಾಡಿದರು ಅಂತ ಕುದಿತಾ ಇತ್ತು. ಸೀದಾ ಮನೆಗೆ ಬಂದವನೇ ಇಬ್ಬರು ಪುರೋಹಿತರನ್ನ ಹೇಳಿದ್ರು. ಭಾರೀ ಪುರೋಹಿತರು ಅವರು, ಯಾಜ ಉಪಯಾಜ ಅಂತ ಏನು ಬೇಕಾದರೂ ಮಾಡಿಕೊಂಡ್ರು ಅಂಥ ಪುರೋಹಿತರಿಗೆ. ಅವರು ಹೇಳಿದೆ, ನಿಮ್ಗೆ ಎಷ್ಟು ಬೇಕಾದರೆ ದಕ್ಷಿಣೆ ದಾನ ಕೊಡ್ತೇನೆ, ನನಗೆ ಒಂದು ಯಜ್ಞ ಮಾಡಿಸಿ. ಆ ಯಜ್ಞದಲ್ಲಿ ಒಬ್ಬ ಮಗ ಹುಟ್ಟಬೇಕು. ದ್ರುಪದ ರಾಜನ ಆಸೆ, ಒಬ್ಬ ಮಗ ಹುಟ್ಟಬೇಕು, ಒಂದು ಮಗಳು ಹುಟ್ಟಬೇಕು. ಆ ಮಗ ದ್ರೋಣಾಚಾರ್ಯನ ಕೊಲ್ಲುವಂಥ ಮಗ ಹುಟ್ಟಬೇಕು. ಅದಕ್ಕೆ ಯಜ್ಞ ಶುರು ಮಾಡಿಸಿ. ದ್ರೋಣಾಚಾರ್ಯನ ಕೊಲ್ಲುವ ಮಗ ಹುಟ್ಟಬೇಕು. ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಒಂದು ಹೆಂಡತಿ ಬೇಕು. ಅರ್ಜುನನೇ ಕಟ್ಟಿ ತಂದವನು. ಆದರೂ ಅರ್ಜುನನ ಪರಾಕ್ರಮ ನೋಡಿ, ಅವನ ಸೌಜನ್ಯ ನೋಡಿ ದ್ರುಪದನಿಗೆ ಸ್ವಲ್ಪ ಖುಷಿಯಾಗಿತ್ತು. ಒಂದು ಹೆಣ್ಣು ಗಂಡು ಹುಟ್ಟಬೇಕು. ಹೆಣ್ಣನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ, ಗಂಡು ದ್ರೋಣಾಚಾರ್ಯನ ಕೊಂದಿದ್ದು. ಆಯಿತು ಅಂತ ಒಪ್ಪಿದರು ಯಾಜೋಪಯಾಜರು. ಇಂಥದ್ದಕ್ಕೂ ಒಪ್ಪಿದರು. ಒಬ್ಬ ದ್ರೋಣಾಚಾರ್ಯನ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲಿಸುವ ಮಗ ಹುಟ್ಟಬೇಕು, ಅದಕ್ಕೆ ಇವರು ಪೌರೋಹಿತ್ಯಕ್ಕೆ ಒಪ್ಪಿದರು. ಮತ್ತು ಅವ್ರಿಗೆ ಹೇಳಿದ್ದು ದ್ರೋಣಾಚಾರ್ಯ, ನಾವು ಗಿರಾಕಿ ಬಿಟ್ಟು ನಮಗೆ ಲಾಸ್ ಆಗ್ತದೆ, ನಾವಂತೂ ಮಾಡ್ತೇವೆ, ನೀವು ನಿಮ್ಮ ರಕ್ಷಣೆ ನೀವು ನೋಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದ್ದು. ದ್ರೋಣಾಚಾರ್ಯ ಹೇಳಿದ್ದು, ನಿಮ್ಮನ್ನು ಕೊಲ್ಲುವ ಮಗನ ಹುಟ್ಟಿಸಲಿಕ್ಕೆ ದ್ರುಪದ ರಾಜ ಯಜ್ಞ ಮಾಡ್ತಿದ್ದಾನೆ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ, ನಿಮ್ಮ ಯೋಗಕ್ಷೇಮ ನೀವು ನೋಡ್ಕೊಳ್ಳಿ ಅಂತ ಹೇಳೇ ಬಂದು ಯಜ್ಞ ಮಾಡಿಸಿದರು. ಹುಟ್ಟಿದ್ದು ದ್ರೌಪದಿ ದೇವಿ ಹುಟ್ಟಿದ್ದು. ಯಜ್ಞ ಕುಂಡದಿಂದ ದ್ರೌಪದಿ ಹುಟ್ಟಿದ್ದು, ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ. ಆಮೇಲೆ ಅಗ್ನಿಕುಂಡದಿಂದ ಇವನು ದೃಷ್ಟದ್ಯುಮ್ನನು ಹುಟ್ಟಿದ್ದು. ದೃಷ್ಟದ್ಯುಮ್ನ ಹುಟ್ಟಿದ್ದ. ಹುಟ್ಟುವಾಗಲೇ ತರುಣನಾಗಿ ರಥದಲ್ಲಿ ಕೂತ್ಕೊಂಡೇ ಬಂದ ಅಗ್ನಿಕುಂಡದಿಂದ. ಖಡ್ಗ ಹಿಡ್ಕೊಂಡು ದೃಷ್ಟದ್ಯುಮ್ನ ಬಂದ. ಅವನೇ ಪಾಂಡವರ ಸೇನಾಧಿಪತಿ. ಆ ದ್ರುಪದ ರಾಜನ ಯಜ್ಞಕುಂಡದಿಂದ ಹುಟ್ಟಿದ. ಆಮೇಲೆ ಯಜ್ಞ ಎಲ್ಲ ಮುಗೀತು. ಕೇಳಿದ, ಯಾಕೆ ಹುಟ್ಟಿಸಿದ್ರಿ ನನ್ನನ್ನು, ಏನು ಮಾಡಬೇಕು? ದ್ರುಪದ ರಾಜ ಹೇಳಿದ, ದ್ರೋಣಾಚಾರ್ಯನ ಕೊಲ್ಲಿಕ್ಕೋಸ್ಕರ ನಿನ್ನನ್ನು ಹುಟ್ಟಿಸಿದ್ದು, ಆ ಕೆಲಸ ಮಾಡೋದು. ಅಯ್ಯೋ, ದ್ರೋಣಾಚಾರ್ಯನ ಕೊಲ್ಲಬೇಕಾದ್ರೆ ಅಧ್ಯಯನ ಆಗಬೇಕಲ್ಲ, ಶಸ್ತ್ರವಿದ್ಯೆ ಎಲ್ಲ ಕಲಿಬೇಕು, ಶಸ್ತ್ರಾಸ್ತ್ರ ಅಭ್ಯಾಸ ಆಗಬೇಕು. ಹೇಗೆ, ಯಾರ ಹತ್ರ ಕಲೀಲಿ? ದ್ರೋಣಾಚಾರ್ಯ ಹತ್ರನೇ ಕಲೀಬೇಕು. ಬೇರೆ ಇಲ್ಲ, ಹೇಳ್ಕೊಡೋರು ಬೇರೆ ಇಲ್ಲ, ದ್ರೋಣಾಚಾರ್ಯ ಹತ್ರನೇ ಹೋಗು. ಪರಿಸ್ಥಿತಿ ನೋಡಿ ಹೇಗೆ, ಯಾರೂ ಹೇಳ್ಕೊಡೋರಿಲ್ಲ, ದ್ರೋಣಾಚಾರ್ಯದೇ ಹೋಗು. ಕೊನೆಗೆ ಬಂದ ದೃಷ್ಟದ್ಯುಮ್ನ ದ್ರೋಣಾಚಾರ್ಯ ಹತ್ರ ಬಂದು ತೆಂಗಿನಕಾಯಿ ಹಿಡ್ಕೊಂಡು ಬಂದು ನಮಸ್ಕಾರ ಮಾಡಿ, ಆಚಾರ್ಯ ಶಸ್ತ್ರವಿದ್ಯೆ ಎಲ್ಲ ಹೇಳ್ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿದ. ಯಾಕೆ ಅಂದರು, ನಿಮ್ಮನ್ನು ಕೊಲ್ಲಿಕ್ಕೆ ಅಂತ. ಅಷ್ಟು ಹೇಳಿಲ್ಲ, ಮನಸ್ಸಿನೊಳಗೆ ಅದೇ, ನಿಮ್ಮನ್ನು ಕೊಲ್ಲಿಕ್ಕೆ. ಗೊತ್ತಿತ್ತು, ದ್ರೋಣಾಚಾರ್ಯ ಗೊತ್ತಿತ್ತು, ಮೊದಲೇ ಹೇಳಿದ್ರು ಯಾಜೋಪಯಾಜರು. ಅವರು ಬ್ರಾಹ್ಮಣರು, ಇವರು ಬ್ರಾಹ್ಮಣರು, ಹೇಳಿಬಿಟ್ಟು. ಆದರೂ ಒಬ್ಬ ವಿದ್ಯೆ ಹೇಳಿ ಅಂತ ಬಂದಾಗ ಹೇಳದೇ ಇದ್ದರೆ ತಪ್ಪಾಗ್ತದೆ. ಆದ್ದರಿಂದ ದ್ರೋಣಾಚಾರ್ಯ ಅವಶ್ಯ ಹೇಳ್ಕೊಡ್ತೇನೆ ಅಂತ ಚೆನ್ನಾಗಿ ವಿದ್ಯೆ ಕಲಿಸಿದ್ರು. ಅದೇ ವಿದ್ಯೆ ಕಲಿಸಿ ಅದೇ ದೃಷ್ಟದ್ಯುಮ್ನೇ ದ್ರೋಣಾಚಾರ್ಯ. ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯ ಎಲ್ಲಿ ಹೋಯಿತು ಪರಿಸ್ಥಿತಿ. ಭಾಗವತನು ಕುಚೇಲ ಏನು ಮಾಡಿದ, ಅವನಿಗೂ ಬಹಳ ಕಷ್ಟ ಇತ್ತು. ಕೃಷ್ಣನ ಹತ್ರ ಹೋದ, ನೇರ ಕೃಷ್ಣನ ಹತ್ರ ಹೋದ. ಕೃಷ್ಣ ಬಂದು ಆಲಿಂಗನೆ ಮಾಡಿಕೊಂಡು ಕೈ ಹಿಡಿದು ಒಳಗಡೆ ಕರ್ಕೊಂಡು ಬಂದು ಎಲ್ಲ ಸಂಪತ್ತು ಕೊಟ್ಟು ಕಳಿಸಿದರು. ದ್ರುಪದ ಹೋದದ್ದು, ದ್ರೋಣಾಚಾರ್ಯ ಹೋದದ್ದು ದ್ರುಪದ ರಾಜನ. ದೊಡ್ಡ ವಿದ್ವಾಂಸರೇ, ಆದರೆ ಒಬ್ಬ ರಾಜನ ಹತ್ರ ಹೋಗಬಾರದು ಅನ್ನೋದು ಅವನಿಗೆ ಕಲ್ಪನೆ ಬಂತು. ದ್ರೋಣಾಚಾರ್ಯ ದ್ರುಪದ ರಾಜನ ಹತ್ರ ಹೋದರು, ಅವಮಾನ ಆಯಿತು. ಇವನಿಗೂ ಸಿಟ್ಟು ಬಂತು. ಅವನನ್ನು ಸೋಲಿಸಿದರು, ಬಂಧನ ಮಾಡಿಸಿದರು. ಅವನಿಗೂ ಸಿಟ್ಟು ಬಂತು. ಕೊನೆಗೆ ತಮ್ಮ ಸಾವಿನಲ್ಲಿ ಪರ್ಯವಸಾನ ಆಯಿತು ದ್ರೋಣಾಚಾರ್ಯ. ಯಾಕೆ? ಅವರು ಕೃಷ್ಣನ ಹತ್ರ ಬಂದರೆ ಆಗ್ತದೆ, ಕುಚೇಲ ಬಂದ ಹಾಗೆ ಕೃಷ್ಣನಿಗೆ ಮೊರೆ ಹೋಗ್ತಾರೆ ಆಗ್ತದೆ. ಅದು ತಪ್ಪಿದು. ಅದಕ್ಕೆ ಉಪನಿಷತ್ತು ಹೇಳ್ತಾ ಇದೆ, ಈಶಾವಾಸ್ಯಮಿದಂ ಸರ್ವಂ ತೇನ ತೆಕ್ತೇನ ಬಂದೀತ. ನಿಮಗೇನಾದರೂ ಬೇಕಾದರೆ ಎಲ್ಲರಿಗೂ ಯಜಮಾನ ದೇವರು, ಆ ದೇವರನ್ನು ಕೇಳಿದ್ರೆ ಕೊಡ್ತಾರೆ.
ಯಾರ ಮೂಲಕ ಆದರೂ ಕೊಡ್ತಾನೆ, ಬೇರೆಯವರ ಮೂಲಕ ಅಂತೂ ದೇವರನ್ನ ಕೇಳಿ ಮೊದಲು. ಅದನ್ನೇ ದಾಸರು ಹೇಳಿ, ಪಾಡಿದರೆ ಎನ್ನೊಡೆಯನ ಪಾಡು, ಬೇಡಿದರೆ ಎನ್ನೊಡೆಯನ ಬೇಡು. ಕೃಷ್ಣ ತೋರಿಸಿದಂಥ ಹೀಗೆ ಶ್ರೀಕೃಷ್ಣ ಅನೇಕ ಕಾರ್ಯಗಳನ್ನು ಮಾಡಿ ತಾನು ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆ ಪರಲೋಕಕ್ಕೆ, ತನ್ನ ಲೋಕಕ್ಕೆ ಹೊರಟ ಉದ್ಧವನಿಗೆ ಒಂದಿಷ್ಟು ತತ್ವಗಳನ್ನೆಲ್ಲ ಉಪದೇಶ ಮಾಡಿದ್ದಾನೆ. ಅನೇಕ ತತ್ವಗಳನ್ನು ಉದ್ಧವನಿಗೆ ಉಪದೇಶ ಮಾಡಿ, ನೀನು ಇಲ್ಲೇ ಇರು, ಭೂಮಿಯಲ್ಲಿದ್ದು ಮುಂದಿನವರಿಗೆಲ್ಲ ನೀನು ಉಪದೇಶ ಮಾಡುವಂಥ ಉದ್ಧವನಿಗೆ ಹೇಳಿ ತಾನು ತನ್ನ ಲೋಕಕ್ಕೆ ಹೋದ. ಆಮೇಲೆ ಕಲಿಯುಗ ಪ್ರಾರಂಭ. ಕೃಷ್ಣ ಹೋದ ಮೇಲೆ ಕಲಿಯುಗದಲ್ಲಿ ಏನು ಪರಿಸ್ಥಿತಿ ಅಂತ ಪರೀಕ್ಷಿತರಾದ ಕೇಳ್ತಾನೆ. ಕಲಿಯುಗದ ಪರಿಸ್ಥಿತಿ ಏನು ಅಂದರೆ ಧರ್ಮ ನಾಶ ಆಗೋದು ಕಲಿಯುಗದ ಪರಿಸ್ಥಿತಿ. ಧರ್ಮ ಕ್ಷೀಣ ಆಗ್ತಾ ಬರ್ತದೆ, ಆಯುಷ್ಯ ಕ್ಷೀಣ ಆಗ್ತದೆ. ಕಲಿಯುಗದಲ್ಲೆಲ್ಲ ಈಗಿನ್ನೂ ಕಲಿಯುಗ ಶುರುವಾಗಿಲ್ಲ, ಸಂಧಿಕಾಲ. ನಾವು ಬೌದ್ಧಾವತಾರೇ ಅಂತೀವಿ ಸಂಕಲ್ಪ ಮಾಡುವಾಗ, ಬೌದ್ಧಾವತಾರ ಆದ ಕಾಲ ಅಂದರೆ ಸಂಧಿಕಾಲ ಅಂತ ಅರ್ಥ. ಒಟ್ಟು ಕಲಿಯುಗ ಇರೋದು 4,32,000 ವರ್ಷ. 4,32,000 ನಮ್ಮ ಮಾನವ ಮಾನದಿಂದ, ಮನುಷ್ಯರ ಲೆಕ್ಕದಿಂದ 4,32,000. ಈಗ 5,000 ವರ್ಷ ತಿಂದರೆ ಬರೀ 5,000 ವರ್ಷ. ಇನ್ನು ಎಷ್ಟಿದೆ? ಈಗ ಸಂಧಿಕಾಲ. ಮುಂದೆ ಮುಂದೆ ಹೋದಂತೆ ಕಲಿಯುಗದಲ್ಲಿ ಎಲ್ಲ ಧರ್ಮ ಪೂರ್ತಿ ನಾಶ ಆಗ್ತದಂತೆ. ಧರ್ಮ ಪೂರ್ತಿ ನಾಶ ಆಗ್ತದೆ. ಆಮೇಲೆ ಆಯುಷ್ಯ ಬಹಳ ಕಡಿಮೆ ಆಗ್ತದಂತೆ, ಬಹಳ ಕಡಿಮೆ. ಹಿಂದಿನ ಕಾಲದಲ್ಲಿ ನಾವು ನೋಡಿದ್ವಿ ಎಷ್ಟೆಷ್ಟು ಆಯುಷ್ಯ ಇರ್ತಿತ್ತು ಹಿಂದಿನವರು. ಈಗ ಬರ್ತಾ ಬರ್ತಾ ಆಯುಷ್ಯ ಕಡಿಮೆ. ಪರಮಾವಧಿ ಆಯುಷ್ಯ ಅಂದರೆ ಕಲಿಯುಗ ಪೂರ್ತಿ ಮುಂದುವರೆದಂತೆ 30 ವರ್ಷಾಣಿ ಪರಮಾಯು ಕಲವು ನೃಣಾಂ ಅಂತ ಮ್ಯಾಕ್ಸಿಮಮ್ 30 ವರ್ಷ ಇರ್ತದೆ. ಕಲಿಯುಗ ಮುಗಿಲಿಕ್ಕೆ ಆದಾಗ 30 ವರ್ಷ ಮ್ಯಾಕ್ಸಿಮಮ್. ಇನ್ನೂ ಸ್ವಲ್ಪ ಕಲಿಯುಗ ಮುಂದುವರೆದು ಪೂರ್ತಿ ಮುಗಿಯುವಾಗ 20 ವರ್ಷ ಅಂತಿಲ್ಲ. ಆವಾಗ ಹುಟ್ಟಿ 5 ವರ್ಷಕ್ಕೆ ಒಂದು ಶಾಂತಿ ಮಾಡಬೇಕು. ಈಗ 60, 70, 80ಕ್ಕೆ ಮಾಡಿದಾಗ 5 ವರ್ಷಕ್ಕೆ ಒಂದು ಶಾಂತಿ, ಷಷ್ಠಿ ಪೂರ್ತಿ ಮಾಡಿದ ಹಾಗೆ. 15 ವರ್ಷಕ್ಕೆ ಒಂದು ಶಾಂತಿ, 20 ವರ್ಷಕ್ಕೆ ಅಶಾಂತಿ. ಅಷ್ಟು ಶಾಂತಿ 20 ವರ್ಷಕ್ಕೆ ಮುಗಿ ಆ ರೀತಿ ಆಯಿತು. ಮಳೆ ಎಷ್ಟು ವರ್ಷಗಳಾದರೂ ಮಳೆ ಬರೋದಿಲ್ಲ. ಮೋಡ ಬರ್ತದಂತೆ, ಸಿಕ್ಕಾಪಟ್ಟೆ ಮೋಡ, ಮಳೆ ಮಾತ್ರ ಇಲ್ಲ. ಬಂದರೂ ಕೂಡ ಚಿತ್ರವೃಷ್ಟಿಶ್ಚ ಪರ್ಜನ್ಯ. ಒಂದು ಎತ್ತು ಸಂಚಾರ ಮಾಡ್ತಾ ಇದ್ದರೆ 1 ಕೋಡಿನ ಮೇಲೆ ಮಳೆ ಬೀಳ್ತದಂತೆ, ಇನ್ನೊಂದು ಕೋಡಿ ತೊಯ್ಯೋದಿಲ್ಲ. ಆ ಥರ ವಿಚಿತ್ರವಾಗಿ ಮಳೆ ಬರ್ತದಂತೆ. ಇದೆಲ್ಲ ಕಲಿಯುಗದ ಧರ್ಮಗಳು. ಆದರೂ ಕಲಿಯುಗ ಮುಗಿಯೋ ತನಕ ದೇವಾಂಶರು ಇರ್ತಾರಂತೆ, ದೇವತೆಗಳ ಅಂಶವೇ ಇರ್ತಾರಂತೆ, ದೇವ ಭಕ್ತರೂ ಇರ್ತಾರಂತೆ. ಇದು ಪರಮಾತ್ಮನ ಸಂಕಲ್ಪ. ಕಲಿಯುಗದಲ್ಲಿ ಇರ್ತಾರೆ, ಗೊತ್ತಾಗೋದಿಲ್ಲ ಅಷ್ಟೇ ಯಾರು. ಅದಕ್ಕೆ ಪಾಪಿ ಜನ ಭೂಯಿಷ್ಠ ಅಂತಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ದೇವಾಂಶರು ಇದ್ದೇ ಇರ್ತಾರೆ. ಆಮೇಲೆ ಕಲ್ಕಿ ನಾಮಕನಾಗಿ ಪರಮಾತ್ಮ ಬಂದು ಅಲ್ಲ ಧರ್ಮವನ್ನು ಪುನಃ ಸ್ಥಾಪನೆ ಮಾಡಿ ಕರ್ತವ್ಯ ಶುರು ಮಾಡ್ತಾನೆ ಅಂತ ಇದನ್ನೆಲ್ಲ ಹೇಳಿ ಶುಕಾಚಾರ್ಯರು ಇನ್ನೇನು ಕೇಳೋದಿದೆ ಅಂತಾರೆ. ಪರೀಕ್ಷಿತ ರಾಜ, ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ ಶ್ರಾವಿತೋ ಯಜ್ಜಮೇ ಸಾಕ್ಷಾತ್ ಅನಾದಿ ನಿಧನೋ ವಿಭು. ಭಗವಂತನ ಅವತಾರಗಳು, ತತ್ವವಿಚಾರಗಳು ಎಲ್ಲ ತಿಳಿಸಿದ್ದೀರಿ. ಧನ್ಯನಾದೆ, ಕೃತಕೃತ್ಯನಾದೆ. ಭಗವಂತ ತಕ್ಷಕಾದಿಭ್ಯೋ ಮೃತ್ಯುಭ್ಯೋ ನಮಿಭೇಮ್ಯಹಂ. ಇನ್ನು ತಕ್ಷಕ ಅಲ್ಲ, ಯಾವ ಸರ್ಪ ಬಂದರೂ ನಾನು ಹೆದರೋದು. ತಕ್ಷಕ ಸರ್ಪಕ್ಕೆ ಹೆದರಿ ಬಂದು ಕೂತಿದ್ದೆ ಗಂಗಾ ತೀರದಲ್ಲಿ. ತಕ್ಷಕ ಸರ್ಪ ಬಂದು ಕಚ್ಚಿದರೆ ನನಗೇನು ಹೆದರಿಕೆ ಇಲ್ಲ. ಯಾಕೆಂದರೆ ಭಾಗವತ ಶ್ರವಣ ಮಾಡಿದ್ದರಿಂದ ನನಗೊಂದು ಒಳಗಡೆ ಆತ್ಮವಿಶ್ವಾಸ ಬಂದಿದೆ, ಧೈರ್ಯ ಬಂದಿದೆ. ಯಾವ ಮೃತ್ಯುವಿಗೂ ಕೂಡ ನಾನು ಹೆದರೋನಲ್ಲ. ಕರ್ತವ್ಯ ಮುಗಿಸಿದ ಮೇಲೆ ಯಾರು ಹೆದರು. ಪರೀಕ್ಷೆಯಲ್ಲಿ ಕೂತವನು 10 ನಿಮಿಷ ಮುಂಚೆಕ್ಕೆ ಎಲ್ಲ ಕ್ವಶನ್ ಆನ್ಸರ್ ಮಾಡಿಬಿಟ್ರೆ ಯಾರು ಹೆದರೋದಿಲ್ಲ. ಇನ್ನೂ ತುಂಬ ಬರೀಲಿಕ್ಕಿದೆ ಅಂತಂದಾಗ ಹೆದರ್ತಾರೆ. ಎಲ್ಲಿ ಬಂದು ಪೇಪರ್ ಕಸ್ಕೊಂಡು ಬಿಡ್ತಾರೋ, 3 ಗಂಟೆ ಮುಗಿದು ಹೋಗ್ತದೆ ಅಂತ ಎಲ್ಲ ಬರೆದು ಅವನು ಕಸ್ಕೊಂಡು ಹೋಗ್ಲಿಕ್ಕೆ ಕಾಯ್ತಾ ಕೂತಿದ್ದವನು ಹೆದರೋದಿಲ್ಲ. ಹಾಗೆ ನಾನು ಭಾಗವತ ಕೇಳಿದ್ದರಿಂದ ನಾನು ಯಾರಿಗೂ ಹೆದರುವ ಸ್ಥಿತಿ ಇಲ್ಲ. ನನಗೆ ಇನ್ನು ಮೌನಕ್ಕೆ ಅನುಮತಿ ಕೊಡಿ. ಮಾತು ಕಡಿಮೆ ಮಾಡ್ತೇನೆ, ಚಿಂತನೆ ಜಾಸ್ತಿ ಮಾಡ್ತೇನೆ. ಆದ್ದರಿಂದ ಇನ್ನು ಮುಂದೆ ನಾನು ಮೌನ ತಾಳಿ ಇರ್ತೇನೆ, ಮನನ ಮಾಡ್ತೇನೆ, ನೀವು ಹೇಳಿದ ವಿಚಾರವನ್ನು ಮನನ ಮಾಡ್ತೇನೆ ಅಂತ ಹೇಳಿ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿ ಕೊಟ್ಟು ಕಳಿಸಿದ. ಮುಂದೆ 8ನೇ ದಿವಸ ಸಾಯಂಕಾಲದ ಹೊತ್ತಿಗೆ ಆ ತಕ್ಷಕ ಸರ್ಪ ಬಂದು ಪರೀಕ್ಷಿತ ರಾಜನನ್ನು ದಹನ ಮಾಡಿತು, ಕಚ್ಚಿತು. ಪರೀಕ್ಷಿತ ರಾಜನ ದೇಹ ಪಾತವಾಯಿತು.
ಜೀವ ಶಮೀಕಿ ಋಷಿಗಳಿಗೆ ಅಪರಾಧ ಮಾಡಿದ್ದು, ಆದರೆ ಎಲ್ಲಿಯೂ ನರಕಕ್ಕೆ ಹೋಗದೆ ಭಗವಂತನ ಲೋಕಕ್ಕೆ ಹೋಯಿತು. ಆ ಜಾಗದಲ್ಲಿ ಸುಖಸ್ಥಳ, ನನ್ನ ಹೇಳಿದೆ ನಾನು, ಇಲ್ಲಿ ದೆಹಲಿಯಿಂದ ಹರಿದ್ವಾರಕ್ಕೆ ಹೋಗುವಾಗ ಮುಜಾಫರ್ಪುರ ಅಂತ ಒಂದು ಊರಿದೆ. ಆ ಮುಜಾಫರ್ಪುರದಿಂದ ಬಲಗಡೆ ಹೋದರೆ ಒಂದು ಗ್ರಾಮ ಸುಖಸ್ಥಳ, ಆಗಿನ ಹೆಸರು, ಈಗ ಶುಕ್ರತಾಲ್ ಅಂತ ಕರೀತಾರೆ. ಅಲ್ಲಿ ಪರೀಕ್ಷಿತ ರಾಜ ಶ್ರವಣ ಮಾಡಿದ್ದು. ಅಲ್ಲಿ ಬರೇ ಕುಗ್ರಾಮ, ಏನೂ ಇಲ್ಲ, ಬರೇ ಭಾಗವತ ಭವನಗಳಿದೆ. ಗುಜರಾತಿನವರದ್ದೊಂದು, ಮಹಾರಾಷ್ಟ್ರದವರದ್ದೊಂದು, ಒಂದೊಂದು ಸ್ಟೇಟ್ನವರು ಅಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಭಾಗವತ ನಡೀತಾ ಇರ್ತದೆ ನಿರಂತರ. ಅಲ್ಲೇ ಪರೀಕ್ಷಿತ ರಾಜ ಕೇಳಿದ್ದು, ಎಲ್ಲ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರಂತೆ ಆ ಜಾಗ. ಯಾಕೆಂದರೆ ಭಾಗವತ ನಡೆದ ಸ್ಥಳ ಇದು, ಪವಿತ್ರವಾದ ಕ್ಷೇತ್ರ ಅಂತ ಮಾಡಿ ಪುಷ್ಪವೃಷ್ಟಿ ಮಾಡಿದ್ದಾರೆ. ವಾದ್ಯಘೋಷ ಕೇಳಿ ಬಂತಂತೆ. ಯಾಕೆಂದರೆ ಪರೀಕ್ಷಿತ ರಾಜ ನರಕಕ್ಕೆ ಹೋಗದೆ ಪರಮಾತ್ಮನ ಬಳಿ ಸಾಗಿದ. ಅಲ್ಲಿರುವ ವಿಷ್ಣು ದೂತರೆಲ್ಲ ವಾದ್ಯಘೋಷದಿಂದ ಸ್ವಾಗತ ಮಾಡಿದರಂತೆ. ಅಲ್ಲಿ ಪುಷ್ಪವೃಷ್ಟಿ ನಡೀತು. ಇದೆಲ್ಲ ಪರೀಕ್ಷಿತ ರಾಜ ಉತ್ತಮ ಲೋಕಕ್ಕೆ ಹೋಗಿ ಸೇರಿದ. ಮುಂದೆ ಏನಾಯಿತು ಅಂತ ಸೂತ ಪುರಾಣಿಕರು ಶಿವನಕಾದಿಗಳಿಗೆ ಹೇಳ್ತಾರೆ. ಪರೀಕ್ಷಿತ ರಾಜ ಅಲ್ಲಿಂದ ಅವನ ದೇಹಪಾತವಾಯಿತು, ಜೀವ ಹೊರಟ. ಮುಂದೆ ಜನಮೇಜಯ ರಾಜ, ಪರೀಕ್ಷಿತ ರಾಜನ ಮಗ, ಅವನೊಂದು ಸರ್ಪಯಾಗ ಶುರು ಮಾಡಿದ. ಕೊನೆಗೂ ತಕ್ಷಕ ಸರ್ಪ ಪರೀಕ್ಷಿತನನ್ನು ಕಚ್ಚಿತಲ್ಲ, ಅದಕ್ಕೆ ಅವನು ಸರ್ಪಯಾಗ ಮಾಡಿದ. ಆವಾಗ ಬೃಹಸ್ಪತ್ಯಾಚಾರ್ಯರು ಬಂದು ಉಪದೇಶ ಮಾಡ್ತಾರೆ, ತಕ್ಷಕ ಸರ್ಪ ನಿಮಿತ್ತ ಮಾತ್ರ, ಅವನ ಕರ್ಮ ಇತ್ತು, ಆ ಕರ್ಮದಂತೆ ನಡೀತು, ಇವನು ನಿಮಿತ್ತ, ಇವನ ಮೇಲೆ ಸಿಟ್ಟಾಗಬೇಡ, ಸರ್ಪಯಾಗ ಮಾಡಬೇಡ ಅಂತ ತಡೆದರು, ಬಿಟ್ಟಿದ್ದಾನೆ. ಆಮೇಲೆ ಇಷ್ಟೆಲ್ಲ ಸೂತರು ಹೇಳಿದ ಮೇಲೆ ಶೌನಕರು ಕೊನೆಗೆ ಪ್ರಾರ್ಥನೆ ಮಾಡ್ತಾರೆ, ಭಾಗವತ ಹೇಳಿದಿರಿ, ನಮಗೆ ಇದನ್ನು ಅನುಸಂಧಾನ ಮಾಡಿಕೊಂಡು ಭಾಗವತ ಧರ್ಮ ಅನುಷ್ಠಾನ ಮಾಡಿಕೊಂಡಿರಲಿಕ್ಕೆ ಪೂರ್ಣ ಆಯುಷ್ಯ ಬೇಕು. ಅದರಿಂದ ಪೂರ್ಣ ಆಯುಷ್ಯವನ್ನು ಕೊಡ್ತಕ್ಕಂಥ ಮಾರ್ಕಂಡೇಯರ ಚರಿತ್ರೆ ಹೇಳ್ರಿ ಅಂತ ಕೇಳ್ತಾರೆ. ಆಗ ಸೂತರು ಮಾರ್ಕಂಡೇಯರ ಕಥೆ ಹೇಳಿ ಭಾಗವತ ಮುಗಿಸ್ತಾರೆ. ಭಾಗವತದಲ್ಲಿ ಕೊನೆಗೆ ಬರೋದು ಮಾರ್ಕಂಡೇಯ ಚರಿತ್ರೆ. ಮಾರ್ಕಂಡೇಯ 9ನೇ ವಯಸ್ಸಿನಲ್ಲಿ ಅಪಮೃತ್ಯುವಿಗೆ ಈಡಾಗಬೇಕಾದವು. ಅವನಿಗೆ ಜಾತಕದ ಪ್ರಕಾರ 9 ವರ್ಷ ಆಯುಷ್ಯ ಇತ್ತು. ಅದು ಮಾರ್ಕಂಡೇಯನಿಗೂ ಗೊತ್ತಿತ್ತು 9 ವರ್ಷ ಆಯುಷ್ಯ ಅಂತ. ಅದಕ್ಕೆ ಮಾರ್ಕಂಡೇಯ ಅವರ ಅಜ್ಜನ ಹತ್ರ ಹೋಗಿ ಕೇಳಿದಂತೆ, 9 ವರ್ಷ ಆಯುಷ್ಯ ಜಾತಕದ ಪ್ರಕಾರ ಏನು ಮಾಡಬೇಕು? ಅದಕ್ಕೆ ಮಾರ್ಕಂಡೇಯರ ಅಜ್ಜ ಹೇಳಿದರು, ಯಾರ್ಯಾರು ನಿನಗಿಂತ ದೊಡ್ಡವರು ಸಿಗ್ತಾರೆ, ಸಿಕ್ಕವರಿಗೆಲ್ಲ ಒಂದು ಸಲ ನಮಸ್ಕಾರ ಮಾಡು, ಬಗ್ಗು ನಮಸ್ಕಾರ ಮಾಡು, ಸ್ಥಿರವಾಗಿ ನಮಸ್ಕಾರ ಮಾಡು. ಇದರಿಂದ ಆಯುಷ್ಯ ಹೇಗೆ ಅಭಿವೃದ್ಧಿ ಆಗ್ತದೆ? ನಮಸ್ಕಾರ ಮಾಡಿಸ್ಕೊಂಡವರು ಸುಮ್ಮನಿರೋದಿಲ್ಲ. ದೀರ್ಘಾಯುಷ್ಮಾನ್ ಭವ ಅಂತ, ದೀರ್ಘಾಯುಷ್ಮಾನ್ ಭವ ಅಂತ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಾ ಹೋಗು, ದೀರ್ಘಾಯುಷ್ಮಾನ್ ಭವ ಅಂತ ಅಷ್ಟು ಜನ ಆಶೀರ್ವಾದ ಮಾಡ್ತಾರೆ. ಅವರೆಲ್ಲರ ಆಶೀರ್ವಾದವನ್ನು ಪರಮಾತ್ಮ ಖುಷಿ ಮಾಡೋದಿಲ್ಲ, ನಿನ್ನ ಆಯುಷ್ಯ ಜಾಸ್ತಿ ಆಗ್ತದೆ. ಆಮೇಲೆ ಅವನು ಅದನ್ನು ಅಭ್ಯಾಸ ಮಾಡಿಕೊಂಡ, ಯಾರೇ ಹಿರಿಯರ ಬಗ್ಗೆ ನಮಸ್ಕಾರ ಮಾಡು, ನಮಸ್ಕಾರ ಮಾಡು, ಅವು ದೀರ್ಘಾಯುಷ್ಮಾನ್ ಭವ ಅಂತ. ಮತ್ತು ನರಸಿಂಹದೇವರ ಒಂದು ಅಷ್ಟಕವನ್ನು ಪಾರಾಯಣ ಮಾಡಿದ್ದಾನೆ. ನಾರಾಯಣಂ ಸಹಸ್ರಾಕ್ಷಂ ಪದ್ಮನಾಭಂ ಪುರಾತನಂ ಪ್ರಣತೋಸ್ಮಿ ಸದಾ ಭಕ್ತ್ಯ ಕಿನ್ನೋ ಮೃತ್ಯು ಕರಿಷ್ಯತಿ. ಮೃತ್ಯು ಏನು ಮಾಡ್ತಿದೆ? ಪರಮಾತ್ಮ ನರಸಿಂಹದೇವರನ್ನು ನಾನು ಮೊರೆ ಹೊಕ್ಕಿದ್ದೇನೆ. ನರಸಿಂಹದೇವರು ಮೃತ್ಯುವಿಗೆ ಮೃತ್ಯು ಅಂತ ಹೇಳಿ ಒಂದು ಸ್ತೋತ್ರ ಇದೆ, ಮಾರ್ಕಂಡೇಯ ಕೃತ ನರಸಿಂಹ ಸ್ತೋತ್ರ ಅಂತಿದೆ. ಎಲ್ಲ ಸ್ತೋತ್ರ ಮಾಲಿಕೆಯಲ್ಲಿ ಅದನ್ನು ಪ್ರಿಂಟ್ ಮಾಡಿದ್ದಾರೆ, 8 ಶ್ಲೋಕ. ಅದನ್ನು ಜಪ ಮಾಡ್ತಾ ಇದ್ದ ಮಾರ್ಕಂಡೇಯ. ಆಗ ಪರಮಾತ್ಮನೇ ಪ್ರತ್ಯಕ್ಷನಾಗಿ ಬಂದು ಏನು ಬರಬೇಕು ಅಂತ ಕೇಳಿದರೆ ಆಯುಷ್ಯ ಕೇಳಲಿಲ್ಲ. 9 ವರ್ಷ ಆಯುಷ್ಯ ಅಂತ ಗೊತ್ತಿತ್ತು, ಆಯುಷ್ಯ ಕೇಳಲಿಲ್ಲ. ಏನಾದರೂ ನಿನ್ನ ಮಹಿಮೆ ತೋರಿಸುವಂತ. ಆಗ ಭಗವಂತ ಪ್ರಳಯ ಹೇಗಿರ್ತದೆ ಅಂತ ಪ್ರಳಯ ತೋರಿಸಿದ. ಎಲ್ಲ ಪರಮಾತ್ಮನ ಉದರದಲ್ಲಿರೋದು. ತಾನು ಮಾರ್ಕಂಡೇಯನು ಭಗವಂತನ ಉದರಕ್ಕೆ ಹೋಗಿ ಎಲ್ಲ ಕಡೆ ಜಲಪ್ರಳಯ. ಒಂದು ಎಲೆ ಮೇಲೆ ಒಂದು ಶಿಶು ಮಲಗಿದೆ. ಮಾರ್ಕಂಡೇಯ ಆ ಶಿಶುವಿನ ಮೂಗಿನ ದ್ವಾರ ಒಳಗೆ ಹೋದನಂತೆ. ಅಲ್ಲಿ ಎಲ್ಲ ಪ್ರಪಂಚ ನೋಡ್ತಾನೆ, ಮತ್ತೆ ನೋಡುವ ಕೂತಲ್ಲೇ ಕೂತಿದ್ದ. ಹೀಗೆ ಪ್ರಳಯ ತೋರಿಸಿದ ಪರಮಾತ್ಮ. ಆಮೇಲೆ ಶಿವಪಾರ್ವತಿಯರು ಬರ್ತಾರೆ. ಶಿವಪಾರ್ವತಿಯರು ಬಂದು ಶಿವ ಕೇಳ್ತಾನೆ, ಮಾರ್ಕಂಡೇಯ ಏನು ಬರಬೇಕು ಅಂತ. ಆಗಲೂ ಆಯುಷ್ಯ ಕೊಡು ಅಂತ ಕೇಳಲಿಲ್ಲ, ಪರಮಾತ್ಮನಲ್ಲಿ ಭಕ್ತಿ ಕೊಡು, ಭಗವತ್ ಅಚ್ಯುತಾಂ ಭಕ್ತಿ, ಭಗವಂತನಲ್ಲಿ ಚ್ಯುತಿ ಇಲ್ಲದ ಭಕ್ತಿ ಕೊಡು ಅಂತಂದಾಗ ರುದ್ರದೇವರು ಹೇಳ್ತಾರೆ, ನಿನಗೆ ಭಕ್ತಿ ಇದ್ದದ್ದಕ್ಕೇನೆ ನಾನು ವರ ಕೊಡ್ತೇನೆ ಅಂತ ಬಂದಿದ್ದೇನೆ, ನೀ ಮತ್ತೆ ಅದೇ ಭಕ್ತಿ ಕೇಳ್ತೀಯಲ್ಲ, ಸರಿ ನಾನೇ ಕೊಡ್ತೇನೆ ಅಂತ ಹೇಳಿ ರುದ್ರದೇವರು 7 ಕಲ್ಪ ಆಯುಷ್ಯ ಕೊಟ್ಟಿದ್ದೇನೆ,
ಸಪ್ತಕಲ್ಪ ಚಿರಂಜೀವಿಯಾಗಿರು ಅಂತ ಆಶೀರ್ವಾದ ಮಾಡಿ ಹೋದರು. 9ನೇ ವರ್ಷಕ್ಕೆ ಬರುವ ಅಪಮೃತ್ಯು ಹೋಯಿತು. 7 ಬ್ರಹ್ಮಕಲ್ಪ ಅವನು ಆಯುಷ್ಯವನ್ನು ಪಡೆದಿದ್ದಾನೆ ಮಾರ್ಕಂಡೇಯ. ಅದಕ್ಕೆ ಇವತ್ತಿಗೂ ಕೂಡ ಮಾರ್ಕಂಡೇಯ ಹೋಮ ಎಲ್ಲ ಮಾಡುವ ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಅಂತ ಆಯುರಾರೋಗ್ಯವನ್ನು ಕೊಡುವಂಥ 7 ಕಲ್ಪಾಂತ ಜೀವನವನ್ನು ಪಡೆದಂಥ ಮಾರ್ಕಂಡೇಯರ ಕಥೆಗೆ ಭಾಗವತ ಮುಕ್ತಾಯ ಆಗ್ತದೆ. ಆರಂಭದಲ್ಲಿ ಬಂದದ್ದು ಪರೀಕ್ಷಿತ ರಾಜನ ಅಪಮೃತ್ಯು ಪರಿಹಾರ. ಪರೀಕ್ಷಿತ ಗರ್ಭದಲ್ಲಿದ್ದಾಗಲೇ ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರದಿಂದ ಮೃತ್ಯು ಹುಟ್ಟಲೇಬಾರದು ಅಂತ ಆ ಅಪಮೃತ್ಯು ಪರಿಹಾರ ಮಾಡಿದ್ದು ಕೃಷ್ಣ. ಕೊನೆಯಲ್ಲಿ ರುದ್ರದೇವರು ಮಾರ್ಕಂಡೇಯರ ಅಪಮೃತ್ಯು ಪರಿಹಾರ ಮಾಡಿ ಚಿರಂಜೀವಿಗಳನ್ನು. ಇದು ಸಂಪುಟೀಕರಣದಿಂದ ಭಾಗವತದ ವೈಶಿಷ್ಟ್ಯ. ಆರಂಭದಲ್ಲಿ ಪರೀಕ್ಷಿತ ರಾಜನ ಅಪಮೃತ್ಯು ಪರಿಹಾರ, ಕೊನೆಯಲ್ಲಿ ಮಾರ್ಕಂಡೇಯನ ಅಪಮೃತ್ಯು 9ನೇ ವಯಸ್ಸಿನ ಮೃತ್ಯು ಪರಿಹಾರ ಆಗಿ ಚಿರಂಜೀವಿಯಾದದ್ದು. ಹೀಗೆ ಪರಮ ಮಂಗಳಕರವಾದ ಭಾಗವತ. ದೊಡ್ಡ ಸಾಗರ, ಎಲ್ಲವೂ ಇದೆ ಇದರಲ್ಲಿ, ಎಲ್ಲವೂ ಇದೆ. 18,000 ಶ್ಲೋಕದಲ್ಲಿ ಎಷ್ಟು ಬೇಕೋ ಅಷ್ಟು ತುಂಬಿದ್ದಾರೆ. ಪುರಾಣಾನಾಂ ಸಾರರೂಪ. ಅದನ್ನು ಸಾಧ್ಯವಾದಷ್ಟು ಸಂಗ್ರಹ ಮಾಡಿ ಕಥಾಮತಿ ಇಲ್ಲಿ ನಿರೂಪಣೆ ಮಾಡಿದ್ದೇನೆ. ಇದು ಭಾಗವತವನ್ನು ಒಂದು ಕ್ಷೇತ್ರದಲ್ಲಿ ಹೇಳಿಸಬೇಕು ಅಂತಿರೋದು. ಈ ಮನೆ, ವಾಸುದೇವರಾಯರ ಮನೆ, ಇದು ಕ್ಷೇತ್ರವೇ. ಎಲ್ಲ ಸ್ವಾಮಿಗಳು ಬಂದು ತಮ್ಮ ದೇವರನ್ನು ಪೂಜೆ ಮಾಡಿದ್ದು, ಅನೇಕ ಯಜ್ಞ ಯಾಗಗಳು ಸತ್ಕರ್ಮಗಳು ನಡೆದಿದ್ದು, ಎಲ್ಲ ನದಿಯ ಅಭಿಮಾನಿಗಳು, ಪರ್ವತಾಭಿಮಾನಿಗಳು, ದೇವತೆಗಳ ಸನ್ನಿಧಾನ ಇರುವಂಥ ಜಾಗ. ನಿತ್ಯ ದೇವತಾರ್ಚನೆ, ಭಜನೆ, ಹರಿನಾಮ ಕೀರ್ತನೆ, ಪಾರಾಯಣ ಎಲ್ಲ ನಡೀತದೆ. ಸಮಗ್ರ ಭಾಗವತ ಪಾರಾಯಣವೂ ಕೂಡ 7 ದಿವಸ ನಡೆದಿದೆ. ಅನುವಾದ ಮಾಡುವಾಗ ಸಂಗ್ರಹವಾಗಿ ಆಗ್ತದೆ ಅಂತ ಹೇಳಿ ಸಮಗ್ರ ಭಾಗವತ ಪಾರಾಯಣವೂ ಕೂಡ ನಡೆದಿದೆ. ಸುಧಾಂತ ವೇದಾಂತ ಅಧ್ಯಯನ ಮಾಡಿದಂಥ 3 ಜನ ಬ್ರಾಹ್ಮಣರು ಸಮಗ್ರ ಭಾಗವತವನ್ನು ಪಾರಾಯಣವನ್ನು ಕೂಡ ಮಾಡಿದ್ದಾರೆ. ಇದರಿಂದ ಇದೊಂದು ಕ್ಷೇತ್ರಪ್ರಾಯ. ಇಂತಹ ಕ್ಷೇತ್ರದಲ್ಲಿ ಶ್ರೀಮದ್ ಭಾಗವತದ ಪ್ರವಚನ ಮಾಡುವ ಒಂದು ಅವಕಾಶ. ಇದು ಏನು ಸುಮ್ಮನೆ ಏನೋ ಮಾಡಿ ಕಾಲಹರಣ ಮಾಡತಕ್ಕಂಥ ಕಾಲ ಬಂದುಬಿಟ್ಟಿತ್ತು. ವ್ಯರ್ಥವಾಗಿ ಕಾಲಹರಣ ಆಗೋದು ಬೇಡ. ಹಾಗಿದ್ರೆ ಎಲ್ಲಿ ಹೋಗಲಿಕ್ಕಿಲ್ಲ. ಭಗವಂತನ ಕಥಾಶ್ರವಣ ಮಾಡೋಣ ಅಂತ ಪ್ರೇರಣೆ ಆಗಿ ನೀವೇನು ಹೇಳಿಸಿದ್ದೀರಿ ಬಹಳ ಸೂಕ್ತವಾದ್ದು. ದೇವರ ಅನುಗ್ರಹ ಆಗಿದೆ ಅಂತ ಅರ್ಥ. ಪರಮಾತ್ಮನ ಕಥಾ ಕೇಳಬೇಕು ಅಂತ ಪ್ರವೃತ್ತಿ ಆದರೆ ದೇವರ ಅನುಗ್ರಹ ಆಗಿದೆ. ಇಲ್ಲದಿದ್ದರೆ ಆ ಪ್ರವೃತ್ತಿ ಮಾಡೋದಿಲ್ಲ. ದೇವರ ಮನಸ್ಸೇ ಕೊಡೋದಿಲ್ಲ. ದೇವರ ಮನಸ್ಸೇ ಕೊಡೋದು. ಎಷ್ಟೋ ಜನ ಅಂದ್ಕೊಳ್ತಾರೆ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಬೇಕು ಅಂತ. ಮೆಟ್ಲು ಹತ್ತಲಿಕ್ಕೆ ಬಿಡೋದಿಲ್ಲ ವಿಧಿ. ಮೆಟ್ಲು ಹತ್ತಲಿಕ್ಕೆ ಬಿಡೋದಿಲ್ಲ. ಮನೆಯಿಂದ ಹೊರಗೆ ಕಾಲಿಡಿಸೋದಿಲ್ಲ. ಹೋದರೆ ಯಾರೋ ಬರ್ತಾರೆ, ಮತ್ತೆ ವಾಪಸ್ ಬರ್ತಾನೆ. ಏನಾದರೂ ಅಡಚಣೆಗಳು. ದೇವರ ಕೆಲಸ ಮಾಡಬೇಕು ಅಂತಂದರೆ ಸಾಧ್ಯವಾದಷ್ಟು ಕಲಿ. ಅದಕ್ಕೆ ಅಡಚಣೆ ಮಾಡುವವನೇ. ಇಂತಹ ಸಂದರ್ಭದಲ್ಲಿಯೂ ವಿಶೇಷವಾದ ಶ್ರದ್ಧಾ ಭಕ್ತಿಗಳಿಂದ ನೀವು ಶ್ರವಣ ಮಾಡಿದ್ದೀರಿ. ಎಲ್ಲ ಸಾಂಗವಾಗಿ ನಡೆದಿದೆ. ಭಾಗವತ ಪ್ರತಿಪಾದ್ಯನಾದಂಥ ಶ್ರೀಕೃಷ್ಣ ಪರಮಾತ್ಮ ನಿಮಗೆ, ನಿಮ್ಮ ಕುಟುಂಬದವರಿಗೆ, ಬಂದಂಥ ಎಲ್ಲ ಭಗವದ್ಭಕ್ತರು, ಆಪ್ತೇಷ್ಟರು ಎಲ್ಲರಿಗೂ ಕೂಡ ಅನಿಷ್ಟ ಪರಿಹಾರ ಮಾಡಿ ಸರ್ವತೋಮುಖವಾದ ಶ್ರೇಯಸ್ಸನ್ನು ಮಾಡಿ ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರಾರೋಗ್ಯ, ಸಂಪತ್ತು, ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿ ಹರಯೇ ಶ್ರೀಕೃಷ್ಣ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ ಹರಯೇ. ನಾವು ಕೂಡ ಸ್ವಾಮಿ ಅವರು 6 ತಿಂಗಳ ಮೊದಲು ನಾವು ಶ್ರೀಗಳ ಹತ್ರ ಹೋಗಿ ನಮಗೆ ಒಂದು ಆಗಬೇಕು ಅಂತ ಹೇಳಿದ್ರೆ ಇಲ್ಲಪ್ಪ ನಮ್ಗೆ ಎಲ್ಲ ಬುಕ್ ಆಗಿದೆ ಅಂಥದ್ರಲ್ಲಿ ಹಿಂದಿನ ದಿನ ಹೋಗಿ ಕೇಳಿದಕ್ಕೆ ಎಸ್ ಅಂತ ಹೇಳಿದ್ರು. ಯಾಕೆಂದ್ರೆ ಅವರು 2,000 ಸಲ ಅವರು ಭಾಗವತ ಪ್ರವಚನ ಮಾಡಿದ್ದಾರೆ ಅಂದ್ರೆ ಅವರಲ್ಲಿ ಎಷ್ಟು ಒಂದು ಆ ಋಷಿಗಳ ಮುನಿಗಳ ಸನ್ನಿಧಾನ ಇರ್ಬೋದು ಅಂತೇಳಿ ನಾವು ಇದು ಮಾಡ್ಬೋದು. ಯಾಕಂದ್ರೆ ಇದೆಲ್ಲ ಒಂದು ಸಲ ನಾವು ಕೇಳುವುದೇ ದೊಡ್ಡ ಮಹಾಪುಣ್ಯ. ಅಂಥದ್ರಲ್ಲಿ 2,000 ಸಲ ಪ್ರವಚನ ಮಾಡಿದ್ದಾರೆ. ಅದನ್ನು ವಿಶೇಷವಾಗಿ ಅವರು ಬಂದು ಮಾಡಿರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ನಮಗೆ ಆ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಕಾರಣ. ಅದು ಹಿಂದಿನ ದಿನ ಹೋಗಿ ಕೇಳಿದ್ದು. ಮೊದಲ ದಿವಸ ಅಕ್ಷಯ ತೃತೀಯ ಆವತ್ತಿನ ಪ್ರಾಣಶಾಯ ತಯಾರು ಮಾಡಬೇಕು ಅಂತೇಳಿ ಅವನಿಗೆ ಆ ಹೋಮ್ ಮಾಡ್ತಾ ಇದ್ದಕ್ಕಿದ್ದಾಗೆ ಆ ಪ್ರೇರಣೆ ಆಯಿತು.
ಅದೊಂದು ಎಲ್ಲ ಹಿರಿಯರ ಇದರಿಂದ. ಆದ್ದರಿಂದ ಅದಕ್ಕೆ ಸರಿಯಾಗಿ ಯಾರು ಹೇಳುವುದು ಯಾರು ಅಂತೇಳಿ ಗೀತಕ್ಕೆ ಕೇಳಿದ್ರು. ಅದಕ್ಕೆ ಹೇಳೋದಾದ್ರೆ ನಮಗೆ ಭಾಗವತ ಸುವಿದ್ಯೇಂದ್ರವೇ ಹೇಳಬೇಕು. ಅವ್ರು ಹೇಳಿದ್ರೆ ಸರಿಯಾಗುತ್ತೆ ಹೇಳೋದು. ಅವ್ರು ಹೇಳಿದ ಕೂಡಲೇ ಸರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಯಾಕೆ ಬೇರೆ ಟೈಮಲ್ಲಿ ಗಣಿತ ಸಿಗ್ತಾ ಇರಲಿಲ್ಲ. ಈ ಕೊರೋನಾ ಬಂದಿರೋದ್ರಿಂದ ಅವರು ಮನೆಯಲ್ಲಿದ್ದರು. ಒಳ್ಳೆ ನಾನು ಫ್ರೀ ಆಗಿದ್ದೀನಿ, ಒಳ್ಳೆ ಸಕ್ಷಾಲ ಒಳ್ಳೆ ಎಲ್ರಿಗೂ ಕೂಡ ನಮ್ಮನ್ನೆಲ್ಲ ಆ ಭಕ್ತಿ ರಸದ ಕಡೆಗೆ ತಗೊಂಡು ಹೋಗಿ ಹೇಳಿದ್ದಾರೆ. ಅದನ್ನು ಎಲ್ಲರಿಗೂ ಸಂತುಷ್ಟರಾಗಿದ್ದಾರೆ. ಎಲ್ಲರಿಗೂ ಕೂಡ ಆ ಗುರುಗಳ ಅನುಗ್ರಹ ಆಗಬೇಕು, ಹರಿವಾಯುಗಳ ಪೂರ್ಣ ಅನುಗ್ರಹ ಆಗುವಾಗೆ ಗುರುಗಳ ಅನುಗ್ರಹ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಕೂಡ ಎಲ್ಲ ಯಜಮಾನ ಪರವಾಗಿ ಹೇಳ್ಕೊಳ್ತಾ ಇದ್ದೇವೆ. ಹೌದಾ? ಆಯ್ತಾಯ್ತು, ಸರಿ 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 ಸರಿ. ದೇವಕೀ